ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ನಮ್ಮ ಅತಿಥಿ ಯಾರು ಅನ್ನೋದರ ಬಗ್ಗೆ ಒಂದಷ್ಟು ಕುರುಹುಗಳನ್ನು ನೀಡ್ತಾ ಹೋಗ್ತೀನಿ, ನೀವೇ ಊಹೆ ಮಾಡಬಹುದು. ಕರಿಮಲೆಯ ಕಗ್ಗತ್ತಲಲ್ಲೂ ಬೆಳಕು ತಂದ ಈ ಕಾನೂರು ಹೆಗ್ಗಡತಿಯನ್ನ ನೀವೇನಾದ್ರೂ ಹೆಬ್ಬೆಟ್ ರಾಮಕ್ಕ, ಓದು ಬರಹ ಬರದ ಹೆಬ್ಬೆಟ್ ರಾಮಕ್ಕ ಅಂತ ತಿಳ್ಕೊಂಡ್ಬಿಟ್ರೆ, ಮುಸ್ಸಂಜೆಲಿ ನಮ್ಮೂರಲ್ಲಿ ತಂಗಾಳಿ ಸೇವೆಗೆಂದು ಅಂತ ಹಾಡ್ತಾನೆ ಬರುವಂಥ ಈ ಹಸಿನ ಹೊಸ ಮುನ್ನುಡಿ ಬರೆದು ಅಚ್ಚರಿ ಮೂಡಿಸಿಬಿಡ್ತಾರೆ. ಹೆಂಡತಿ ಹೇಳಬೇಡಿ ಅಂತ ಅಂದರೆ ಪ್ರೇಮೋತ್ಸವದಲ್ಲಿ ಈ ಪೊಲೀಸನ ಹೆಂಡತಿ ನಿಗೂಢ ರಹಸ್ಯವನ್ನು ಬಚ್ಚಿಟ್ಬಿಡ್ತಾರೆ. ಹಲವಾರು ರಾಜ್ಯ ಪ್ರಶಸ್ತಿಗಳು, ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುವಂಥ ಈ ಅಪ್ರತಿಮ ಕಲಾವಿದೆ ನಾಯಕಿಯಾಗಿ, ಪೋಷಕ ನಟಿಯಾಗಿ, ಇತ್ತೀಚಿನ ಬಹುತೇಕ ಸಿನಿಮಾಗಳಲ್ಲಿ ಬಹುತೇಕ ಹೀರೋಗಳ ನೆಚ್ಚಿನ ಅಮ್ಮನಾಗಿ ಮನರಂಜನೆಯ ರಸದೌತಣವನ್ನು ಉಣಬಡಿಸ್ತಾ ಇದ್ದಾರೆ. ವಿಶೇಷ ಅಂತ ಹೇಳಿದ್ರೆ, ರಂಗಭೂಮಿ ಅಥವಾ ಬೇರೆ ಯಾವುದೇ ಹಿನ್ನೆಲೆ ಇಲ್ಲದೇ ಇದ್ರೂ ಕೂಡ ನಟನೆ ಅಂತ ಬಂದಾಗ ಎಲ್ಲರನ್ನೂ ಸೆಡ್ಡು ಹೊಡೆದು ರಾಷ್ಟ್ರಮಟ್ಟ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಗುರುತಿಸಿ ಕನ್ನಡಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ತಂದುಕೊಟ್ಟಂಥ ಹೆಗ್ಗಳಿಕೆ. ಎಲ್ಲವೂ ಸರಿ, ನಟನೆಯೂ ಸರಿ, ವಿಶೇಷವಾಗಿ ರಾಜಕೀಯದ ಮೂಲಕ ಸಾಮಾಜಿಕ ಕಳಕಳಿಯ, ಅದರಲ್ಲೂ ವಿಶೇಷವಾಗಿ ಹೆಣ್ಣುಮಕ್ಕಳು, ಮಂಗಳಮುಖಿ, ಹೀಗೆ ಹಲವು ವಿಚಾರಗಳ ಬಗ್ಗೆ ತನ್ನದೇ ವಿಶಿಷ್ಟ ನಿಲುವುಗಳ ಜೊತೆಗೆ ಬರೀ ಮಾತಾಗಿಸದೆ ಅದನ್ನು ಜಾರಿಗೂ ತಂದಂಥ ಹೆಗ್ಗಳಿಕೆ, ದಿಟ್ಟ ಹೆಣ್ಣುಮಗಳು ಅಂತ ಹೇಳ್ಬೋದು. ಬಹುಶಃ ಎಲ್ಲ ಕ್ಷೇತ್ರಗಳಲ್ಲಿ ತಾರಾಮಣಿಯಾಗಿ ಮೆರೆದಂಥ ಹೆಗ್ಗಳಿಕೆ ಈ ಸಾಧಕಿಗೆ ಸಲ್ಲತ್ತೆ. ಹಾಗಿದ್ರೆ ವೀಕ್ಷಕರೇ, ಇಷ್ಟೆಲ್ಲವೂ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯಾರು ಆ ಸಾಧಕಿ ಎನ್ನುವ ಕುತೂಹಲಕ್ಕೆ ತೆರೆ ಎಳೆಯೋಣ ಒಂದು ಕಿರು ಪರಿಚಯದ ಮೂಲಕ. ಸಿನಿಮಾ, ರಾಜಕೀಯ, ಕಿರುತೆರೆಯಲ್ಲಿ ಮಿಂಚಿ ಮಿನುಗುತ್ತಿರುವ ಕನ್ನಡ ಚಿತ್ರರಂಗ ಕಂಡ ಪ್ರತಿಭಾನ್ವಿತ ಕಲಾವಿದೆ, ಪ್ರಬುದ್ಧ ತಾರೆ, ನಟಿ ತಾರಾ ಅನುರಾಧ. ಬೆಂಗಳೂರಿನ ಪ್ರಥಮ ಜಿಲ್ಲಾಧಿಕಾರಿಯಾಗಿದ್ದ ಬಿ ನಾರಾಯಣಸ್ವಾಮಿ ಅವರ ಮೊಮ್ಮಗಳಾದ ತಾರಾ ಅವರ ಮೂಲ ಹೆಸರು ಅನುರಾಧ. ಇವರ ತಂದೆ ಆಗ್ರೋ ಇಂಡಸ್ಟ್ರೀಸ್ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ಎಂ ತ್ಯಾಗರಾಜು ಹಾಗೂ ತಾಯಿ ಶ್ರೀಮತಿ ಪುಷ್ಪ. ತುಳಸಿದಳ ಚಿತ್ರದಲ್ಲಿ ನಟಿಸುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ತಾರಾ ಆನಂದ್, ಸುಂದರ ಸ್ವಪ್ನಗಳು, ರಣರಂಗ, ಡಾಕ್ಟರ್ ಕೃಷ್ಣ ಸೇರಿದಂತೆ ಸಾಲು ಸಾಲು ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ತುಂಟ ತಂಗಿಯಾಗಿ ನಟಿಸಿದ ಗುರಿ ಚಿತ್ರ, ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿ ಪಡೆದ ಕರಿಮಲೆಯ ಕಗ್ಗತ್ತಲು, ಕ್ರಮ, ಕಾನೂರು ಹೆಗ್ಗಡತಿ, ಸೈನೈಡ್, ಹೆಬ್ಬೆಟ್ ರಾಮಕ್ಕ, ಅತ್ಯುತ್ತಮ ನಟಿ ರಾಷ್ಟ್ರ ಪ್ರಶಸ್ತಿ ಪಡೆದ ಹಸೀನಾ ಚಿತ್ರ ಸೇರಿದಂತೆ ಹಲವಾರು ಚಿತ್ರಗಳು ಅಪಾರ ಜನಪ್ರಿಯತೆ ತಂದುಕೊಟ್ಟಿವೆ. ಕಾನೂರು ಹೆಗ್ಗಡತಿ, ಮುನ್ನುಡಿ, ಮತದಾನದಂತಹ ಕಾದಂಬರಿ ಆಧಾರಿತ ಕಲಾತ್ಮಕ ಚಿತ್ರಗಳ ಗಂಭೀರ ಪಾತ್ರಗಳ ಮೂಲಕ ಮನೋಜ್ಞ ಅಭಿನಯ ನೀಡಿ ಕನ್ನಡಿಗರ ಮನಸೂರೆಗೊಂಡಿದ್ದಾರೆ. ಕಮರ್ಷಿಯಲ್ ಚಿತ್ರಗಳಲ್ಲಿಯೂ ಸಿನಿಪ್ರಿಯರ ಮನಗೆದ್ದಿದ್ದಾರೆ. ಹಲವಾರು ಚಿತ್ರಗಳಲ್ಲಿ ಅಮ್ಮನ ಪಾತ್ರಗಳ ಮೂಲಕ ಜನರಿಗೆ ಮತ್ತಷ್ಟು ಹತ್ತಿರವಾಗಿದ್ದಾರೆ. ಅವಳನ್ನ ಮರ್ತು ಬಿಡ್ತೀನಿ ಅಂತ ಪ್ರಮಾಣ ಮಾಡು. ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ತಾರಾ ರಾಜಕೀಯದಲ್ಲಿಯೂ ಸಕ್ರಿಯರಾಗಿದ್ದಾರೆ. ಹಲವಾರು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುವ ತಾರಾ ಅವರ ಸಾಧನೆ ಗುರುತಿಸಿ ಇತ್ತೀಚೆಗೆ ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದೆ. ಸಿನಿಮಾ, ರಿಯಾಲಿಟಿ ಶೋಗಳಲ್ಲಿ ಸದಾ ಕ್ರಿಯಾಶೀಲರಾಗಿರುವ ಅಪರೂಪದ ನಟಿ ತಾರಾ ಅನುರಾಧ ಈ ವಾರದ ನಮ್ಮ ಅತಿಥಿ. ಡಾಕ್ಟರ್ ತಾರಾ ಅನುರಾಧ ಇವತ್ತು ನಮ್ಮೊಟ್ಟಿಗಿದ್ದಾರೆ. ತಾರಮ್ಮ, ನಮಸ್ಕಾರ, ಪ್ರೀತಿಯ ಸ್ವಾಗತ. ಸ್ವಾಗತ ನಿಮಗೆ ತಾರಮ್ಮ. ಥ್ಯಾಂಕ್ ಯು. ಇಷ್ಟೊಂದು ಹೊಗಳಿಕೆಯನ್ನ ಒಂದೇ ಸತಿ ಕೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಇಲ್ದೇ ಇರೋದು ಮಾತಾಡಿಲ್ವಲ್ಲ? ಇಲ್ಲ, ಇಲ್ದೇ ಇರೋದು ಮಾತಾಡಿದ್ರಿ ಅಂತಲ್ಲ, ನನಗೆಲ್ಲವನ್ನು ಮರ್ತು ಬಿಟ್ಟಿರ್ತೀನಿ. ಸುಮ್ಮನೆ ಸೀದಾ ಸಾದಾ ಇರ್ತೀನಿ ಆರಾಮಾಗಿ. ತುಂಬಾ ಹೇಳ್ಬಿಟ್ಟಾಗ ಅಯ್ಯೋ ಹೌದಾ ಹೌದಾ ಕರೆಕ್ಟ್ ಅಂತ ಅನ್ಕೊಳ್ತೀನಿ. ಇಲ್ಲ ತಾರಮ್ಮ, ನೀವು ಒಂದು ಮಾತು ಹೇಳಿದ್ರಿ, ಸೀದಾ ಸಾದಾ ಅಂತ. ಅದಕ್ಕೆ ಪ್ರತಿಯೊಬ್ಬರು ಮನೆಗೂ ನೀವು ಮುಟ್ಟಿದ್ದೀರಾ. ಯಾಕಂದ್ರೆ ನಮ್ಮ ಮನೆಯಲ್ಲಿರೋ ಯಾರೋ ಹೆಣ್ಣು ಮಗಳು ಎಷ್ಟು ನೇರವಾಗಿರ್ತಾರೆ, ಎಷ್ಟು ಸರಳವಾಗಿರ್ತಾರಲ್ಲ, ಹಾಗಿರ್ತೀರಾ ನೀವು ಯಾವಾಗಲೂ ಅಂತ. ಅದಕ್ಕೆ ಕಾರಣ ಬಹುಶಃ ನಮ್ಮ ತಂದೆ
ಯಾವಾಗಲೂ ನೆಲ ನೋಡ್ಕೊಂಡೆ ಬೆಳೆಸಿದ್ರು, ಆಕಾಶ ನೋಡಬೇಡ ಅಂತ. ಆದರೆ ನಾನು ಭಾಳ ಸಣ್ಣ ವಯಸ್ಸಲ್ಲೇ ಸಿನಿಮಾಗೆ ಬಂದಿದ್ರು. ಸಿನಿಮಾ ನಟಿ ಅಂತೇಳಿ ಮನೆಯಲ್ಲಿ ಕೂಡಾಕಿ ಒಂಥರ ಬಚ್ಚಿಟ್ಕೊಂಡು ಕೂಡಾಕಿ ಮೇಡಮ್ ಅಂದ್ಕೊಂಡು ಆಕ್ಟ್ರೆಸ್ ಆ ಥರ ಎಲ್ಲ ಏನು ಬೆಳೆಸಲಿಲ್ಲ. ಏನಾದ್ರೂ ಒಂದ್ಸತಿ ಹಾಲು ತೊಗೊಂಡು ಹೋಗಿ ನೀನು ಹೋಗು ಅಂತಂದರೆ ಎಲ್ಲ ಮಕ್ಕಳ ಜೊತೆ ನನ್ನೂ ಕಳಿಸೋರು, ನಾನು ಆರಾಮಾಗಿ ಆ ಥರ ಅದು ಒಂಥರ ಹಾಗೆ ಮಾಡಿ ನನಗೆ ಯಾವುದೂ ತಲೆಗೆ ಹೋಗಲಿಲ್ಲ. ಓಕೆ ನಮಗದು ಭಾಳ ಖುಷಿ ತಾರಮ್ಮ. ಈಗ ನೋಡಿ, ನಿಮ್ಮನ್ನು ಮಾತಾಡಿಸ್ಬೇಕಾದ್ರೆ ಒಂದು ಡಾಕ್ಟರ್ ತಾರಾ ಅನುರಾಧ ಹೇಳಬೇಕಾ, ಇಲ್ಲ ತಾರಾ ಅಂತ ಕರಿಬೇಕಾ, ಇಲ್ಲ ಅನುರಾಧ ಅಂತ ಕರಿಬೇಕಾ? ಒಟ್ಟಾರೆ ಹೇಳೋದಾದರೆ ತಾರಮ್ಮ, ಅನುರಾಧ ತಾರಾ ಆಗಿದ್ದು ಹೆಂಗೆ? ಅಲ್ಲ, ನನಗೆ ಫಸ್ಟು ನನಗೆ ತುಳಸಿದಳ ತಗೊಂಡಾಗ ಅಥವಾ ಮುಸ್ರಿ ಕೃಷ್ಣಮೂರ್ತಿ ಅವ್ರ ಮಕ್ಕಳು ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ನನಗೊಂದು ಸಿನಿಮಾ ಧನವಂತ ಆಗ ವಸುಂಧರ ಅಂತ ಏನೋ ಹೆಸರಿಟ್ರು. ಅಂದರೆ ಅನುರಾಧ, ನನ್ನ ತಂದೆ ತಾಯಿ ಇಟ್ಟಿದ್ದು ಅನುರಾಧ, ವಸುಂಧರ ಅಂತ ಹೆಸರಿಟ್ರು. ಅದಾದಮೇಲೆ ಅದು ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ನಂಗೆ ತಮಿಳ್ ಚಿತ್ರರಂಗ ಗುರುತಿಸ್ತು. ಅಂದರೆ ಸಿದ್ಧಲಿಂಗಯ್ಯ ಅವರ ಮುರಳಿ ಹೀರೋ, ಸಿದ್ಧಲಿಂಗಯ್ಯ ಅವ್ರ ಮಗ, ಅವ್ರಿಗೆ ಹೀರೋಯಿನ್ ಹುಡುಕ್ತಾ ಇದ್ದಾರೆ ಅಂದಾಗ ಇಲ್ಲೊಂದು ಹುಡುಗಿ ಆ್ಯಕ್ಟ್ ಮಾಡ್ತೀಯಾಳೆ ನೋಡಿ ಅಂತ. ಯಾಕಂದರೆ ಅವರು ಫೋಟೋ ಶೂಟೆಲ್ಲ ಮಾಡಿಸಿದ್ರು ನಂದು. ಸರ್ ಅವರು ಫೋಟೋ ತೋರಿಸಿ ಆಮೇಲೆ ಆ ತಮಿಳ್ ಚಿತ್ರರಂಗ ಕರ್ಕೊಂಡು ಹೋದಾಗ ಅವ್ರು ನನಗೆ ಒಂಥರ ತುಂಬ ಶಾಸ್ತ್ರೋಕ್ತವಾಗಿ ನಾನು ಜಾತಕ ತೊಗೊಂಡು ತೋರಿಸಿ ಆಮೇಲೆ ತಾರಾ ಅಂತ ಹೆಸರು ಬದಲಾಯಿಸಿದ್ರು. ತಾರಾ ಅಂತ ಹೆಸರು ಬದಲಾಯಿಸಲಿ ಇಲ್ಲಿ ಶೂಟಿಂಗ್ ವಸುಂಧರ ನಡೀತಿತ್ತು. ಮತ್ತು ಎಲ್ಲ ಕನ್ಫ್ಯೂಷನ್, ತಿರ್ಗಾ ತಾರಾನೇ ಚೆನ್ನಾಗಿದೆ ಅಂತೇಳಿ ಆ ಹೆಸರು ತಿರ್ಗಾ ಇಲ್ಲಿ ತಂದರು. ಸೊ ಅನುರಾಧ ಆಗಿ ತಾರಾ ಹೀಗಾಯಿತು. ಕಲೈಮಣಿ ಅಂತ ಹೇಳಿ ಪ್ರೊಡ್ಯೂಸರ್, ಮಣಿವಣ್ಣನ್ ವಾಸ್ ದಿ ಡೈರೆಕ್ಟರ್. ನನ್ನ ಫಸ್ಟ್ ಸಿನಿಮಾ ಇಂಗೆಯೂ ಮೂರು ಗಂಗೆ. ಇವತ್ತು ತಾರಾ ಅವರ ನಟನೆ ಅಂತ ನೋಡಿದಾಗ ನನಗೆ ತುಂಬ ನೆನಪಾಗೋದು ಮೊದಲು ಇಲಿ ಥರ, ಆಮೇಲೆ ಹುಲಿ ಥರ ಆಗುವಂಥ ಮನೇಲಿ ಇಲಿ ಬೀದಿಲಿ ಹುಲಿ, ಆ ಥರ ಆ ಒಂದು ನಟನೆ ಆಗಿರಬಹುದು. ಜೊತೆಗೆ ಶ್ರಾವಣಿ ಸುಬ್ರಹ್ಮಣ್ಯದು ಆಗಲೇ ಎಚ್ಚೆತ್ಕೊಳ್ಳಿಲ್ಲ ಅನ್ನುವಂಥ ಒಂದು ತುಂಟ ನಟನೆ ಇದೆ. ಜೊತೆಗೆ ಭಾವನಾತ್ಮಕ ಅಂದರೆ ಡಾಲಿ ಧನಂಜಯ ಅವರ ತಾಯಿಯಾಗಿ ಆಗಿರ್ಬೋದು. ಎಲ್ಲ ರೀತಿಯ ನಟನೆಗಳಿಗೂ ಸೈ ಅನಿಸಿಕೊಳ್ಳೋದ್ರ ಹಿಂದೆ ಶಾರದಾ ಥಿಯೇಟರ್ ಅನ್ನುವಂಥದ್ದು ಬಹಳ ದೊಡ್ಡ ಪಾತ್ರ ವಹಿಸುತ್ತೆ. ಅಂದರೆ ತಾರಮ್ಮ ನಟನೆ ಅನ್ನೋದು ನೋಡಿ ಕಲ್ತದ್ದೇನ ಹಾಗಾದ್ರೆ ಅಂತ? ಇಲ್ಲ, ಹಂಗೆ ಗೊತ್ತಿಲ್ಲ. ನಾನು ಆ್ಯಕ್ಟ್ರೆಸ್ ಆಗ್ತೀನಿ ಅದೆಲ್ಲ ನಂಗೆ ಐಡಿಯಾನೇ ಇಲ್ಲ. ನಮ್ಮ ಅತ್ತೆಯವ್ರದ್ದು ಶಾರದಾ ಥಿಯೇಟ್ರು ಕಬ್ಬನ್ಪೇಟೆಯಲ್ಲಿ ಇರೋದು, ಅವ್ರ ಹೆಸರೇ ಶಾರದಮ್ಮ. ಸೊ ಆ ಥಿಯೇಟ್ರಿಗೆ ನಮಗೊಂದು ಪ್ರಾಕ್ಟೀಸ್ ಇತ್ತು. ನಮ್ಮದೇ ಥಿಯೇಟ್ರ್ ಆಗಿರೋದ್ರಿಂದ ನಾವು ಎವ್ರಿ ಸ್ಯಾಟರ್ಡೇ ಸಂಡೇ ಆ ಸಿನಿಮಾ ನೋಡುವಂಥ ಒಂದು ಇತ್ತು. ಅಂದರೆ ಶಾರದಾ ಥಿಯೇಟ್ರಲ್ಲಿ ಹೆಚ್ಚು ತಮಿಳ್ ಸಿನಿಮಾಗಳೇ ರಿಲೀಸ್ ಆಗ್ತಿತ್ತು ಆಗ. ಸೊ ನನಗೆ ತುಂಬ ಫೇವ್ರೇಟ್ ಆ್ಯಕ್ಟರ್ ಆ್ಯಂಡ್ ಆ್ಯಕ್ಟ್ರೆಸ್ ಅಂದರೆ ಕಮಲಾ ಹಾಸನ್ ಆ್ಯಂಡ್ ಶ್ರೀದೇವಿ ಆ ಟೈಮಲ್ಲಿ. ಅಂದರೆ ಅವರಿಬ್ಬರನ್ನ ನಾನು ಆ್ಯಕ್ಟರ್ ಅಂತ ಅಂದ್ಕೊಂಡಿರಲಿಲ್ಲ. ಇವರಿಬ್ಬರು ಸಪ್ರೇಟ್ ಮಾಡಿದಾಗ ಇವ್ರ್ಯಾಕೆ ಜೊತೆ ಇದ್ದಾರೆ, ಇವ್ರ್ಯಾಕೆ ಆ ಥರ ನೂರಾರು ಕ್ವಶನ್ಸ್ಗಳು ನನಗೆ. ಅಷ್ಟು ಅವ್ರನ್ನ ಒಂಥರ ಮನಸ್ಸಿಗೆ ತಗೊಂಡ್ಬಿಟ್ಟಿದ್ದೆ ನಾನು. ಸೊ ಅಲ್ಲಿ ತುಂಬ ಫಿಲ್ಮ್ಸ್ ನೋಡ್ತಾ ಇದ್ವಿ. ಆಮೇಲೆ ನೋಡಾದ್ಮೇಲೆ ನಾವೆಲ್ಲ ಮನೆಯವರೆಲ್ಲ ಆರಾಮಾಗಿ ಬರೋರು, ನನ್ನ ಜೊತೆ ನನ್ನ ಕಸಿನ್ ಮಕ್ಕಳು ಎಲ್ಲ. ಬಟ್ ನಾನು ಮನೆಗೆ ಬಂದು ಆ್ಯಕ್ಟ್ ಮಾಡ್ತಿದ್ದೆ. ಅದೆಲ್ಲ ಮನೆಗೆ ಬರೋದು, ಅದೇ ಥರ ಆ್ಯಕ್ಟ್ ಮಾಡೋದು, ಹಿಂಗೆ ಡ್ಯಾನ್ಸ್ ಮಾಡೋದು, ಅದೆಲ್ಲ ಮಾಡ್ತಿದ್ದೆ. ಬಹುಶಃ ಅದೆಲ್ಲ ನನಗೆ ಈಗ ಅನ್ಸುತ್ತೆ ನನ್ನ ಹಣೆ ಬರಹದಲ್ಲಿ ಇದು ಬರೆದಿತ್ತೇನೋ, ಅದಕ್ಕೆ ಹಂಗೆ ಆಡ್ತಿದ್ನೇನೋ ಅಂತ. ಅಂದರೆ ನೀವು ಯಾವಾಗ ಏನು ಓದಬೇಕಾದ್ರೆ ತುಳಸಿದಳ ಮಾಡಿದ್ದು? ತುಳಸಿದಳ ನನಗೆ ಆಲ್ಮೋಸ್ಟ್ ಮಿಡ್ಲಿ ಸ್ಕೂಲಿಂದ, ಲಾಸ್ಟ್ ಇಯರ್ ಆಫ್ ಮಿಡ್ಲಿ ಸ್ಕೂಲ್ ಆ ಟೈಮಲ್ಲಿ ನಮಗೆ ನಮ್ಮ ಮನೇಲಿ ಡ್ಯಾನ್ಸ್ ಮಾಸ್ಟರ್ ಬರೋರು, ಡ್ಯಾನ್ಸ್ ಹೇಳ್ಕೊಡೋಕ್ಕೆ ನಮ್ಮ ಮಕ್ಕಳೆಲ್ಲ ಕಲಿತಾ ಇದ್ವಿ. ಅದಾದಮೇಲೆ PC ಸುಬ್ರಹ್ಮಣ್ಯಂ ಅಂತ ಡ್ಯಾನ್ಸ್ ಮಾಸ್ಟ್ರು, ಅವರೊಂದು ಸಂಗ್ಯಾ ಬಾಳ್ಯ ಅಂಥೇಳಿ ನೃತ್ಯ ಬ್ಯಾಲೆ, ಅಂದರೆ ನೃತ್ಯದಲ್ಲೇ ಒಂದು ಕತೆ ಹೇಳುವಂಥ ಸಂಗ್ಯಾ ಬಾಳ್ಯ ಮಾಡಿದ್ರು. ಆಗಾಗಲೇ ಸಿಹಿ ಕೈ, ಗೀತಾ ಅವರೆಲ್ಲ ದೊಡ್ಡ ಫೇಮಸ್ ಆ್ಯಕ್ಟರ್ಗಳು. ಅವರು ಎಷ್ಟೋ ಶೋಗಳನ್ನ ಅದು ಮಾಡಿಬಿಟ್ಟಿದ್ರು. ನಾವೆಲ್ಲ ಅದ್ರ ಈ ಸ್ಟೂಡೆಂಟ್ಸ್ ಎಲ್ಲ ನಮ್ಗೆ ಸಣ್ಣ ಪಾರ್ಟ್ ಕೊಟ್ಟರು. ಅದ್ರಲ್ಲಿ ಬಾಳ್ಯನ್ ಪಾತ್ರ, ನಾನು ಹುಡುಗನ ಪಾತ್ರ. ಸೊ ಅದು ರಾಜ್ಕುಮಾರ್ ಪಾರಿತೋಷಕ ಅಂತ ಒಂದು ಕಾಂಪಿಟೇಷನ್ ಇರೋದು ರವೀಂದ್ರ ಇದು ಆಯಾ ಸಂಸ್ಥೆಗಳಿಗೆ, ಅಂದರೆ ನೃತ್ಯ ಸಂಸ್ಥೆಗಳಿತ್ತು. ಇದು ನಾವೆಲ್ಲ ಬೇರೆ ಬೇರೆ ಸ್ಕೂಲಿಂದ ಬಂದವರು. ಅದರಲ್ಲಿ ನಾನು ಇದ್ದೆ, ಸುಧಾರಾಣಿ ಇದ್ಲು, ಸರೋಜಾ ಅಂತ ಒಬ್ರು ಆರ್ಟಿಸ್ಟ್ ಇದ್ರು. ಅಂದರೆ ಯಾರು ಸುಧಾರಾಣಿ ಒಬ್ರು ಆ್ಯಕ್ಟ್ ಮಾಡಿದ್ಲು ಆಲ್ರೆಡಿ. ಸಿಹಿ ಕೈ ಗೀತಾ ಆ್ಯಕ್ಟ್ ಮಾಡಿದ್ಲು. ಆಮೇಲೆ ಅವರು ಉಮಾ ಅಂತಿದ್ರು, ಅದರಲ್ಲಿ ಅವರು ಆ್ಯಕ್ಟ್ ಮಾಡಿದ್ರು, ಗೌಡ್ರ ಪಾತ್ರ ಮಾಡಿದ್ರು. ಎಲ್ಲ ಹೆಣ್ಮಕ್ಳೇ ಪಾತ್ರ ಮಾಡಿದ್ರು. ಸೊ ಆದ್ದರಿಂದ ಇದು ಮಾಡ್ಬೇಕಾದ್ರೆ ಅಲ್ಲಿ ಒಬ್ಬರು ವೇಮ್ಗಲ್ ಜಗನ್ನಾಥನ್ ಅಂತ ಡೈರೆಕ್ಟ್ರು, ಹಿ ವಾಸ್ ದಿ ಜಡ್ಜ್, ಒನ್ ಆಫ್ ದಿ ಜಡ್ಜ್. ಅವರು ಇದು ನಮ್ಮದು ಶೋ ಆದಮೇಲೆ ಮೇಕಪ್ ರೂಮಿಗೆ ಬಂದರು. ಬಾಳಿನ ಪಾಠ ಮಾಡಿದ್ದಾರೆ ಅಂತ ನಾನೆಲ್ಲೋ ಕೂತಿದ್ದೆ ಅಂತ. ಅಲ್ಲಿ ಕೂತಿದ್ದಾಗ ಇಲ್ಲೇ ಇವಳೆ ಅಂತಂದಾಗ ನಾನು ನಿನ್ನ ಸಿನಿಮಾದಲ್ಲಿ ಪಾಠ ಮಾಡ್ತೀನಮ್ಮ ಅಂದರು. ನನಗೆ ಒಂದೇ ಸರಿ ಖುಷಿ ಆಗ್ಬಿಡ್ತು. ಅಯ್ಯೋ, ಸಿನಿಮಾದಲ್ಲಿ ಕೇಳ್ತೀರಲ್ಲ ನನ್ನ ಅಂತ. ಓ ಮಾಡ್ತೀನಿ ಅಂತಂದೆ.
ಅದಕ್ಕೋಸ್ಕರ ಅದು ಆ ಪ್ರಜಾಮತ ಪತ್ರಿಕೆಯಲ್ಲಿ ತುಳಸಿದಳ ಕಾದಂಬರಿ ಬರ್ತಾ ಇತ್ತು, ವಾರ ವಾರ ಕತೆ. ತುಳಸಿದಳ ಅಂತ ಒಂದು ಸಿನಿಮಾ ಮಾಡ್ತಿದ್ದೀವಿ, ಮೋಸ್ಟ್ಲಿ ನಿಮ್ಮ ಅಮ್ಮ ಇವರೆಲ್ಲ ಓದಿರ್ತಾರೆ, ನಾನು ಓದ್ತಿರ್ಲಿಲ್ಲ ಅಫ್ಕೋರ್ಸ್, ಓದಿರ್ತಾರೆ. ನೀವು ಅದ್ರಲ್ಲಿ ಪಾತ್ರ ಇದೆ, ತುಂಬ ಮುಖ್ಯವಾದ ಪಾತ್ರ, ಮಾಡಬೇಕು ಅಂತ. ನಾನು ಓಕೆ ಅಂತ ಅಲ್ಲೇ ಹೇಳಿ ಬಂದಿಲ್ಲ. ಆಮೇಲೆ ನೋಡಿದ್ರೆ ಮನೇಲಿ ಬಿಡಲೇ ಇಲ್ಲ. ಏನು ಸಿನಿಮಾ ಅಂತ ಅಲ್ಲರು. ನಾನು ಸಿನಿಮಾ ಕೇಳಿದ್ರೆ ಪಾಪ ನಿಜವಾಗ್ಲೂ ನಾನು ವೇಮಗಲ್ ಜಗನ್ನಾಥನ್ ಈಗಲೂ ಸಿಗ್ತಿರ್ತಾರೆ ನನಗೆ. ನಾನು ಹೆಂಗೆ ಸರ್ ನೀವು ಹಿಂಗೆ ಬಂದ್ರಿ ಅಂದರೆ ಒಂದು 4-5 ಸತಿ ಬಂದಿದ್ದಾರೆ ಮನೆಗೆ, ನಮ್ಮ ತಾತನ ಒಪ್ಸೋಕ್ಕೆ, ನಮ್ಮ ಮನೇಲಿ ನಮ್ಮ ಅಪ್ಪನ ಒಪ್ಸೋಕ್ಕೆ ಆ ಥರ. ಬಟ್ ಈ ಮನೆಗಳಿಗೆ ವಿವಾದಗಳೇ ನಡೆದ್ಬಿಡ್ತು, ಎಲ್ಲಾದರೂ ಉಂಟಾ ಅಂತ. ಬಟ್ ನಮ್ಮ ತಾತನಿಗೆ ನಮ್ಮ ದೊಡ್ಡಮ್ಮನಿಗೆ ಮಾತ್ರ ಇಂಟ್ರೆಸ್ಟ್ ಇತ್ತು. ಅವಳು ಡ್ಯಾನ್ಸ್ ಎಲ್ಲ ಕಲ್ತಿಯಾಳೆ, ಒಂದು ಮಾಡಿಬಿಡ್ಲಿ, ಒಂದು ಸಿನಿಮಾ ತಾನೆ, ಪಾಪ ಅವ್ರು ಎಷ್ಟು ಸತಿ ಬಂದಿದ್ದಾರೆ, ಪಾಪ ಮಾಡಿಬಿಡ್ಲಿ ಪಾಪ ಆ ಥರ ಏನು. ಬಟ್ ಯಾರಿಗೂ ಗೊತ್ತಿರಲಿಲ್ಲ ಇದೇ ನನ್ನ ವೃತ್ತಿ ಆಗುತ್ತೆ ಅಂತ, ಯಾರಿಗೂ ಗೊತ್ತಿರಲಿಲ್ಲ. ಹಾಗಾಗಿ ಆ ಥರ ನನ್ನ ತುಳಸಿದಳಗೆ ಬಂದಿದ್ದು. ಒಂದು ಸಿನಿಮಾ ಮಾಡಿಬಿಡ್ಲಿ ಅನ್ನೋದು ಇವತ್ತು ಎಷ್ಟರ ಮಟ್ಟಿಗೆ ಸಂಖ್ಯೆಗಳು ಬೆಳೆದು ಬಿಟ್ಟಿದೆ ಅಂದ್ರೆ ಇವತ್ತು. ತಾರಾ ಅವರ ಚಿತ್ರ ಜೀವನ ಅಂತ ನೋಡಿದಾಗ ಬಹುಶಃ ಅಣ್ಣ ಅವರ ಜೊತೆಗಿನ ಗುರಿ ಅನ್ನುವಂತಹ ಸಿನಿಮಾ ನಿಮ್ಮ ಮುಂದಿನ ಎಲ್ಲಾ ಗುರಿಗಳನ್ನ ಸರಾಗವಾಗಿಸ್ಬಿಡ್ತಾ ಅಂತ ಅನ್ಸ್ಬಿಡುತ್ತೆ. ಆ ಸಿನಿಮಾನ ನೆನ್ಸ್ಕೊಂಡಾಗ ಏನನ್ಸುತ್ತೆ? ತುಂಬಾ ಖುಷಿ ಅನ್ಸುತ್ತೆ. ಆ ಸಿನಿಮಾ ಮಾಡಕ್ ಮುಂಚೆ ನಾನು ಬಾಲಚಂದ್ರ ಅವರ ಸುಂದರ ಸ್ವಪ್ನಗಳು ಆಕ್ಟ್ ಮಾಡ್ತಿದ್ದೆ. ಅದೇ ಸೇಮ್ ಶೂಟಿಂಗ್ ಡೇಟ್ಸೇ ಅದಾದ್ಮೇಲೆ ಆ ಸೆಟ್ಟಲ್ಲಿ ಇರ್ಬೇಕಾದ್ರೆ ನಂಗೆ ಆನಂದಲ್ಲಿ ಒಂದು ಸಣ್ಣ ಪಾತ್ರ ಅವಕಾಶ ಕೊಡ್ತಾರೆ. ಅದಾದ್ಮೇಲೆ ಗುರಿ ಸಿಕ್ಕಿದ್ದು ನನಗೆ. ಸೊ ಆ ಗುರಿಯಲ್ಲಿ ತಂಗಿ ಪಾತ್ರ ಇದೆ. ನಾನು ಆನಂದಲ್ಲಿ ನೀನು ಪಾತ್ರ ಮಾಡ್ತಿದ್ದೀಯಲ್ಲ ಅಂತೇಳಿ ಪಾರ್ವತಮ್ಮ ಅವರು ಆರಿಸ್ತಾರೆ ನನಗೆ ಆ ಪಾತ್ರಕ್ಕೆ. ನಂಗೆ ತುಂಬ ಖುಷಿ ಅನಿಸುತ್ತೆ. ನನಗೆಲ್ಲ ಯಾವುದೋ ಮಂಗಳೂರಲ್ಲಿ ಒಂದು ತುಳು ಸಿನಿಮಾ ಶೂಟಿಂಗ್ ಹೋಗಿರ್ತೀನಿ. ಅದನ್ನು ಮುಗಿಸ್ಕೊಂಡು ರಾತ್ರಿ ಬಸ್ಸಲ್ಲಿ, ನೆಕ್ಸ್ಟ್ ಡೇ ಬೆಳಗ್ಗೆ ಶೂಟಿಂಗ್ ಇರುತ್ತೆ ನನಗೆ. ರಾತ್ರಿ ಬಸ್ಸಲ್ಲಿ ನಂಗೆ ಚೆನ್ನಾಗಿ ಅಪ್ಕ ಇದೆ. ಬಸ್ಸಲ್ಲಿ ಬುಕ್ ಮಾಡಿರ್ತಾರೆ ಅವರು, ನಾನು ಡ್ರೈವರ್ ಹತ್ರ ಒಂದು ಸೀಟ್ ಇರುತ್ತಲ್ಲ ಹಿಂಗೆ, ಆ ಸೀಟ್ ಕೂತ್ಕೊಂಡು ಬರ್ತೀವಿ, ಯಾಕೆ ನಮ್ಮ ಶೂಟಿಂಗ್ ಅಂದ್ಕೊಂಡು ನಾನು ನಮ್ಮ ದೊಡ್ಡಮ್ಮ ಎಲ್ಲ. ಬೆಳಗ್ಗೆ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಸೆಟ್ ಹಾಕಿರ್ತಾರೆ ಸಾಂಗ್ ಶೂಟಿಂಗು. ಶೂಟಿಂಗಿಗೆ ಕರೆಕ್ಟಾಗಿ ರಾಜ್ಕುಮಾರ್ ಅವರು ಕರೆಕ್ಟ್ ಟೈಮ್ ಬಂದುಬಿಡ್ತಾರೆ, ನೀವು ಬೇಗ ಬರಬೇಕು. ಅವಾಗ ಸಾರಾ ಗೋವಿಂದ್ ಅವರು ಈ ಪ್ರೊಡಕ್ಷನ್ ಎಲ್ಲ ನೋಡ್ಕೊಳ್ತಾ ಇದ್ರು. ಸೊ ಅವರು ಹೇಳಿದರು, ಬೆಳಗ್ಗೆ ನೀನು ಒಂದು 7:30 ಇಲ್ಲಿ ಇರಬೇಕಮ್ಮ ಹಾಗೆ ಅಂತ. ಸೊ ನಾವೆಲ್ಲ 7:30 ಬಂದು ಇದ್ವಿ. ರಾಜ್ಕುಮಾರ್ ಅವರು ಕರೆಕ್ಟಾಗಿ ವಿತ್ ಮೇಕಪ್ 8:40 ಸೆಟ್ಟಿಗೆ ಬಂದರು. ಬಂದ ತಕ್ಷಣ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಅರಳಿ ಮರ, ಒಂದು ಅರಳಿಕಟ್ಟೆ ದೇವಸ್ಥಾನ, ನಾಗರ ದೇವರು ಅದೆಲ್ಲ ಇತ್ತು. ಅಲ್ಲಿ ಬಂದರು, ನಮಸ್ಕಾರ ಮಾಡಿದ್ರು. ನಾವು ನೋಡ್ತಾನೆ ಇದ್ವಿ, ಯಾಕಂದರೆ ರಾಜ್ಕುಮಾರ್ ಅವ್ರನ್ನ ನೋಡೋದೇ ಒಂದು ಖುಷಿ ಅಲ್ವಾ. ನಾವು ಅಂತ ಎಲ್ಲರೂ ನೋಡ್ತಾ ಇದ್ವಿ. ಆಮೇಲೆ ಸೆಟ್ಟಿಗೆ ಬಂದರು. ಸೆಟ್ಟಿಗೆ ಒಳಗಡೆ ಬಂದು ಕೂತ್ಕೊಂಡ ತಕ್ಷಣ ನಮ್ದು ಸಾಂಗ್ ವಸಂತ ಕಾಲ ಬಂದಾಗಲೇ ಸಾಂಗ್ ಶೂಟಿಂಗ್, ಫಸ್ಟೇ ಸಾಂಗ್ ಶೂಟಿಂಗ್ ಫಸ್ಟ್ ಡೇ. ಅವ್ರಿಗೆ ಹೈ ಫೀವರ್ ಇತ್ತು ರಾಜ್ಕುಮಾರ್ ಅವ್ರಿಗೆ. ಬಟ್ ನಾವು ಅವರು ಎಲ್ಲೂ ನಂಗೆ ಜ್ವರ ಇದೆ ಅಂತ ತೋರಿಸ್ಕೊಳ್ಳೇ ಇಲ್ಲ. ಅಲ್ಲಿ ಬ್ರಹ್ಮ ಅವರು ನಮ್ಮಿಬ್ಬರಿಗೆ ತಂದೆ ಪಾತ್ರ ಮಾಡ್ತಿದ್ರು. ಅವರು ಪಾಪ ಅದೇನೇನೋ ಆಯುರ್ವೇದಿಕ ಔಷಧಿ ಎಲ್ಲ ಹೇಳಿ ಏನೇನೋ ತಂದು ಕೊಡ್ತಾಯಿದ್ರು. ನಮಗೆ ಫಸ್ಟ್ ಡೇ ಅಂತೂ ನನಗೆ ಹೆಂಗೆ ನನ್ನ ಕನಸಲ್ಲೇ ಇದ್ದೆ ನಾನು, ಯಾಕಂದರೆ ರಾಜ್ಕುಮಾರ್ ಅವರು ಇದು ಅಂದರೆ ಅವ್ರು ಹೆಂಗೆ ಕೂತ್ಕೊಳ್ತಾರೆ, ಹೆಂಗೆ ಎದೊಳ್ತಾರೆ. ನಾವು ಎಷ್ಟೊಂದು ಸಿನಿಮಾಗಳನ್ನ ನೋಡಿ ಅವರನ್ನು ಆರಾಧಿಸಿದವ್ರು ನಾವು ಹೆಂಗೆ ಮಾತಾಡ್ತಾರೆ ಅಂತ ಅವ್ರಿಗೇನು ಗೊತ್ತಿಲ್ಲ. ನನಗೆ ಫಸ್ಟು ವಾಸೂರ್ ಅವರು ಡೈರೆಕ್ಟ್ರು, ಅವ್ರು ಬಂದು ಇವ್ರಿಗೆ ತಂಗಿ ಪಾತ್ರ ಮಾಡ್ತಿದ್ದಾಳೆ, ಇವ್ರ ತಂದೆ ಪಾತ್ರ ಮಾಡ್ತಾರೆ. ಇವ್ರು ಬ್ರಹ್ಮ ಅವ್ರ ಪರಿಚಯ ಇದ್ದರು ಅಣ್ಣವ್ರಿಗೆ, ನಾನು ಪರಿಚಯ ಇರಲಿಲ್ಲ. ಬಟ್ ಆನಂದ್ ಮಾಡ್ಬೇಕಾದ್ರೆ ಅಮ್ಮನೇ ಬರ್ತಾಯಿದ್ರು, ಪಾರ್ವತಮ್ಮನವರೇ ಬರ್ತಿದ್ರು, ರಾಜ್ಕುಮಾರ್ ಅವ್ರು ಬಂದಿದ್ದು ಕಮ್ಮಿ. ಪರಿಚಯ ಮಾಡಿದ್ಮೇಲೆ ಅವ್ರಿಗೆ ಸಡನ್ನಾಗಿ ಏನಮ್ಮ ನಿನ್ನ ಹೆಸರು ಅಂತಂದ್ರೆ ನನ್ನ ತಾರ. ಓಕೆ, ಇವಳ ಥರ ಇಲ್ವಾ ಅವಳ ಥರ ಇಲ್ವಾ ಅಂತಂದರೆ ನಾಗಮ್ಮ ಅಂತ ಅವ್ರ ತಂಗಿ, ಅಂದರೆ ಬಾಲರಾಜ್ ಅವರ ತಾಯಿ, ಆ ಥರ ಹೋಲಿಸಿದ್ರು ಅವರು. ಅಂದರೆ ಸುಮ್ಮನೆ ಮಾತಾಡ್ತಾ ಹಂಗೆ ಇದ್ರು ರೂಢಿಲಿ ಪಾಪು ಅಂದರು. ನಾನು ಯಾರನ್ನೋ ಕರೀತೀಯಾರೆ ಅಂದ್ಕೊಂಡಿದ್ದೆ. ನಾನು ತಿರುಗಿ ನಾನು ಪಾಪು ಅಂತ ಕರಿತೀನಿ ನಿನ್ನ, ಓಕೆನಾ, ನೀನು ಹೂ ಅನ್ಬೇಕು ಅಂದ್ರು. ಹೌದಾ, ನೀವು ನನ್ನ ಸರಿ ಪಾಪು, ಓಕೆ. ಅಂದರೆ ಅದು ಎಷ್ಟು ಇದಾಗೋಗಿತ್ತು ಅಂದರೆ ತಮಾಷೆಯಾಗಾದರೂ ಬೇರೆ ಹೀರೋಗಳು, ನಾನು ಅಂಬರೀಷ್ ಅಣ್ಣವ್ರ ಜೊತೆನೂ ತಂಗಿ ಪಾತ್ರ ಮಾಡ್ತಿದ್ದೆ, ವಿಷ್ಣು ಸರ್ ಜೊತೆನೂ ತಂಗಿ ಮಗಳು ಆ ಥರ ಎಲ್ಲ ಮಾಡ್ತಿದ್ದೆ. ಇವ್ರ ಜೊತೆ ಎಲ್ಲ ಅವರೆಲ್ಲರೂ ರಾಜ್ಕುಮಾರ್ ಕರೀತಾರಲ್ಲ ಅಂದ್ಬಿಟ್ಟು ಪಾಪು ಅಂತ ಇವರೆಲ್ಲರೂ ಕರೀ. ಅಯ್ಯೋ, ಒಂದು 5-6 ವರ್ಷ ಚಿತ್ರರಂಗದಲ್ಲಿ ಡೈರೆಕ್ಟ್ರುಗಳು ಕೆಲವರು, ಭಾರ್ಗವ ಅವರು ತಮಾಷೆ ಮಾಡೋರು, ತುಂಬ ಜನ, ರಾಜೇಂದ್ರ ಬಾಬುರವರು ಎಲ್ಲರೂ ಪಾಪು ಅಂದರೆ ಒಂಥರ ಅದೊಂದು ಅಡ್ಡೆಸ್ರಾಗ್ಬಿಟ್ಟಿತ್ತು. ತಾರಾ ಅಂತ ಕರೆಯೋದು ಬಿಟ್ಟಿದ್ರು ಎಲ್ಲರೂ. ಅಂದರೆ ಅವ್ರು ಕರೆಯೋದಷ್ಟು, ಅಂದರೆ ಅವ್ರ ಮನಸಾರೆ ಕರೀತಿದ್ರು. ಏನು ಖುಷಿ ನನಗಂತೂ, ಅದು ಭಾಗ್ಯ ಅಲ್ವಾ. ರಾಜ್ಕುಮಾರ್ ಅವರೊಟ್ಟಿಗೆ ಕೆಲಸ ಮಾಡಿದವ್ರು ಎಲ್ಲರೂ ಅದನ್ನ ಹೇಳ್ತಾರೆ. ಅವ್ರು ಏನು ಅಂತಂದರೆ ಅವರು ಈಗ ನಿನ್ನ ವಯಸ್ಸಿನಂದ್ರೆ ನಿನ್ನ ವಯಸ್ಸಿನವ್ರು ಆಗೋಗ್ತಾರೆ, ಇವ್ರ ವಯಸ್ಸಿನವ್ರು ಇವ್ರ ವಯಸ್ಸು ಆ ಥರ. ಈ
ಒಂಥರ ನಡ್ಕೊಳ್ಳೋ ರೀತಿನೇ ಆ ಥರ ನಡ್ಕೊಂಡ್ಬಿಡ್ತಾರೆ. ಸೊ ನಮಗೆ 2ನೇ ದಿನ 3ನೇ ದಿನದಿಂದನೇ ನಾವೇನೋ ತುಂಬಾ ವರ್ಷದಿಂದ ಗೊತ್ತು ಅವ್ರಿಗೆ ಇರೋ ಥರದಲ್ಲಿ ಒಂದು ಫೀಲಿಂಗ್ ಕೊಟ್ಬಿಡ್ತಾರೆ ಅವರು, ತುಂಬಾ ವರ್ಷದಿಂದ ನಮ್ಮ ಪರಿಚಯ ಏನೋ ಆ ಥರ ಅಂತ. ಸೊ ಆ ಕಂಫರ್ಟ್ ಝೋನ್ ಕೊಟ್ಬಿಟ್ಟಿರೋದ್ರಿಂದ ನಮ್ಗೆ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಖುಷಿ ಅನಿಸ್ಬಿಡುತ್ತೆ. ಒಂಥರ ವೆರಿ ಈಸಿ ಅಂತ ಅನ್ಸುತ್ತೆ. ಆ ಥರ ಅಂತೂ ಅವ್ರು ಮಾಡ್ತಾರೆ. ಆ ಥರ ಮಂತ್ರಶಕ್ತಿ, ಮಾಂತ್ರಿಕ ಶಕ್ತಿ ಇದೆಯಲ್ಲ. ಈ ಒಟ್ಟು ಜರ್ನಿಯಲ್ಲಿ ನೋಡಬೇಕಾದ್ರೆ ಎಲ್ಲ ಥರದ ಪಾತ್ರಗಳು, ಆದರೆ ಒಂದು ಕಡೆ ನಾಯಕಿಯಾಗಿ ನಿಲ್ತಿರಲ್ಲ. ಒಬ್ಬ ಹೀರೋಯಿನ್ ಆದಾಗ ಅಲ್ಲಿನ ಒಂದು ಫ್ರೇಮೇ ಬೇರೆ, ನಿಮ್ಮನ್ನು ತೋರಿಸೋದಿರ್ಬೋದು ಅಥವಾ ಕಥೆ ಆಯ್ಕೆ ಇರ್ಬೋದು, ಅದೆಲ್ಲ ಅಂದರೆ ಒಬ್ಬ ನಾಯಕಿಯಾಗಿ ಮಾಡಿದಂಥ ಸಂದರ್ಭಗಳು ಹೇಗಿತ್ತು ತಾರಮ್ಮ? ಅಲ್ಲ, ಅದೊಂಥರ ಇದು ನನಗೆ ಅಂದರೆ ನನ್ನ ಸಣ್ಣ ಪುಟ್ಟ ಪಾತ್ರಗಳಿಂದ ಅದೇ ಇದೇ ಥರ ತಂಗಿ ಎಲ್ಲ ನಾಯಕಿಯರಿಗೂ ತಂಗಿ ಪಾತ್ರ ಅದೆಲ್ಲ ಆಯಿತು. ಅದಾದಮೇಲೆ ಮುಖವಾಡ ಅಂತ ಹೇಳಿ MD ಕೌಶಿಕ್ ಅವರು ಫಸ್ಟ್ ಟೈಮ್ ನನಗೆ ಒಂದು ನಾಯಕಿ ಪಾತ್ರ ಬರ್ತಾರೆ. ಅಂದರೆ ನಾನು ಅಷ್ಟರಲ್ಲಿ ತುಂಬ ಸಪೋರ್ಟಿಂಗ್ ರೋಲ್ಸ್ ಎಲ್ಲ ಪಿಕ್ಚರಲ್ಲೂ ಹೀರೋಯಿನ್ಗೆ ಫ್ರೆಂಡು, ಇಲ್ಲ ಹೀರೋಗೆ ತಂಗಿ ಅಥವಾ ಮಗಳು, ಈ ಥರ ಪಾತ್ರ ಮಾಡಿ ನನಗೊಂದು ನಾಯಕಿ ಪಾತ್ರನ ಆಫರ್ ಮಾಡ್ತಾರೆ. ಆವಾಗ ಆ ಕತೆ ನಂಗೆ ತುಂಬ ಖುಷಿ ಅನಿಸುತ್ತೆ. ಆಮೇಲೆ MD ಕೌಶಿಕ್ ಅವರು ಫಸ್ಟ್ ಡೈರೆಕ್ಷನ್ ಮಾಡ್ತಿರ್ತಾರೆ. ನನಗೆ ಆಯಿತು ಮಾಡ್ತೀನಿ ಅಂತ ಹೇಳಿ ಖುಷಿ ಮಾಡ್ತೀನಿ. ಅದಾದಮೇಲೆ ಏನಾಗುತ್ತೆ, ದೇವಾ ಸಿನಿಮಾ ಶೂಟಿಂಗ್ ಮಾಡ್ತಿರ್ತೀವಿ ನಾವು ವಿಷ್ಣು ಸರ್ ಜೊತೆ. ಆವಾಗ ಅಲ್ಲಿಗೆ ಪಣಿ ರಾಮಚಂದ್ರ ಅವರೆಲ್ಲರೂ ಡಾಕ್ಟರ್ ಕೃಷ್ಣ ಸ್ಕ್ರಿಪ್ಟನ್ನು ಅಥವಾ ಕಥೆಯನ್ನು ಡಿಸ್ಕಷನ್ ಮಾಡೋಕ್ಕೆ ವಿಷ್ಣು ಸರ್ ಜೊತೆ ತುಂಬ ಸತಿ ಬಂದು ಅಲ್ಲಿ ಮೀಟ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಆವಾಗ ಬಹುಶಃ ನನಗೆ ಗೊತ್ತಿರೋ ಹಾಗೆ ಪಣಿ ರಾಮಚಂದ್ರ ಅವರು ಬೇರೆ ಭಾಷೆಯ ಕೆಲವು ನಾಯಕಿಯರ ಫೋಟೋಗಳನ್ನ ತಂದು ಆ ನಾಯಕಿ ಪಾತ್ರಕ್ಕೆ ಅವ್ರಿಗೆ ವಿಷ್ಣು ಸರ್ ತೋರಿಸ್ತಾ ಇರ್ತಾರೆ. ನಾನು ಪ್ಯಾಲೇಸಲ್ಲಿ ಶೂಟಿಂಗ್ ನಡೀತಿತ್ತು, ನಂಗೆ ಚೆನ್ನಾಗಿ ನೆನಪಿದೆ. ನಾವೆಲ್ಲ ಅಲ್ಲೆಲ್ಲ ಕೂತಿದ್ವಿ. ನನ್ನನ್ನು ಬಂದು ಅವರ ವಿಷ್ಣು ಸರ್ ಅಸಿಸ್ಟೆಂಟ್ ಕರೀತಿದ್ದಾರೆ, ಸರ್ ನೀವು ಅಲ್ಲಿ ಬರಬೇಕಂತೆ ಅಂತ. ಅವರು ಈ ಕಡೆ ಕೂತಿರ್ತಾರೆ. ಸೊ ನಾನು ಬರ್ತೀನಿ. ಬಂದಮೇಲೆ ಅವರು ಸಡನ್ನಾಗಿ ಪಣಿ ರಾಮಚಂದ್ರಗೆ, ಈ ಹುಡುಗಿ ಇದ್ದಾಳಲ್ಲ ಮಾಡು ಹೀರೋಯಿನ್ನು, ಯಾಕೆ ಬೇರೆಯಿಂದ ಎಲ್ಲ ಕರ್ಕೊಂಡು ಬರ್ತೀಯಾ ಅಂತಾರೆ. ಸೊ ಲೈಕ್ ದ್ಯಾಟ್ ಐ ಬಿಕೇಮ್ ಹೀರೋಯಿನ್ ಫಾರ್ ಡಾಕ್ಟರ್ ಕೃಷ್ಣ. ನನಗೆ ಏನು ಹೇಳ್ತಾ ಇದ್ದಾರೆ ಇವರು ಅಂತ. ಪಾಪ ಪಣಿ ರಾಮಚಂದ್ರ ಅವರು ಆ ಪಿಕ್ಚರ್ಗೋಸ್ಕರ ಈಜದ್ ಕಲಿಬೇಕು ಅಂದ್ರು, ಈಜ್ ಬರುತ್ತಾ ಅಂದ್ರು, ಬರಲ್ಲ ಅಂದೆ. ಆರ್ಸ್ ರೈಡಿಂಗ್ ಬರುತ್ತಾ, ಬರಲ್ಲ. ಮತ್ತೆ ಡ್ಯಾನ್ಸ್ ಸ್ವಲ್ಪ ಮಟ್ಟಿಗೆ ಕಲ್ತಿದ್ದೀನಿ. ಅಂದ್ರೆ ನಿಜವಾಗ್ಲೂ ಒಂದು ಕಲಾವಿದೆಗೆ ಏನೇನು ಪ್ರಿಪೇರ್ ಆಗಿ ಸಿನಿಮಾಗೆ ಬರಬೇಕು ಅದೇನು ಇರ್ಲಿಲ್ಲ. ನನಗೆ ಈಜ್ ಬರಲ್ಲ, ಆಮೇಲೆ ಈಜ್ ಕಲಿಬೇಕು ಇರೋದೇ ಅದೊಂದೊಂದು ಡಾಕ್ಟರ್ ಕೃಷ್ಣ ಟೈಟಲ್ ಸಾಂಗ್. ಅದು ಬಾವಿಲ್ ಬೀಳೋದಿದೆ, ನಿಜವಾದ ಬೀಳ್ಬೇಕು, ನಾನು ಡ್ಯೂಪ್ ಯೂಸ್ ಮಾಡಲ್ಲ, ನೀವು ಕಲಿಬೇಕು ಅಂತ. ಅಯ್ಯೋ ಇವ್ರು ಹೇಳಿದ್ರಲ್ಲ ಅಂತೇಳಿ ನಾನು 4-5 ಸ್ವಿಮ್ಮಿಂಗ್ ಪೂಲ್ಗೂ ಹೋಗಿ ಬಿದ್ದು ಎದ್ದು ಎಲ್ಲ ಮಾಡಿದೆ. ಸ್ವಿಮ್ಮಿಂಗ್ ಅಂತೂ ನೆಟ್ಟಿಗೆ ಬರಲಿಲ್ಲ, ಭಯ ಬಂತು. ನೀರು ಬಂದ್ರೆ ಭಯ ಬಂತು, ಅಯ್ಯಪ್ಪ ಅಂತ. ಬಟ್ ಇಲ್ಲ ಅಂದ್ಬಿಟ್ರೆ ಚಾನ್ಸ್ ತಪ್ಪೋಗುತ್ತಲ್ಲ. ಕಲ್ತಿಲ್ಲ ಅಂದ್ರೆ ನಾನು ಅದನ್ನ ಹೇಳಲೇ ಇಲ್ಲ ಪಣಿ ರಾಮಚಂದ್ರ ಅವ್ರಿಗೆ. ಈಗಲೂ ಅಪರಾಧಿ ಭಾವನೆ ಕಾಣುತ್ತೆ, ಅಯ್ಯೋ ನಾನು ಅವ್ರ ಡೈರೆಕ್ಟರ್ಗೆ ಹೇಳಿಲ್ಲ ಅಂತ. ಆಮೇಲೆ ಆ ಸೀನ್ ಬರುತ್ತೆ. ಆ ಸೀನು ದೇವನಹಳ್ಳಿ ಹತ್ರ ಒಂದು ತೋಟ ಕರ್ಕೊಂಡು ಹೋಗ್ತಾರೆ. ದೊಡ್ಡ ಬಾವಿ ಅದು, ಎಷ್ಟೊಂದು ಆಳ ಅಂದ್ರೆ ಕಾಣೋದೇ ಇಲ್ಲ. ಮಧ್ಯದಲ್ಲಿ ಒಂದು ಪೈಪ್ ಬೇರೆ ಹೊಟ್ಟೋಗಿದೆ, ಇದ್ರದ್ದು ಪಂಪ್ ಸೆಟ್ ಪೈಪ್ ಬೇರೆ. ನೋಡಮ್ಮ ಇಲ್ಲಿ ಜಂಪ್ ಮಾಡ್ಬೇಕು ಅಂತ ಆರಾಮಾಗಿ ಹೇಳ್ಬಿಟ್ರೆ, ಯಾಕಂದ್ರೆ ಅವ್ರು ಅನ್ಕೊಂಡ್ಬಿಟ್ಟಿದ್ರಲ್ಲ ನಾನು ಕಲ್ತಿದ್ದೀನಿ ಅಂತ. ನಾನು ಅಯ್ಯೋ ದೇವಾ ನಂಗೆ ಬರಲ್ವಲ್ಲ ಅಂತ ಅಂತೆಲ್ಲ ಹತ್ಕೊಂಡು, ನಾನು ಕಲ್ತಿಲ್ಲ ಸರ್, ನಾನು ಬರಲಿಲ್ಲ, ನನಗೆ ಸ್ವಿಮ್ಮಿಂಗು ಅಂತ ಹೇಳ್ತೀನಿ. ಕೋಪ ಬರುತ್ತೆ ಅವ್ರಿಗೆ, ಜೋರು ಕೋಪ ಬರುತ್ತೆ. ಹೇಳಿದ್ನಲ್ರಿ ಕಲಿಬೇಕು ಅಂತ, ಹೋಗಿದ್ದೆ ಸರ್ ಆದರೆ ಬರಲಿಲ್ಲ ಅಂತ. ಆಮೇಲೆ ಪಾಪ ಅವರು ಮೇಲಿಂದ ಬೀಳೋದು ಯಾರು ಕೆಲವು ಬೀಳಿಸ್ತಾರೆ. ಅದಾದ್ಮೇಲೆ ಈಜಂತೂ ಈಜಲೇಬೇಕ್ರಿ, ನಂಗೆ ಗೊತ್ತಿಲ್ಲ ಅದ್ ಹೆಂಗೋ ನೀವು ಬೀಳಿ ಅಂತೇಳಿ ಕೊನೆಗೆ ಬಾವಿಲಿ ಬೀಳ್ಸಿದ್ರು. ಬಟ್ ನನ್ನ ಜೊತೆ ಈಜ್ ಕಲ್ತ ಮಕ್ಕಳಿದ್ರು ಪಾಪ, ಅವೆಲ್ಲ ನಂಗೆ ತುಂಬಾ ಹೆಲ್ಪ್ ಮಾಡಿದ್ರು. ಕೈ ಇಟ್ಕೊಳ್ಳೋ ಕಾಲಿಟ್ಕೊಳ್ಳೋ ಅಂತೆಲ್ಲ ಹೆಂಗೋ ಒಂದು ಮಾಡಿದ್ವಿ. ಆ ಥರ ಹೀರೋಯಿನ್ ಜರ್ನಿ ಶುರು ಆಯಿತು. ಆ್ಯಕ್ಚುಲಿ ಇದೆಲ್ಲ ಸಿನಿಮಾಗಳು ಈ ಥರ ಮಾಡ್ತಾ ಬಂದಾಗ ನನಗೆ ಆವಾಗ ಒಂದು ಸ್ವಲ್ಪ ಮುಖ್ಯ ಪಾತ್ರಗಳ ಹತ್ರ ನಿರ್ಮಾಪಕರು ನಿರ್ದೇಶಕ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಹೀರೋಯಿನ್ಗೆ ಈಕ್ವಲೆಂಟ್ ಪಾತ್ರ ರಣರಂಗ ಆಯಿತು. ರಣರಂಗ ಆದಾಗೆ ಸುಧಾರಾಣಿಯವ್ರಿಗೆ ಈಕ್ವಲೆಂಟ್ ಪಾತ್ರ. ಆ ಥರ ಈ ಥರ ಈಕ್ವಲೆಂಟ್ ಅಂದರೆ ಇಬ್ಬಿಬ್ರು ಹೀರೋಯಿನ್ಸ್ ಇದ್ದಾಗ, ಇದು ಮಿಸ್ಟರ್ ರಾಜದಲ್ಲಿ ಮಹಾಲಕ್ಷ್ಮಿ ಅವ್ರಿಗೆ ಈಕ್ವಲೆಂಟ್ ಪಾತ್ರ. ಭದ್ರಕಾಳಿ ಅಂತ ಸಿನಿಮಾ ಮಾಡಿದೆ, ಅದು ಇಬ್ರು ಹೀರೋಯಿನ್ಸ್ ಪಾತ್ರ. ಒಂದು ವರದಕ್ಷಿಣೆ ಸುಟ್ಟು ಬಿಡ್ತಾರೆ ನನ್ನ, ಆ ಥರದೆಲ್ಲ. ಸೊ ಒಂಥರ ಆಮೇಲೆ ಡಬಲ್ ಹೀರೋಯಿನ್ಸು ಈ ತರ ಶುರುವಾಯಿತು. ಸಿಪಾಯಿ ಮರೆಯೋಂಗೆ ಇಲ್ಲ, ಏನದು ಇವತ್ತಿಗೂ ಆಶ್ಚರ್ಯ. ಅದ್ರ ಸಿಪಾಯಿ ಬಹಳ ಸಣ್ಣ ಪಾತ್ರ ಅದು.
ರವಿ ಸರ್ ಎಗೇನ್ ಈಗ ವಜ್ರೇಶ್ವರಿ ಹೇಗೆ ಒಂದು ಸ್ಥಿರವಾಗಿ ದೊಡ್ಡ ಸಂಸ್ಥೆ ಅಂತಿತ್ತು, ಅದರಷ್ಟೇ ಒಂದು ಈಕ್ವಲೆಂಟ್ ಸಂಸ್ಥೆ ಅಂದ್ರೆ ಅದು ಈಶ್ವರಿ ಪಿಕ್ಚರ್ಸ್. ಸೊ ಆ ಈಶ್ವರಿ ಪಿಕ್ಚರ್ಸ್ ಅಲ್ಲಿ ಆಫರ್ ಬಂದಾಗ್ಲೂ ಎಲ್ಲಾ ಕಲಾವಿದರು ಒಂದು ಪ್ರೈಡ್ ಅದು. ಹೌದು, ರವಿ ಸರ್ ಜೊತೆ ಕೆಲಸ ಮಾಡ್ತಿದ್ದೀನಿ, ಅವರೇ ಡೈರೆಕ್ಷನ್, ಅದೊಂದು ದೊಡ್ಡ ಸಿನಿಮಾ. ಈಗ ಎಲ್ಲ ಆಕ್ಟರ್ಗಳನ್ನ ತಗೊಂಡಾಗ ನೀವು ಯಾರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಈಗ ಹೇಳ್ಬಿಟ್ಟಿದ್ದೀನಿ, ಎಲ್ಲದರಲ್ಲೂ ಹೇಳ್ಬಿಟ್ಟಿದ್ದೀನಿ. ಅಲ್ಲ, ನನಗೇನಂದ್ರೆ ಎಲ್ಲರಿಂದನೂ ಕಲ್ತಿದ್ದೀನಿ, ಅದನ್ನ ನೋ ಡೌಟ್. ಈಗ ಅದು ಅಣ್ಣವರಿಂದ ಹಿಡಿದು ಈಗಿನ ಸಣ್ಣ ಫಸ್ಟು ಬಣ್ಣ ಹಚ್ಚೋ ಹುಡುಗನ ಹತ್ರನೂ ಸಮಥಿಂಗ್ ಸ್ಪೆಷಲ್ ಇರುತ್ತೆ. ಯಾಕಂದರೆ ಒಂದು ಕಲಾ ದೇವತೆ, ಕಲಾ ಸರಸ್ವತಿ ಅಂತ ಏನು ಹೇಳ್ತೀವಿ, ಅದು ಎಲ್ಲರ ಹತ್ರನೂ ಒಂದು ಸ್ಪೆಷಾಲಿಟಿ ಇದ್ರೇ ಅದು ಬಣ್ಣ ಹಚ್ಚಲಿಕ್ಕೆ ಸಾಧ್ಯ, ಕ್ಯಾಮ್ರಾ ಮುಂದೆ ನಿಲ್ಲಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಅದು ಆ ದೇವತೆ ಆಶೀರ್ವಾದ ಇಲ್ದಿದ್ರೆ ಸಾಧ್ಯನೇ ಇಲ್ಲ. ಸೊ ಅದರಲ್ಲಿ ಏನೋ ಒಂದು ಒಬ್ಬರಿಂದ ಒಬ್ರು ನನಗೆ ಒಂಥರ ಸ್ಪೆಷಲ್ ಅಂತ ಅನ್ನಿಸ್ತಾನೆ ಇರ್ತಾರೆ. ಅಲ್ಲ, ಎಲ್ಲರೂ ಬೇಕಾಗಿದೆ, ಎಲ್ಲರ ಜೊತೆ ಕೆಲಸ ಮಾಡಿದರೆ ಅಟ್ಲೀಸ್ಟ್ ಶಂಕರಣ್ಣನ ಬಗ್ಗೆ ಹೇಳಿ. ಅಯ್ಯೋ, ಅವ್ರದಿಂದ ಪೇಪರ್ ಓದೋದು ಕಲ್ತಿದ್ದೀನಿ. ಹೌದಾ? ನಾನು ಓದ್ತಾನೆ ಇರಲಿಲ್ಲ, ನ್ಯೂಸ್ ಪೇಪರೇ ಓದ್ತಿರ್ಲಿಲ್ಲ. ಮನೇಲಿ ತುಂಬ ಬರೋದು, ನಮ್ಮ ಮನೇಲಿ ಹಿಂದೂ ಒಂದು ಬಂದೇ ಬರೋದು, ಪ್ರಜಾವಾಣಿ, ಕನ್ನಡಪ್ರಭ ಇವೆಲ್ಲ ಅವಾಗ್ಲಿಂದನೂ ಬರ್ತಾ ಇತ್ತು, ಉದಯವಾಣಿ ಅದೆಲ್ಲ. ಹಿಂದೂ ಅಪ್ಪ ನಮ್ಮ ತಾತ ಎಲ್ಲರೂ ಓದ್ತಾ ಇದ್ರು, ಮಾವ ನಮ್ಮ ತಾತ ಎಲ್ಲರೂ. ಇದು ಕನ್ನಡ ಪೇಪರೆಲ್ಲ ಅಡುಗೆ ಮನೆಗೆ ಬಂದ್ಬಿಡೋದು. ನಮ್ಮ ದೊಡ್ಡಮ್ಮ, ನಮ್ಮಮ್ಮ, ಚಿಕ್ಕಮ್ಮ ಎಲ್ಲರೂ ಅವರೆಲ್ಲ ಓದೋರು. ನನಗೆ ಬರೀ ಫ್ರೈಡೇ ಹೋಗ್ತಿದ್ದೆ, ಏನಂದ್ರೆ ಸಿನಿಮಾದ ಬಗ್ಗೆ ಅಷ್ಟೇ, ಬೇನ್ ಪೇಪರ್ ಅದೆಲ್ಲ ಓದ್ತಿರ್ಲಿಲ್ಲ. ಓದೋದು ಸಿನಿಮಾದಲ್ಲಿ, ಅದ್ರಲ್ಲಿ ನನ್ನ ಫೋಟೋ ಬಂದಿದ್ಯಾ, ಬಂದಿದ್ಯಾ, ಕರೆಕ್ಟ್ ಈ ಪಿಕ್ಚರ್ ಮಾಡ್ತಾ ಇದ್ದೀನಿ ಅಂತ ತುಂಬ ಇದೆಲ್ಲ ಕೊಚ್ಕೋಬೇಕಲ್ಲ. ನನ್ನ ಕಸಿನ್ಗಳ, ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ. ಸರ್ ಅನು ಫೋಟೋ ಬಂದಿದೆ ಅಂತ ಎಲ್ಲ ಸುಮ್ಮನೆ ಮಾತಾಡ್ಕೊಂಡು ಎಲ್ಲ. ಸೊ ಆ ಥರ ಅದಕ್ಕೆ ಬರೀ ಫ್ರೈಡೇ ಮಾತ್ರ ನ್ಯೂಸ್ ಪೇಪರ್ ಮುಟ್ತಾ ಇದ್ದೆ. ಬಟ್ ಶಂಕರನಾಗ್ ಅವರು ಯಾವಾಗಲೂ ಶೂಟಿಂಗ್ ಬಂದರೆ ಅವರು ಇಡೀ ನ್ಯೂಸ್ ಪೇಪರ್ಗಳು ತರೋರು, ಮರಾಠಿ ನ್ಯೂಸ್ ಪೇಪರಿಂದ ಹಿಡಿದು ಇಂಗ್ಲೀಷ್ ಎಲ್ಲ ನ್ಯೂಸ್ ಪೇಪರ್, ಕನ್ನಡ ಎಲ್ಲ ನ್ಯೂಸ್ ಪೇಪರ್ ತಂದು, ಆಮೇಲೆ ಶೂಟಿಂಗ್ ಬಿಡುವಲ್ಲಿ ಆ ಪದಬಂಧ ಮಾಡೋದು, ಕ್ರಾಸ್ ವರ್ಡ್ಸ್ ಅದೆಲ್ಲ ತುಂಬೋದು, ಆಮೇಲೆ ಇದೆಲ್ಲ ಮತ್ತೆ ಎಲ್ಲವನ್ನೂ ಒಂದು ಇಂಪಾರ್ಟೆಂಟ್ ಇದ್ದರೆ ಅದನ್ನು ಗುರುತಾಕೊಳ್ಳೋದು, ಕೆಲವೊಂದು ಕಟ್ ಮಾಡಿ ಇಟ್ಕೊಳ್ಳೋದು, ಈ ಥರದ್ದೆಲ್ಲ ತುಂಬ ಇಂಟ್ರೆಸ್ಟ್ ಅವರಿಗೆ. ಇನ್ ಬಿಟ್ವೀನ್ ದಿ ಶಾರ್ಟ್ಸ್ ಈ ವಾಸ್ ವೆರಿ ಬಿಸಿ ರೀಡಿಂಗ್ ನ್ಯೂಸ್ ಪೇಪರ್ಸ್. ಸೊ ನನ್ನನ್ನು ನೋಡ್ತಾನೆ ಇದ್ರಲ್ಲ, ನಾನು ಸ್ವಲ್ಪ ಫ್ರೀಯಾಗಿ ಅವ್ರು ಬಾಯ್ಲಿ ಅಂದರು ಒಂದ್ಸತಿ. ಅಂದರೆ ನ್ಯೂಸ್ ಪೇಪರೆಲ್ಲ ಓದ್ತೀನಿ, ಓದ್ತೀನಿ ಫ್ರೈಡೇ ಮಾತ್ರ ಅಂತ ಹೇಳಿದೆ ಅವ್ರ ಹತ್ರ. ದಿನ ಓದಬೇಕು, ಏನು ನಡೀತಾ ಇದೆ ಅದೆಲ್ಲ ತಿಳ್ಕೊಬೇಕು ನೀವೆಲ್ಲ, ಯುವರ್ ಆಲ್ ಯಂಗ್ಸ್ಟರ್ಸ್, ಯು ಶುಡ್ ನೋ. ಏನಾದರೂ ಕೇಳಿದ್ರೆ ಹಿಂಗೆ ನಡೀತಾ ಇದೆ ಹಂಗೆ ನಡೀತಾ ಇದೆ ಅಂತ ಹೇಳ್ಬೇಕು. ನಾನು ಯಾಕೆ ತಿಳ್ಕೊಬೇಕು ಅಂತ ಅಂದರೆ ನನಗೆ ತಲೆನೋ ಓದೋ ಥರ. ಬಟ್ ಅವರು ಅವತ್ತಿಂದ ಶುರು ಮಾಡಿದ್ರು, ಪೇಪರ್ ಕೊಟ್ಬಿಟ್ಟು ಓದು ಅನ್ನೋರು. ಅದು ಅವ್ರ ಮುಂದೆ ಜೋರಾಗಿ ಓದಬೇಕಿತ್ತು, ಸ್ಕ್ರಿಪ್ಟ್ ಓದಂಗೆ. ಇಂಗ್ಲೀಷನ್ನು ಜೋರಾಗಿ ಓದಬೇಕು, ಕನ್ನಡ ಜೋರಾಗಿ ಓದಬೇಕು. ಎಲ್ಲಿಂದ ಫಸ್ಟು ಪ್ರಿಂಟೆಡ್ ಪುಟ, ದುಡ್ಡು, ಕೊನೆಗೆ ಅಲ್ಲಿ ಲಾಸ್ಟ್ ಅಲ್ಲಿ ಎಡಿಟರ್, ಅಡ್ರೆಸ್ ಎಲ್ಲ ಓದ್ಬೇಕು. ಅಯ್ಯೋ, ಮತ್ತೆ ಶಾರ್ಟ್ ಮುಗಿಸ್ ಮಧ್ಯೆ ಬಂದ್ರೆ ತಿರ್ಗಿ ಎಲ್ಲ ಅದನ್ನೆಲ್ಲ ಒಪ್ಪಿಸ್ಬೇಕಿತ್ತು. ಓದು, ಎಲ್ಲಿ ಬಿಟ್ಟಿದ್ದೆ ನೀನು ಅಂತ. ಆಮೇಲೆ ಇನ್ನೊಂದ್ಸತಿ ಇನ್ನೂ ಸ್ವಲ್ಪ ಇಂಪ್ರೂವ್ ಆದಮೇಲೆ ಇದರಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರಲ್ಲಿ ಆ 3rd ಪೇಜ್ 3rd 4th ಕಾಲಮ್ ಏನಿತ್ತು ಹೇಳೋನವರು. ಅಯ್ಯೋ, ಅಷ್ಟೊಂದು 12 ಪೇಪರ್ ಓದಿರುವೆ, ಏನಿತ್ತಪ್ಪ ಮತ್ತೆ ಸ್ಕೂಲ್ ಹೋಮ್ವರ್ಕ್. ಈ ದೇವರಾಜು ನಾನು ತುಂಬಾ ಅವ್ರ ಜೊತೆ ಬಹಳ ಫಿಲ್ಮ್ಸ್ ಮಾಡಿದ್ದೀವಿ. ಸೊ ದೇವು ನಮ್ಮನ್ನ ಯಾವಾಗಲೂ ಕೇಳೋರೆ, ಈ ವರ್ಷ ನೀವು ಯಾವ ಪಿಕ್ಚರಲ್ಲಿ ಇಲ್ಲ ಅನ್ನೋರು. ಇದೆಯಲ್ಲ, ಯಾವ ಪಿಕ್ಚರಲ್ಲಿ ಇಲ್ಲ ಅಂತ ಅಷ್ಟೊಂದು ಸಿನಿಮಾ ನಾವು ಮಾಡ್ತಿದ್ವಿ ಅವ್ರ ಜೊತೆ. ಅವ್ನು ದೇವು ಅಣಗ್ಸು, ಓದ್ಕೊಂಡು ಬಾರೇ ಪೇಪರ್ನೆಲ್ಲ, ನೀನು ಇಲ್ಲಿ ಬಂದು ಓದ್ಕೊಂಡು. ಆದರೆ ಎಲ್ರಿಗೂ ಉತ್ತರ, ನಾನಿದ್ರೆ ಶಂಕರನಾಗ್ ಅವರು, ಅದು ನಾನು ಇನ್ನೊಂದ್ಸರಿ ತಪ್ಪಿಸ್ಕೊಂಡೆಲ್ಲ ಓಡಾಡಿದ್ದೀನಿ, ಆದ್ರೂ ಬಿಡ್ತಿರ್ಲಿಲ್ಲ ಅವರು. ಎಲ್ಲ ಓದು ಅನ್ನೋರು. ಬಟ್ ದಟ್ ಇಸ್ ಅದು ಅವರು ಹಂಗೆ ಓದಿಸಿದ್ದಕ್ಕೆ ನಾನು ಆಮೇಲೆ ನ್ಯೂಸ್ ಪೇಪರ್ ಹೋಗ್ತಾನೆ ಇಲ್ಲ. ಓದಿ ತಿರ್ಗ ನನಗೆ ನ್ಯೂಸ್ ಪೇಪರ್ ಓದಲಿಲ್ಲ ಅಂದರೆ ನನಗೇನೋ ಡೇ ಸ್ಟಾರ್ಟ್ ಆಗಲಿಲ್ಲ. ಎಲ್ಲಿ ನ್ಯೂಸ್ ಪೇಪರ್ ಬಂದಿಲ್ವಾ ಇವತ್ತು ಅಂತ ರಜಾ ಇದ್ದಾಗಂತೂ ನಂಗೆ ಬೇಜಾರಾಗ್ಬಿಡುತ್ತೆ. ಹಿಂದಿನ ದಿನ ತಗೊಂಬಾರೋ, ಓದ್ತೀನಿ. ನಿಜ ಶ್ವೇತಾ, ಹಿಂದಿನ ದಿನ ತರಿಸ್ಬಿಟ್ಟು ಹಿಂದಿನ ದಿನ ಪೇಪರ್ ಓದೋದು ಒಳ್ಳೆ ಹುಚ್ಚಿಡ್ಸಿದ್ರಲ್ಲ. ಅಯ್ಯೋ ನಿಜ, ಮಜಾ ಇದೆ ತಾರಮ್ಮ. ಆದ್ರೂ ಈಗ ತಾರಾ ಅವರ ಚಿತ್ರ ಜೀವನ ಅಂತ ನೋಡಿದಾಗ ಚಿಕ್ಕ ಪುಟ್ಟ ಪಾತ್ರಗಳಾಯ್ತು, ಪೋಷಕ ನಟಿ ಪಾತ್ರಗಳಾಯ್ತು, ಈ ಇಬ್ಬರು ಹೀರೋಯಿನ್ ಇಕ್ವಿವ್ಯಾಲೆಂಟ್ ಪಾತ್ರಗಳು ಹೇಳಿದ್ರಿ. ಆಮೇಲೆ ನಾಯಕಿ ಪ್ರಧಾನವಾದ ಸಿನಿಮಾಗಳಂದ್ರೆ ಬಹಳಷ್ಟು ಸಾಹಿತಿಗಳ ಕಾದಂಬರಿ ಆಧಾರಿತ ಚಿತ್ರಗಳು ತಮಗೆ ದೊರೆತಾಗ ಗಂಭೀರವಾದ ಪಾತ್ರಗಳು, ನೀವಾಗಲೇ ಹೇಳಿದಾಗ ಡಾಕ್ಟರ್ ಕೃಷ್ಣ ಆಗಿರ್ಬೋದು, ನಮ್ಮಲ್ಲಿ ಒಬ್ರು ಸಾಮಾನ್ಯ ಜನರು ಅನ್ನುವಂಥ ಪಾತ್ರಗಳು. ಆದರೆ ಇಲ್ಲಿ ಗಂಭೀರವಾದ ಕಥೆ ಇರುತ್ತೆ, ನಾಯಕಿ ಮೇಲೆ ಕಥೆ ಸುತ್ತ ತಿರುಗ್ತಾ ಇರುತ್ತೆ. ಸೊ ಅಂಥ ಪಾತ್ರಗಳಿಗೆ ತಯಾರಿ ಹೇಗಿತ್ತು? ಅಲ್ಲ, ಅದೊಂದು
ರಿಯಲಿ ಡಿಫ್ರೆಂಟ್ ಸ್ಕೂಲ್. ನನಗೆ ಆವಾಗ ಕಲಾತ್ಮಕ ಚಿತ್ರ, ಕಮರ್ಷಿಯಲ್ ಚಿತ್ರ, ನನಗದು ಡಿಫ್ರೆನ್ಸ್ ಗೊತ್ತಾಗ್ತಿರ್ಲಿಲ್ಲ. ಇದರಲ್ಲೂ ಆ್ಯಕ್ಷನ್ ಕಟ್ಟು, ಅದರಲ್ಲೂ ಆ್ಯಕ್ಷನ್ ಕಟ್ಟು, ಇದರಲ್ಲೂ ಒಂಥರ ಮೇಕಪ್. ಅಂದರೆ ನನಗೇನು ಒಂದೇ ಅಂತ ಅನಿಸ್ತಿತ್ತು. ಅಭಿನಯ ಕಲಾವಿದ್ರು ಒಂದೇ ಅಲ್ವಾ, ಇಲ್ಲೂ ಯಾವ ಥರ ಅಂತ. ಬಟ್ ನನಗೆ ಈ ಸ್ಕೂಲೇ ಬೇರೆ ಅನ್ನಿಸ್ತು. ನನಗೆ ಫಸ್ಟ್ ಆ ಥರದ್ದೊಂದು ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಡಾಕ್ಟರ್ ಬರ್ಗು ರಾಮಚಂದ್ರಪ್ಪ ಅವರ ಚಿತ್ರ ಕೋಟೆ ಸಿನಿಮಾ ಮೂಲಕ. ಆ ಥರ ಒಂದು ಸೀರಿಯಸ್ ಪಾತ್ರ ಬಂದಾಗ ಮೇಕಪ್ ಅಂದ ತಕ್ಷಣ ನನಗೆ ಏನು ಮಾಡೋದು, ನಮಗೆಲ್ಲ ಮೇಕಪ್ ಅಂದರೆ ಸುಂದರವಾಗಿ ಕಾಣಕ್ಕೆ ಮೇಕಪ್ ಹಾಕ್ತೀವಿ, ತೊಟ್ಟಿಗೆ ಬಣ್ಣ ಹಾಕ್ತೀವಿ, ಕೆನ್ನೆಗೆ ಗಿಡ ಹಾಕ್ತೀವಿ ಅಲ್ವಾ, ಚಂದ ಕಾಣ್ಲಿಕ್ಕೆ ಮೇಕಪ್ ಹಾಕ್ತೀವಿ. ಇದರಲ್ಲಿ ಏನು ಮಾಡೋರು, ಬಂದ ತಕ್ಷಣ ತಲೆಗೆ ಮಣ್ಣು ಹಾಕೋರು, ಆಮೇಲೆ ತಲೆ ಎಲ್ಲ ಸುಕ್ ಮಾಡೋರು, ಆಮೇಲೆ ಕರ್ಗೆ ಎಲ್ಲೆಲ್ಲೋ ಪ್ಯಾಚ್ ಎಲ್ಲ ಮಾಡೋದು. ಅಯ್ಯೋ ಯಪ್ಪ ಏನು ಹಿಂಗೆ ಕೋಟೆಯಲ್ಲಿ ನಿಜವಾಗಿ ನೋಡಬೇಕು ಆ ಥರ ಏನೋ ಒಂಥರ ವಿಚಿತ್ರವಾಗಿ ಮಾಡೋರು. ಇದೇನು ಹಿಂಗೆಲ್ಲ ಮೇಕಪ್ ಇದೆ ಅಂತ. ನಾನು ಎಷ್ಟೊಂದು ಸತಿ ಮಾಸ್ಟ್ರು ನಮ್ಮನೆ ಪಕ್ಕದಲ್ಲೇ ಇದ್ದಿದ್ದು, ಸೊ ಅವ್ರಿಗೆ ನಂಗೆ ಸ್ವಲ್ಪ ಸಲಿಗೆ ಇತ್ತು. ಮಾಸ್ಟರ್ಜಿ ಅಂತ ಅವತ್ತಿಂದ ನಾನು ಕರಿತಿದ್ದೆ. ಯಾಕಂದರೆ ಅವರು ಕಾಲೇಜ್ ಲೆಕ್ಚರರ್ ಆಗಿದ್ದರು, ಅವಾಗ ಯೂನಿವರ್ಸಿಟಿಲೆಲ್ಲ ಪ್ರೊಫೆಸರ್ ಆಗಿದ್ದರು. ನಾನು ಮಾಸ್ಟರ್ಜಿ ಇದೇನು ಮಾಸ್ಟರ್ಜಿ ಹಿಂಗೆಲ್ಲ ಮಾಡಿದ್ದೀರ, ನನಗೆ ಬಣ್ಣ ಇಲ್ಲ ಇತ್ತು ಅಂದರೆ ಅದಕ್ಕೊಂದು ನಾವು ಶೂಟಿಂಗ್ ಹೋಗೋಕ್ಕೆ ಮುಂಚೆ ಒಂದು ಹೋಮ್ವರ್ಕ್ ಮಾಡಿಸಿದ್ರು, ಒಂದು ರೀಡಿಂಗ್ ಅಂತ ಕೊಟ್ಟರು. ಸೊ ನನಗೆ ಆವಾಗ ಅಂದ್ಕೊಂಡೆ, ನಮಗೆ ಇತರೆ ಚಿತ್ರಗಳಲ್ಲಿ ನಾವು ವ್ಯಾಪಾರಿ ಚಿತ್ರಗಳು ಮಾಡ್ತೀವಲ್ಲ, ಅದೆಲ್ಲ ಇಷ್ಟೊಂದೆಲ್ಲ ಕ್ಲಾಸೆಲ್ಲ ತೊಗೊಂಡು ಆಮೇಲೆ ಶೂಟಿಂಗ್ ಹೋಗೋದು ಅದೆಲ್ಲ ಇರಲಿಲ್ಲ. ಸೊ ಫಸ್ಟ್ ಟೈಮ್ ಅಲ್ಲಿ ಸ್ಟಾರ್ಟ್ ಆಯಿತು. ಅಂದರೆ ದಟ್ ವಾಸ್ ಎ ವೆರಿ ಬಿಗ್ ಬ್ರೇಕ್. ಅಂದರೆ ನನಗೆ ಗೊತ್ತೇ ಇರಲಿಲ್ಲ, ನನಗೆ ಅಷ್ಟೊಂದು ಕಲಾತ್ಮಕ ಚಿತ್ರದಲ್ಲಿ ಕಂಟಿನ್ಯೂಸ್. ನನಗೆ ಕೆಲವು ತುಂಬ ಪತ್ರಿಕೆಗಳು ಕನ್ನಡದ ಶಬನಾಜ್ಮಿ ಅಂತಾನು ಬರೆದ್ರು. ಯಾಕಂತಂದ್ರೆ ಶಬನಾಜ್ಮೀರ್ ಅವ್ರು ಆವಾಗ ಕಲಾತ್ಮಕ ತುಂಬಾ ಸಿನಿಮಾಗಳು ಮಾಡ್ತಿದ್ರು. ಸೊ ಆ ಥರದ ಕನ್ನಡದ ಶಬನಾಜ್ಮೀನ್ ಬರುತ್ತೆ. ಯಾಕಂದ್ರೆ ಒಂದರಿಂದ ಕಲಾತ್ಮಕ ಚಿತ್ರಗಳ ಆಫರ್ಸ್ ಬರಕ್ಕೆ ಸ್ಟಾರ್ಟ್ ಆಗೋಯ್ತು ನನಗೆ. ಸೊ ಒಂದು ದೊಡ್ಡ ಡೈರೆಕ್ಟರ್ ಜೊತೆ, ಆಮೇಲೆ ನೀನು ಹೇಳ್ದಂಗೆ ಕಾದಂಬರಿ ಆಧಾರಿತ ಚಿತ್ರಗಳು ನನಗೆ ತುಂಬ, ನಾನು ಓದೋ ಅಭ್ಯಾಸ ಬರೀ ಪೇಪರ್ ಮಟ್ಟಿಗಿತ್ತು, ಅಂದರೆ ಬುಕ್ ಓದೋದು ಭಾಳ ಕಮ್ಮಿ ಇತ್ತು. ಆದ್ರೂ ಅದೊಂಥರ ಕಾದಂಬರಿಗಳನ್ನ ಪಾಪ ನನಗೋಸ್ಕರ ನಮ್ಮ ಅಮ್ಮ ಓದೋರು, ನಮ್ಮ ದೊಡ್ಡಮ್ಮ ಓದೋರು, ಓದ್ಬಿಟ್ಟು ಈ ಥರ ಇದೆ ಕತೆ, ಹಿಂಗಾಗುತ್ತೆ, ನೆಕ್ಸ್ಟ್ ಹಿಂಗಾಗುತ್ತೆ ಅಂತ ನನಗೆ ಮೊದಲೇ ಹೇಳೋರು. ಸೊ ಅದನ್ನೆಲ್ಲ ಹೇಳಿ ಒಂಥರ ಅಷ್ಟೊಂದು ನನಗೆ ಅದು ಹಂಗೆ ರಿಪೀಟ್ ಆಗಿದ್ದು ಬಹುಶಃ ಭಗವಂತನ ಇಚ್ಛೆ. ಈಗ ಒಂದು ಸ್ವಲ್ಪ ನಾನು ನೋಡಿದಾಗ ಹಿಂತಿರುಗಿ ನೋಡಿದ್ರೆ ಇಷ್ಟೊಂದು ಸಿನಿಮಾ ಮಾಡಿದಲ್ವಾ, ಇಷ್ಟೊಂದು ಇದು ಮಾಡಿ ಅಂತ ನನಗೆ ಅದೊಂದು ರೆಕಾರ್ಡ್ ಅಂತ ತಗೊಂಡಿಲ್ಲ. ಇವತ್ತು ಅದೇ ಇದೆಯಲ್ಲ ತಾರಮ್ಮ, ಈಗ ಅತಿ ಹೆಚ್ಚು ಕಾದಂಬರಿ ಆಧಾರಿತ ಚಿತ್ರಗಳಲ್ಲಿ ಅಭಿನಯಿಸಿದ ಹೆಗ್ಗಳಿಕೆ ತಾರಮ್ಮಂಗೆ ಸಿಗತ್ತೆ ಅಂತ. ಜೊತೆಗೆ ಅಣ್ಣ ಅವರ ಫ್ಯಾಮಿಲಿಯ ಎಲ್ಲರ ಜೊತೆಗೂ ಆಕ್ಟ್ ಮಾಡಿರೋ ಏಕೈಕ ಹೆಣ್ಣುಮಗಳು ಅಂತ ನಿಮಗೆ ಬರುತ್ತೆ ಹೆಸರು. ಆಮೇಲೆ ಮತ್ತೆ ಅತಿ ಹೆಚ್ಚು ರಾಜ್ಯ ಪ್ರಶಸ್ತಿಗಳನ್ನ ತಗೊಂಡಿರೋದು ಮತ್ತೆ ತಾರಮ್ಮನ ಹೆಸರು ಬರುತ್ತೆ. ಅಂದ್ರೆ ಎಲ್ಲ ಹಿಂಗೆ ಪ್ರಥಮಗಳು ನಿಮಗೆ ಬೇಕು ಬೇಡದೇ ಇದ್ರು ತುಂಬಾ ಪ್ರೀತಿಯಿಂದ ಕೆಲಸ ಮಾಡಿದ್ದು ಒಂದೊಂದೇ ನಿಮಗೆ ಬರಕ್ ಶುರುವಾಯಿತು. ನಮಗೆ ಖುಷಿ ಇನ್ನೊಂದೇನಂದ್ರೆ ಕನ್ನಡನೂ ಹೊರತುಪಡಿಸಿದಂತೆ ತಮಿಳು ತೆಲುಗು ಮಾಡಿದ್ರೆ ಅಲ್ಲಿ ಕೂಡ ರಾಜ್ಯ ಪ್ರಶಸ್ತಿಯನ್ನ ತಗೊಳ್ತೀರಾ, ಎಷ್ಟು ಖುಷಿ ಅನ್ಸುತ್ತೆ. ಅಯ್ಯೋ ತುಂಬಾ ಅನ್ಸುತ್ತೆ. ಯಾಕೆಂದ್ರೆ ನಾನು ತಗೊಳ್ಳುವಾಗ ನಂದಿ ಅವಾರ್ಡ್ ಅಂತ ಕರೀತಾರೆ, ಆ ಇದರಲ್ಲಿ NTR ಅವರು ಇದಾಗಿರ್ತಾರೆ, ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಆವಾಗ ಅವ್ರ NTR ಒಂದು ದೊಡ್ಡ ಫ್ಯಾಂಟಸಿ. ಮತ್ತೆ ಅದಾದ್ಮೇಲೆ ಅವ್ರದೇ ಡೈರೆಕ್ಷನ್ ಸಿನಿಮಾ ವಿಶ್ವಾಮಿತ್ರದಲ್ಲಿ ಆಕ್ಟ್ ಮಾಡ್ತೀನಿ. ಆಮೇಲೆ ನನ್ನ ಮೊದಲ ಸಿನಿಮಾಗೆ ತಮಿಳ್ ರಾಜ್ಯ ಪ್ರಶಸ್ತಿ ಬರುತ್ತೆ. ನನಗೆ ಆಕ್ಚುಲಿ ರಾಜ್ಯ ಪ್ರಶಸ್ತಿ ಅಂತ ಮೊಟ್ಟ ಮೊದಲು ಬಂದಿದ್ದು ತಮಿಳ್ನಾಡಿಂದ. ಅದಾದ್ಮೇಲೆ ಕರ್ನಾಟಕದ ಬರುತ್ತೆ, ಕ್ರಮ ಬರುತ್ತೆ. ಸೊ ಇದೆಲ್ಲ ಬಹುಶಃ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ ಅಥವಾ ಆಶೀರ್ವಾದನೋ ಏನೋ ಅನ್ಸ್ಬಿಡುತ್ತೆ. ಯಾಕಂದ್ರೆ ನಾನು ಹೇಳಿದ್ನಲ್ಲೂ ನನಗೆ ಯಾವ್ದು ತಲೆಗಿರಲ್ಲ, ಎಲ್ಲ ಹೇಳಿದಾಗ ಹೌದು ಅದ್ಕೊಳ್ತೀನಿ, ಅದು ಮರ್ತೋಗ್ಬಿಟ್ಟಿರ್ತೀನಿ ನಾನು. ಆಮೇಲೆ ನಂದೇನಾದ್ರು ಕೆಲಸ ಮಾಡ್ತಾ ಹೋಗ್ತಿರ್ತೀನಿ, ಅದು ಎಲ್ಲಾದ್ರೂ ಇದ್ರೆ ಬರುತ್ತೆ, ಹೌದಾ ನಮಸ್ಕಾರ ಕರೆಕ್ಟ್ ಓಕೆ ಅಂತೀನಿ. ಈ ಥರ ನನಗೆ ಯಾವುದು ಹಚ್ಕೊಳಕ್ಕೆ ಹೋಗೋದಿಲ್ಲ, ಯಾವುದನ್ನು ನೆನೆಸ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ಯಾವಾಗಲೂ ಒಂಥರ ಅನಂತನಾಗ್ ಅವ್ರು ಯಾವಾಗಲೂ ಹೇಳ್ತಿದ್ರು, ಗೋಡೆಗಳನ್ನ ಕಟ್ಕೋಬೇಡ ಅಂತ. ತನ್ನ ಸುತ್ತಲೂ ನನ್ನ ಗೋಡೆ, ನಂದಿದು, ನಾನು ತುಂಬ ಫೇಮಸ್ಸು, ನಾನು ಇಷ್ಟು ಮಾಡಿದ್ದೀನಿ ಅಷ್ಟು ಮಾಡಿ. ನಾನು ನಿಜ ಹೇಳ್ತೀನಿ, ನನ್ನ ಜೀವನದಲ್ಲಿ ಮೊನ್ನೆ ಡಾಕ್ಟ್ರೇಟ್ ತಗೊಳ್ಳೋವರೆಗೂ ಕೂಡ ನಾನು ಬಯೋಡೇಟಾ ಮಾಡಿಸಿರ್ಲಿಲ್ಲ. ಹೌದಾ? ನಾನು ಬಯೋಡೇಟಾ ಇವಲ್ಲೂ ಮಾಡಿಸಿಲ್ಲ, ಟು ಬಿ ರಿಯಲಿ ಫ್ರ್ಯಾಂಕ್. ಒಂದು ಅಫಿಷಿಯಲ್ ಬಯೋಡೇಟಾ ಇಲ್ಲ. ನಾನು ಎಲ್ಲ ಒಂದು ಇದು ಅಲ್ಲಿ ಇರುತ್ತೆ ನೋಡಿ, ಅಲ್ಲಿ ಇರುತ್ತೆ ನೋಡಿ, ಇಲ್ಲೆಲ್ಲೋ ಇರುತ್ತೆ ನೋಡಿ ಅಂತ. ನಾನೊಂದು ಶಾಲೆಗೆ ಹೋದಾಗ ಅವರು ಪೂರ್ತಿ ಪರವಾಗಿಲ್ಲ, ಅಂದರೆ ತುಂಬ ಪಾಪ ನಾನೇ ತಪ್ಪು ಮಾಡ್ತಿದ್ದಲ್ಲ ಎಲ್ಲೋ. ಸೊ ಅವ್ರು ಏನೋ ತಪ್ಪಲ್ಲ ಓದೋರು ಕೆಲವರು. ಒಂದು ಶಾಲೆ ಕಾರ್ಯಕ್ರಮಕ್ಕೆ ಹೋದಾಗ, ರಾಷ್ಟ್ರೋತ್ಥಾನ ಶಾಲೆ ಕಾರ್ಯಕ್ರಮ, ಅವರು ಒಂದು ಇಂಟ್ರಡಕ್ಷನ್ ಪಕ್ಕಾ ಕೊಟ್ಟರು. ನಾನು ಪರವಾಗಿಲ್ಲ ಎಷ್ಟು ಚೆನ್ನಾಗಿ ಏನು ತಪ್ಪೇ ಮಾಡಿಲ್ವಲ್ಲ ಇವರು ಅಂತ ಹೇಳ್ಬಿಟ್ಟು, ಕರೆಕ್ಟ್ ನೀವೆಲ್ಲ ಹೆಂಗೆ ಕರೀತಿ ಅಂದರೆ ಅವರು ಇನ್ನೊಂದು ಯಾವುದೋ TV ಕಾರ್ಯಕ್ರಮ ನೋಡಿ ತಗೊಂಡೆ. ಬಟ್ ಆದರೂ ನನಗೆ ಅವಾಗ ಅನ್ನಿಸ್ತು, ಆಲ್ ದಿ ಸ್ಪೆಷಲ್ಸ್
ನಾನೇ ಆ ಕಾರ್ಯಕ್ರಮದಲ್ಲಿ ಗೆಸ್ಟ್, ನನ್ನ ಬಗ್ಗೆನೇ ಇನ್ನೊಬ್ರು ಅತಿಥಿ ಹೇಳ್ತಿರ್ತಾರೆ, ಆಂಕರ್ ಹೇಳ್ತಿರ್ತಾರೆ. ಬಟ್ ತಿರ್ಗಾ ನಾನು ಇನ್ನೊಂದ್ಸತಿ ಆ ಕಾರ್ಯಕ್ರಮ ನೋಡಿದೆ. ಹೌದಾ, ಈ ಕಾರ್ಯಕ್ರಮದಲ್ಲಿ ಎಲ್ಲ ಇದೆಯಾ, ಇನ್ನು ನೋಡ್ತೀನಿ ಅಂದ್ಬಿಟ್ಟು ನಿಜ ಅದು. ಅಫ್ಕೋರ್ಸ್ ಈಗ ನಾನು ಬಹಳ ಸೀರಿಯಸ್ ಆಗಿ ನನಗೆ ಎಲ್ಲರೂ ಹೇಳಿದ್ದಾರೆ ಬಯೋಡೇಟಾ ಮಾಡ್ಸಮ್ಮ, ಫಸ್ಟ್ ಒಂದು ಬಯೋಡೇಟಾ. ಕರೆಕ್ಟ್, ಹೌದಲ್ಲ. ಅಲ್ಲ, ಈಗ ಬಯೋಡೇಟಾದಲ್ಲಿ ಡಾಕ್ಟರ್ ತಾರಾನ ಇಲ್ಲ ಆಕ್ಟರ್ ತಾರಾನ ಅಂತ ಕೇಳಬೇಕಾಗತ್ತೆ. ಈಗ ಹಂಗಾದ್ರೆ ಇತ್ತೀಚೆಗೆ ತಾರಮ್ಮ ಅಂತ ಬಂದಾಗ ನಿಜವಾಗ್ಲೂ ಅದೊಂದು, ನೀವೇ ಹೇಳಿದ್ರಿ ಈಗ ಮಹಿಳಾ ಯೂನಿವರ್ಸಿಟಿಯಿಂದ ಬಂದಂಥ ಒಂದು ಡಾಕ್ಟರೇಟ್ ಪದವಿ ಅನ್ನೋದೇನಿದೆ, ನನಗೆ ಒಂದಷ್ಟು ವರ್ಷ ಹಿಂದಕ್ಕೆ ಹೋಗ್ಬಿಟ್ವಿ. ಯಾಕಂದ್ರೆ ನೀವು ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ವಿಧಾನ ಪರಿಷತ್ ನಾಮನಿರ್ದೇಶಿತ ಸದಸ್ಯರು ಆಗಿರ್ತೀರಿ. ಒಂದು ಇಡೀ ಚಿತ್ರರಂಗವನ್ನ ವಿಧಾನಸೌಧಕ್ಕೆ ತೆಗೆದುಕೊಂಡು ಬಂದಿರುವಂಥದ್ದು. ಅದೇ ಘಟನೆ ಇಲ್ಲಿ ಇಡೀ ಕನ್ನಡ ಚಿತ್ರ ತಾರೆಯರ ಸಮಾಗಮ, ತಾರಾ ಲೋಕ, ಅದು ನಿಮ್ಮ ಜೊತೆಗೆ ಮತ್ತೊಂದು ತಾರಾಲೋಕ ಸೃಷ್ಟಿ ಆಗುತ್ತೆ. ಆ ಘಟನೆಗೂ ಈ ಘಟನೆಗೂ ಒಂಥರ ನೆನಪಾಯ್ತು ನನಗೆ. ಹೇಳಿ ತಾರಮ್ಮ, ಇದು ಹೇಗೆ ಅಂತ ಎಲ್ಲರೂ ಒಗ್ಗೂಡಿಸೋ. ಅದೇ ನಾನು ಫಸ್ಟ್ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿ ಅದೇ ವರ್ಷ ನನಗೆ MLCನೂ ಮಾಡ್ತಾರೆ, ವಿಧಾನ ಪರಿಷತ್ ಸದಸ್ಯರನ್ನು ಮಾಡ್ತಾರೆ. ನನಗೆ ಒಂದು ಆಸೆ ಇರುತ್ತೆ, ನಮ್ಮ ತಂದೆ ತಾಯಿಗೂ ಹೇಳಿರ್ತೀನಿ, ಅವರು ಎಲ್ಲ ಖುಷಿಪಟ್ಟು ಒಪ್ಕೊಂಡಿರ್ತಾರೆ. ಐ ಥಿಂಕ್ ನನಗೆ ಹೆಮ್ಮೆಯಿಂದ ಗರ್ವದಿಂದ ಹೇಳ್ಕೊಳ್ತೀನಿ, ಮೊಟ್ಟ ಮೊದಲ ಬಾರಿಗೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಲ್ಲಿ ಪ್ರಮಾಣ ವಚನ ತಗೊಂಡೆ. ಆಮೇಲೆ ನನಗೆ ಇಡೀ ಚಿತ್ರರಂಗ ಬರಬೇಕು ಅಂತ ಆಸೆ ಇತ್ತು. ಆವಾಗಲೂ ಎಲ್ಲರೂ ವಿಧಾನಸೌಧಕ್ಕೆ ಎಲ್ಲರೂ ಇನ್ವೈಟ್ ಮಾಡಿದ್ದೆ. ತುಂಬ ಜನ ಕಲಾವಿದರು, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ತುಂಬ ಜನ ಬಂದಿದ್ದರು. ಅದೊಂಥರ ಹಬ್ಬದ ಥರ ಆಯಿತು. ನಮ್ಮ 3rd floor 330 ರೂಮ್ ಅಂತ ಅನ್ಸುತ್ತೆ, ನನಗಿನ್ನೂ ಮರೀಲಿಲ್ಲ ರೂಮ್ ನಂಬರ್. ಎಲ್ಲರೂ ಕರೆದು ಇಡೀ ನಮ್ಮ ಚಿತ್ರ ಕುಟುಂಬನ ಕರೆದು ನಾನು ಪ್ರಮಾಣ ವಚನ ತಗೊಂಡೆ ಅಲ್ಲಿ. ಒಂಥರ ಅದು ಮರೆಯಲಾಗದ ಅಂತ ಒಂದು ಇದು ಕಾಕತಾಳೀಯವಾಗಿ ವುಮೆನ್ ಯೂನಿವರ್ಸಿಟಿಯಿಂದನೇ ನನಗೆ, ಅಕ್ಕ ಮಹಾದೇವಿ ಯೂನಿವರ್ಸಿಟಿಯಿಂದನೇ ನನಗೆ ಡಾಕ್ಟರೇಟ್ ಬಂದಾಗ ನಾನು ಅನಿಸ್ತು, ಇದೆಲ್ಲ ಹೆಣ್ಮಕ್ಳ ಜೊತೆನೇ. ಅಫ್ಕೋರ್ಸ್ ಪಾಪ ನಿಜವಾಗ್ಲೂ ನಮ್ಮ ತಂದೆ ಇಂದ ನನ್ನ ಬ್ರದರ್ ಆಗಲಿ, ನನ್ನ ತಂದೆ ಆಗಲಿ, ನಮ್ಮ ಯಜಮಾನರು ಅಥವಾ ಯಜಮಾನ್ರ ಮನೆ ಎಲ್ಲ ಅಣ್ಣ ತಮ್ಮಂದರು ಎಲ್ಲ ಪುರುಷರು ಕೂಡ ನಂಗೆ ಸಮಾನರೇ. ನನಗೇನೆಂದರೆ ಮಹಿಳಾ ಯೂನಿವರ್ಸಿಟಿಯಿಂದ ತೊಗೊಂಡಿದ್ದೀನಲ್ಲ ಅಂತೇಳಿ ಎಲ್ಲರನ್ನೂ ಕರೆದು ನನ್ನ ಜೊತೆಲಿ ಮಾಡಿರೋರು. ಮತ್ತು ಕೆಲವು ಸಮಾಜಮುಖಿ ಕೆಲಸ ಮಾಡಿದಾಗ ಅವ್ರು ನನ್ನ ಜೊತೆ ಆದವರು, ಇಂಥವನ್ನೆಲ್ಲ ಸೇರಿಸ್ಕೊಂಡು ಅದು ಹೆಂಗಾಗೋಯ್ತು ಅಂದರೆ 70s to 2025ವರೆಗೂ ಎಲ್ಲ ಜನ್ರೇಷನ್ನು ಬಂದ್ಬಿಟ್ರು. ಓಕೆ, ಸೊ ಇಟ್ ವಾಸ್ ವೆರಿ ನೈಸ್. ತಾರಮ್ಮ ಇರುವಂಥ ಸಂದರ್ಭಗಳಲ್ಲಿ ಅಭಿನಯ ಮಾಡ್ಕೊಂಡು ಬಂದಂಥ ಸಂದರ್ಭ, ಕಾದಂಬರಿ ಆಧಾರಿತ, ಅದರಲ್ಲಿ ಹಸೀನಾ ಅಂತ ಬಂದಿದ ತಕ್ಷಣ ರಾಷ್ಟ್ರಮಟ್ಟದಲ್ಲಿ ಗೌರವ, ಅತ್ಯುತ್ತಮ ನಟಿ ಅಂತ ಪಡಿತೀರಾ. ಆ್ಯಂಡ್ ಮತ್ತೆ ಎಲ್ಲರೂ ತಾರಮ್ಮನ್ನ ನೋಡೋ ರೀತಿ ಬದಲಾಗೋಗ್ಬಿಡತ್ತೆ. ಅಂದರೆ ಎಂಥ ಅಭಿನಯ ಅಂತ ಹೇಳಿ ಆ ಸಿನಿಮಾ ಬಗ್ಗೆ ಹೇಳಿ ತಾರಮ್ಮ. ಹಸೀನಾ ನನ್ನ ಜೀವನದಲ್ಲಿ ಮರೆಯಕ್ಕೆ ಸಾಧ್ಯನೇ ಇಲ್ಲ ಅಪ್ಪ. ಒಂದು ಹಸೀನಾಕ್ಕೆ ಮುಂಚೆ ಕಾನೂರು ಸುಬ್ಬಮ್ಮ ಹೆಗ್ಗಡ್ತಿ, IM ವಿಠಲ್ಮೂರ್ತಿರವರು ಮತ್ತು ಗಿರೀಶ್ ಕಾರ್ನಾಡ್ರವರು, ಅದಕ್ಕಿಂತ ಹೆಚ್ಚಾಗಿ ಕುವೆಂಪುರವರ ಮೊದಲ ಕೃತಿ ಸಿನಿಮಾ ಆಗೋದು ಒಂದು ರೀತಿ ನನ್ನ ಪುಣ್ಯ ಅಲ್ವಾ. ಆ ಥರ ಸಿನಿಮಾದಲ್ಲಿ ಸುಬ್ಬಮ್ಮನ ಪಾತ್ರ ವಹಿಸೋದು, ಮುಖ್ಯವಾದ ಪಾತ್ರ ವಹಿಸೋದು. ಸೊ ಅದಾದಮೇಲೆ ಮತದಾನ ಆಗುತ್ತೆ, ಅದಾದಮೇಲೆ ಮುನ್ನುಡಿ ಆಗಿದ ತಕ್ಷಣ ಮತ್ತೆ ಹಸೀನಾ ಮಾಡಬೇಕು ಅಂತಂದಾಗ ನಮ್ದೊಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಬರುತ್ತೆ. ಸೊ ಆಗಷ್ಟೇ ಮನೆ ಕಟ್ಟಿರ್ತೀನಿ. ನನ್ನ ಮನೆ ಹೆಸರು ಚಿಗುರು ಅಂತಿರುತ್ತೆ. ಸೊ ಚಿಗುರು ಚಿತ್ರ ಲಾಂಛನದಲ್ಲಿ ನಾನೇ ಪ್ರೊಡ್ಯೂಸ್ ಮಾಡಬೇಕು ಅಂತ ಆಗುತ್ತೆ. ಆವಾಗ ಗಿರೀಶ್ ಕಾಸರವಳ್ಳಿಯವ್ರನ್ನ ಹೋಗಿ ಭೇಟಿ ಮಾಡ್ತೀನಿ. ಆಗ ಅವರು ಜಯಮಾಲಮ್ಮ ಅವ್ರ ಜೊತೆ ತಾಯಿ ಸಾಹಿಬ ಮಾಡಿರ್ತಾರೆ, ಸೌಂದರ್ಯ ಅವ್ರ ಜೊತೆ ದ್ವೀಪ ಮಾಡಿರ್ತಾರೆ. ಅದಾದಮೇಲೆ ಹಸೀನಾ ನನಗೊಂದು ಈ ಥರದೊಂದು ಮಾಡ್ಕೊಡ್ಬೇಕು ಸಿನಿಮಾ ಅಂತ ಹೋಗ್ತೀನಿ. ಪಾಪ ಅವ್ರ ಥರ ಒಂದು 2-3 ಸಬ್ಜೆಕ್ಟ್ ಇಟ್ಕೊಳ್ತಾರೆ, ಮತ್ತು ಅದನ್ನ ಡಿಸ್ಕಸ್ ಮಾಡ್ತೀವಿ. ಆಗಲ್ಲ ಅಂತ ಆಗುತ್ತೆ. ಮತ್ತು ಇದೊಂದು ಸಣ್ಣ ಕತೆ, ಭಾನು ಮುಸ್ತಕ್ ಅವ್ರದ್ದು ಸಣ್ಣ ಕತೆಗಳಲ್ಲಿ ಒಂದು 4-5 ಪೇಜಿನ ಕತೆ. ಅದು ತುಂಬ ಅವ್ರಿಗೆ ಇಂಪ್ರೆಸ್ ಆಗುತ್ತೆ. ಬಟ್ ಅವರು ಫಸ್ಟ್ ಟೈಮ್ ಒಂದು ಮುಸಲ್ಮಾನ್ ಧರ್ಮದ ಒಂದು ಸಿನಿಮಾ ಮಾಡಕ್ಕೆ ಹೊರಡ್ತಾರೆ. ಅಂದರೆ ಗಿರೀಶ್ ಕಾಸರವಳ್ಳಿಯವರು ಅಲ್ಲಿವರೆಗೂ ಆ ಥರ ಸಿನಿಮಾ ಮಾಡಿಲ್ಲ. ಸೊ ಭಾನು ಮುಸ್ತಕ್ ಅವರು ಕೂಡ ಅದೇ ಧರ್ಮಕ್ಕೆ ಸೇರಿದವರು. ಸೊ ಅವ್ರು ಬರ್ತಾರೆ. ಆಮೇಲೆ ಕೆಲವರು ಬೇರೆಯವರೆಲ್ಲ ಬಂದು ಸೇರ್ಕೊಳ್ತಾರೆ ಆ ಧರ್ಮಕ್ಕೆ ಸಂಬಂಧ. ಅಂದರೆ ಇವರು ಡಿಸ್ಕಷನ್ ಆಗುತ್ತೆ, ಆ ಕತೆ ದೊಡ್ಡದಾದ್ಮೇಲೆ ಆಮೇಲೆ ಹಸೀನಾ ನನಗೆ ಅದು ಮುನ್ನುಡಿ ಚಿತ್ರ ಮಾಡಿರೋದ್ರಿಂದ ನಂಗೆ ಸ್ವಲ್ಪ ಈಸಿ ಆಗುತ್ತೆ ಆ ಥರದ್ದು ಒಂದು ಪಾತ್ರ ಮಾಡಲಿಕ್ಕೆ. ಬಟ್ ಕಾಸರವಳ್ಳಿ ಕ್ಲಾಸೇ ಬೇರೆ. ಅಂದರೆ ಶೇಷಾದ್ರಿ ಅವರ ಕ್ಲಾಸೇ ಬೇರೆ. ಅಂದರೆ ಒಬ್ಬೊಬ್ರು ಮೇಷ್ಟ್ರು ಒಂದೊಂದು ಥರ ಅಲ್ವಾ. ಸೊ ಈ ಮೇಷ್ಟ್ರೇ ಬೇರೆ. ಸೊ ನಾನು ಹಸೀನಾ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ನನಗೆ, ಯಾಕಂದರೆ ಅದರಲ್ಲೊಬ್ಬ ನಮ್ಮ ದೊಡ್ಡ ಮಗಳು ಕಣ್ಣು ಕಾಣಿಸ್ದೇ ಇರೋವಂಥ ಹೆಣ್ಣುಮಗಳು. ಸೊ ಅದನ್ನು ಕಾಸರವಳ್ಳಿರೋರು ನಿಜವಾಗ್ಲೂ ಕಣ್ಣು ಕಾಣಿಸ್ದೇ ಇರೋ ಹೆಣ್ಣುಮಗಳನ್ನೇ ಕಾಸ್ಟ್ ಮಾಡಿರ್ತಾರೆ. ಸೊ ನನಗೆ ಆ ಹುಡುಗಿ ಜೊತೆ ತುಂಬ ಒಂದು
ಒಂದು ಬಾಂಧವ್ಯ ಬೆಳೆದು ಬಿಡುತ್ತೆ. ಯಾಕಂದರೆ ಅವಳು ತುಂಬ ನನ್ನನ್ನು ಒಂಥರ ಹಚ್ಕೊಳ್ಳೋದು, ನನ್ನ ಟಚ್ ಮಾಡೋದು, ಅವಳು ತಮಾಷೆ ಅಂದರೆ ಅವಳು ಅವ್ರ ಮನೆಯವ್ರ ಜೊತೆ ಹೋಗ್ತಿರ್ಲಿಲ್ಲ, ಸೀದಾ ಬರೋದು, ನಾನು ಇಟ್ಕೊಳ್ಳೋದು ಕೈ, ನನಗೂ ಒಂಥರ ಅಟ್ಯಾಚ್ಮೆಂಟ್ ಬೆಳಗ್ಗೆ ಶುರುವಾಗ್ಬಿಡುತ್ತೆ ಪಾಪ ಆ ಮಗು ಜೊತೆ. ಸೊ ನಾವು ಆ ಥರದೊಂದು ಪಿಕ್ಚರ್ ಮಾಡ್ತಾ ಇರ್ಬೇಕಾದ್ರೆ ನಾನು ಕಾಸರಗೋಡಿಗೆ ಹೇಳ್ತೀನಿ, ಸರ್ ಇದೇನೋ ಆಗುತ್ತೆ ಸರ್, ಸಿನಿಮಾ ಇದೇನೋ ಆಗುತ್ತೆ ಸರ್, ಅಂದರೆ ಸಮಥಿಂಗ್ ನನಗೆ ಬರುತ್ತೆ ಅನ್ನೋದಲ್ಲ, ಸಿನಿಮಾ ಏನೋ ಒಳ್ಳೇದಾಗುತ್ತೆ ಅಂತ. ಯಾಕಂದರೆ ತುಂಬ ನಾವು ಹರ್ಡಲ್ಸ್ ಎಲ್ಲ ದಾಟಿದ್ವಿ ಆ ಪಿಕ್ಚರ್ ಶೂಟಿಂಗ್ ಟೈಮಲ್ಲೆಲ್ಲ. ಆಮೇಲೆ ಅದೊಂಥರ ಚಾಲೆಂಜಿಂಗ್ ಆಗಿತ್ತು. ನಮ್ಮ ಅಪ್ಪ ಅವರೇ ಬಂದು ನನ್ನ ಸಿನಿಮಾನೇ ನೋಡ್ದಿರೋ ನಮ್ಮಪ್ಪ ನಂಗೆ ಸಿನಿಮಾಗೆ ಬೇಡ ಅಂತ ಹಠ ಮಾಡಿದಪ್ಪ ನಮ್ಮ ಪಿಕ್ಚರಲ್ಲಿ ಒಂಥರ ಪ್ರೊಡ್ಯೂಸರ್ ಸ್ಥಾನದಲ್ಲಿ ನಿಂತು ಹೀಸ್ ಟೇಕನ್ ದಿ ಅಕೌಂಟ್ಸ್ ಬರೆಯೋದಾಗಲಿ, ದುಡ್ಡು ಅದೆಲ್ಲ ಅವ್ರು ನೋಡ್ಕೊಳಕ್ಕೆ ಶುರು ಮಾಡಿದ್ರು. ಸೊ ಆ ಥರ ಸಿನಿಮಾ ಶೂಟಿಂಗ್ ಆಗಿದ್ದು. ಆಮೇಲೆ ಆ ಸಿನಿಮಾ ಆದಮೇಲೆ ನಾವು ನೋಡಿದಾಗಲೂ ಒಂಥರ ಖುಷಿ ಅನ್ನಿಸ್ತಿತ್ತು ಸಿನಿಮಾ. ಆದರೆ ಅದಕ್ಕೆ 3 ರಾಷ್ಟ್ರ ಪ್ರಶಸ್ತಿ ಬರುತ್ತೆ. ಒಂದು ನನಗೆ ಅಭಿನಯಕ್ಕಾಗಿ ಬರುತ್ತೆ, ಬೆಸ್ಟ್ ಆಕ್ಟ್ರೆಸ್ ಅವಾರ್ಡು. ಇನ್ನೊಂದು ಅದಕ್ಕೆ ಕಾಸ್ಟ್ಯೂಮ್ಸ್ ಬರುತ್ತೆ. ಇನ್ನೊಂದು ಬೆಸ್ಟ್ ರೀಜನಲ್ ಫಿಲಮ್ ಅಂತ ಬರುತ್ತೆ. ಸೊ ನನ್ನ ಫಸ್ಟ್ ಪ್ರೊಡಕ್ಷನ್ನು ಅಷ್ಟು ದೊಡ್ಡದಾಗಿ ರೆಕಗ್ನೈಸ್ ಆಗೋದಿದೆಯಲ್ಲ, ನನಗೆ ತುಂಬಾ ಸಂತೋಷ ಆಗುತ್ತೆ. ಗ್ರೇಟ್. ನಾವು ಇವಾಗಲೂ ಒಂದು ಚಪ್ಪಾಳೆ ಕೊಟ್ಟು ನೆನೆಸ್ಕೊಂಡಾಗ ಇವತ್ತಿಗೂ ಕೂಡ ಅದೊಂದು ಎವರ್ ಗ್ರೀನ್ ಮೂವಿ ಅಂತ. ಥ್ಯಾಂಕ್ ಯು. ಅಲ್ಲಿಂದ ಇತ್ತೀಚಿನ ಸಿನಿಮಾಗಳಂತ ನೋಡಿದಾಗ ಇವತ್ತು ಬಹುತೇಕ ನಿರ್ದೇಶಕರು, ನಿರ್ಮಾಪಕರಿಗೆ ಹೀರೋ ಅಮ್ಮ ಅಂದ ತಕ್ಷಣ ಮೊದಲು ತಾರಮ್ಮನೇ ನೆನಪಾಗ್ತಾರೋ ಏನೋ ಗೊತ್ತಿಲ್ಲ, ಅಷ್ಟೊಂದು ಸಾಲು ಸಿನಿಮಾಗಳಾಗಿರ್ಬೋದು. ಸತತವಾಗಿ ಒಂದು ಅಮ್ಮ ಅನ್ನುವಂತಹ ಪಾತ್ರಗಳು, ಅಮ್ಮನ ಪಾತ್ರಗಳು ಎಷ್ಟು ನಿಮ್ಮ ಮೇಲೆ ಪ್ರಭಾವ ಬೀರಿದ್ದು? ನನಗಿಲ್ಲ, ನಮ್ಮ ತಾಯಿನೇ ಸ್ಫೂರ್ತಿ ನನಗೆ ಎಲ್ಲ ಅಮ್ಮನ ಪಾತ್ರದಲ್ಲೂ ಕೂಡ. ಫಸ್ಟು ನಾನು ಮದುವೆ ಆಗಿದ್ದು ಹೊಸದ್ರಲ್ಲೇ ಡೆಡ್ಲಿ ಸೋಮಾದಲ್ಲಿ ಸಿನಿಮಾದಲ್ಲಿ ಅಮ್ಮನ ಪಾತ್ರ ಕೊಡ್ತಾರೆ. ಆ ನಿರ್ದೇಶಕ ಬಂದು ಹೇಳಿದಾಗ ನನಗೆ ನಾನು ಬೇರೆ ಎಲ್ಲ ಪಾತ್ರಗಳು ಮಾಡ್ಕೊಂಡು ಬಂದಿರೋದ್ರಿಂದ ನನಗೆ ಅಮ್ಮನ ಪಾತ್ರ ಒಂದು ಪಾತ್ರ ಅಷ್ಟೇ. ಇಲ್ಲ ಅದು ನೀವೀಗ ಯಾರೂ ಮಾಡಲ್ಲ ಅಂದರೆ ನನ್ನ ಸಮಾನ ಸಮಾನ ವಯಸ್ಕರು ಹೀರೋಯಿನ್ಸ್ ಎಲ್ಲ ಆ ಟೈಮಲ್ಲಿ ಅಮ್ಮನ ಪಾತ್ರ ಅದೆಲ್ಲ ಮಾಡ್ತಿರ್ಲಿಲ್ಲ, ಅಂದರೆ ಬೇಡ ಅಂತ ತಿರಸ್ಕರಿಸ್ತಾ ಇದ್ರು. ನಾನು ಎಲ್ಲ ಪಾತ್ರಗಳನ್ನು ಮಾಡ್ತಿರೋದ್ರಿಂದ ನನಗೇನು ಪರವಾಗಿಲ್ಲ. ಆ ಡೈರೆಕ್ಟ್ರಿಗೂ ಸ್ವಲ್ಪ ಹಿಂಜರಿಕೆ ಇತ್ತು, ನೀವು ಮಾಡ್ತೀರಾ, ನೀವು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಆದರೆ ನನಗೆ ಅದೇ ಈಗಲೇ ಅಮ್ಮ ಅಂತಂದರೆ ಎಲ್ಲರೂ ಅಮ್ಮ ಪಾತ್ರ ಏನು ಕೊಟ್ಟರೆ ನನಗೇನು ನಾನು ಮಾಡ್ತೀನಿ, ನಂಗೆ ಇಷ್ಟ ಇದು ಅಂತ ಇಷ್ಟಪಟ್ಟೆ ಮಾಡಿದೆ. ಇದು ಡೆಡ್ಲಿ ಸೋಮದಿಂದ ಸ್ಟಾರ್ಟ್ ಆಯ್ತು ಆ ಜರ್ನಿ, ಅಮ್ಮನ ಪಾತ್ರ. ಅದಾದಮೇಲೆ ನನಗೆ ತುಂಬ ಸಂತೋಷ ಅನಿಸಿದ್ದು ಅಂದರೆ ಎಲ್ಲ ಚಿತ್ರಗಳು ತಂದೆ ತಾಯಿ ಪಾತ್ರಗಳು ನ್ಯಾಚುರಲ್ ಆಗಿರ್ತವೆ. ಸೊ ಯಾವುದೇ ನಿರ್ದೇಶಕ ನಿರ್ಮಾಪಕರು ಒಂದು ಸಾಮಾನ್ಯ ತಾಯಿ ಪಾತ್ರನೋ ಅಥವಾ ಈ ಥರ ಒಂದು ಪಾತ್ರಕ್ಕೆ ನಾನು ಆರಿಸಲೇ ಇಲ್ಲ. ಸಮಥಿಂಗ್ ಸ್ಪೆಷಲ್ ಇದ್ರೆ ಮಾತ್ರ ಹುಡ್ಕೊಂಡು ಬರೋರು. ಈ ತಾಯಿ ಪಾತ್ರದಲ್ಲಿ ಸಮಥಿಂಗ್ ಸ್ಪೆಷಲ್ ಇದೆ ಅಮ್ಮ, ನೀನೇ ಮಾಡಬೇಕು ಅಂತ ಬರೋರು. ಉಳಿದವರು ಕಂಡಂತೆ ಸಿನಿಮಾದಲ್ಲಿ ಕೂಡ ನಂಗೆ ತುಂಬಾ ಚಿಕ್ಕ ಪಾತ್ರ ಅದು. ಅಂದ್ರೆ ಇಡೀ ಸಿನಿಮಾ ಗಾತ್ರ ಹೋಲಿಸಿದ್ರೆ ನನ್ನ ಪಾತ್ರ ಹಬ್ಬ ಅಂದ್ರೆ ಒಂದು 2-3 ನಿಮಿಷ ಅಥವಾ 4-4 ನಿಮಿಷನೋ ಅಥವಾ 5 ನಿಮಿಷನೋ. ಅದು ಭವಿಷ್ಯ ಅದನ್ನು ಕರೆಕ್ಟಾಗಿ ಹೇಳಬೇಕು ಡೈರೆಕ್ಟ್ರು, ರಕ್ಷಿತ್ ಹೇಳಬೇಕಾದ್ರೆ. ಬಟ್ ರಕ್ಷಿತ್ಗೆ ಹಠ ಇತ್ತು ನಾನೇ ಮಾಡಬೇಕು. ನನಗೆ ಆಗಷ್ಟೇ ಮಗುವಾಗಿ 5 ತಿಂಗಳಾಯ್ತು, ನಾನು ಹೊರಗಡೆ ಬರಲ್ಲ ಅಂತ ಹೇಳಿದ್ರು ಇಲ್ಲ ನೀವೇ ಮಾಡಬೇಕು, ನನಗೆ ನಾನು ಸ್ಕೆಚ್ ಎಲ್ಲ ಮಾಡಿಬಿಟ್ಟಿದ್ದೀನಿ, ನಿಮ್ಮ ಮಗು ನಾವು ಚೆನ್ನಾಗಿ ನೋಡ್ಕೊಳ್ತೀವಿ, ನಿಮ್ಮ ಜೊತೆ ಯಾರು ಬಂದರೂ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಅಂದರೆ ಪೂಸಿ ಹೊಡೆದು ಅಂತಾರ. ಈ ಆಲ್ಮೋಸ್ಟ್ ನನಗೆ ನಿಜವಾಗ್ಲೂ ಆ ಹುಡುಗನೂ ಆ ಥರ ನಾನು ಕರೀಲಿಲ್ಲ ಅಂದರೆ ನಾ ಪಿಕ್ಚರ್ ಮಾಡ್ತಿರ್ಲಿಲ್ಲ. ಅಂಡ್ ಗಾತ್ರದಲ್ಲಿ ತುಂಬ ಸಣ್ಣ ಪಾತ್ರ ಇಡೀ ಕತೆಗೆ ಹೋಲಿಸಿದಾಗ. ಬಟ್ ನನಗೆ ತುಂಬ ಖುಷಿ ಅನಿಸಿದ್ದು ಆ ಸಿನಿಮಾ ರಿಲೀಸ್ ಆಗಿ ಹೊರಗಡೆ ಬಂದವರೆಲ್ಲ ಫಸ್ಟ್ ಫೋನ್ ಮಾಡಿ ತಾರಾ ಅಂತ ಎಲ್ಲರೂ, ಪ್ರತಿಯೊಬ್ಬರು ನನ್ನ ಕಲೀಗ್ಸು, ನನ್ನ ಕೋಸ್ಟಾರ್ಸು ಎಷ್ಟು ಖುಷಿ ಆಯಿತು ಅಂದರೆ, ಅರೆ ಸಣ್ಣ ಪಾತ್ರ ಅದರಲ್ಲಿ ಏನಾದರೂ ವಿಷಯ ಇದ್ರೆ ಮಾತ್ರ ನಾನು ಹುಡ್ಕೊಂಡು ಬಂದು ಕೊಟ್ಟರೆ ವಿನಃ ತಾಯಿ ಇದ್ದಾರೆ, ಒಂದು ಹೀರೋಯಿನ್ ತಾಯಿ ಇದ್ದಾರೆ, ಒಂದು ಆ ಥರದ ಪಾತ್ರ ನಾನು ಹುಡ್ಕೊಂಡೇ ಬರಲಿಲ್ಲ. ಇವಾಗ ಇಷ್ಟು ಸಿನಿಮಾಗಳನ್ನ ಗಮನಿಸಿದಾಗ ಎಲ್ಲದರಲ್ಲೂ ಬೇರೆ ಬೇರೆ ಅಂದರೆ ಭಾಷೆ ಕನ್ನಡನೇ ಇರ್ಬೋದು, ಆದರೆ ಆ ಸ್ಥಳೀಯವಾದಂಥ ನೇಟಿವಿಟಿ ಇದೆ. ಮಲೆನಾಡಿಂದ ಕಾನೂರು ಸುಬ್ಬಮ್ಮನ್ ಮಾಡಿದಾಗ ಅಲ್ಲಿಯ ಭಾಷೆನೇ ಬೇರೆ. ಆ ಥರ ಗಮನಿಸಿದಾಗ ನೀವು ಭಾಷೆನ ಬದಲಾಯಿಸ್ಕೊಳ್ಳೋದಕ್ಕೆ ನಿಮ್ಮದೇ ಆದಂಥ ಹೋಮ್ವರ್ಕ್ ಇತ್ತಾ, ಅಥವಾ ನಿಮಗೆ ಪೂರಕವಾಗಿ ಡೈರೆಕ್ಟರ್ ಹೆಲ್ಪ್ ಮಾಡ್ತಾ ಇದ್ದಾರೆ? ಹೇಗೆ ಆ ಸ್ಲ್ಯಾಂಗ್ ಬದಲಾವಣೆ? ಬಿಕಾಸ್ ಯಾವುದೇ ಸ್ಲ್ಯಾಂಗಲ್ಲಿ ಕೇಳಿದ್ರು ತಾರಮ್ಮನ್ನ, ಹೌದು ಅಯ್ಯೋ ಇವ್ರು ನಮ್ಮ ಮಲೆನಾಡೇ ಅನ್ಸುತ್ತೆ, ಅಯ್ಯೋ ಇವ್ರು ಹೌದು ನಮ್ಮ ಉತ್ತರ ಕರ್ನಾಟಕದವರೇ ಅನ್ಸುತ್ತೆ, ಈ ಥರನೇ ಫೀಲ್ ಆಗುತ್ತಲ್ಲ, ಹೇಗೆ ಅದರ ತಾಲೀಮು? ದಟ್ ಈಸ್ ವೆರಿ ಟ್ರೂ. ಹೋಮ್ವರ್ಕ್ ಅಂತೂ ಇರಲೇಬೇಕು. ನ್ಯಾಚುರಲಿ ನೀವುಗಳು ಆರ್ಟಿಸ್ಟು, ಐ ಥಿಂಕ್ ನಿಮಗೂ ಗೊತ್ತಿರುತ್ತೆ, ಕಲಾವಿದರು ನೀವು ಆಗಿರೋದ್ರಿಂದ ಹೋಮ್ವರ್ಕ್ ನಾವು ಮಾಡಲೇಬೇಕು. ಅದ್ರ ಜೊತೆಗೆ ಡೈರೆಕ್ಟರ್ ಅಫ್ಕೋರ್ಸ್ ನನ್ನ ಟಚ್ವುಡ್ ನನಗೆ ಸಿಕ್ಕ ನಿರ್ದೇಶಕರು ಕೂಡ ಅಷ್ಟೇ ಪ್ರತಿಭಾವಂತ ನಿರ್ದೇಶಕರು, ಕೈ ಕೆಲಸ ಮಾಡಿದೆ. ಅವರು ಕೂಡ ನನ್ನ ತಿದ್ದೋದಕ್ಕೆ ತುಂಬ
ಟೈಮ್ ತೊಗೊಂಡಿದ್ದಾರೆ. ಆಮೇಲೆ ಎಲ್ಲ ಡೈಲಾಗ್ ರೈಟರ್ಸು, ಸಂಭಾಷಣೆ ಬರೆದಿರೋರು ಅವರೆಲ್ಲರೂ ಕೂಡ ಬಂದು ನನಗೆ ಒಂದೊಂದೇ ತಿದ್ದುಕೊಂಡು ಹೇಳೋಕ್ಕೂ ಬಂದಿದೆ. ಮತ್ತು ಅದ್ರ ಬಗ್ಗೆ ತುಂಬ ನಾನು ಹೋಮ್ವರ್ಕು ಮಾಡಿದ್ದಿದೆ. ಹೋಮ್ವರ್ಕ್ ಮಾಡಿದೆ. ನಾನು ಯಾವುದೇ ಪಾತ್ರ ಕೊಟ್ಟಾಗಲೂ ನಾನು ನೇರವಾಗಿ ಅಫ್ಕೋರ್ಸ್ ತುಂಬ ಹೋಮ್ವರ್ಕ್ ಅಂದ್ಬಿಟ್ಟು ತುಂಬ ನಾನು ಆ ಥರ ಎಲ್ಲ ಮಾಡದೇ ಇದ್ದರು ಅಲ್ಲಿ ಆ ಸಮಯಕ್ಕೆ ಆ ಡೈರೆಕ್ಟ್ರನ್ನ ಸಂಪೂರ್ಣವಾಗಿ ಅನ್ಮೇಲೆ ಡಿಪೆಂಡ್ ಆಗಿ ಜೊತೆಗೆ ನಾನೇನು ಮಾಡ್ಕೋಬೋದು ಅನ್ನೋದು ಮಾಡೇ ಮಾಡ್ತೀನಿ. ಸೊ ಆದ್ದರಿಂದ ನನಗೆ ಆ ಥರ ಆಯಾ ಪ್ರಾದೇಶಿಕ ಭಾಷೆಗಳನ್ನು ಅದೇ ರೀತಿಯಾಗಿ ಬಳಸೋದಕ್ಕೆ ನನಗೆ ಸಹಾಯ ಆಯಿತು. ಗ್ರೇಟ್. ಇದ್ರ ಮಧ್ಯೆ ಒಂದು ಚಾಲೆಂಜ್ ಅಮ್ಮ, ತುಂಬ ಜನ ಆರ್ಟಿಸ್ಟ್ ಹೇಳ್ತಾರೆ ಆ್ಯಕ್ಟ್ ನಮಗೆ ಯಾವ ಪಾತ್ರ ಕೊಟ್ಬಿಟ್ರು ಮಾಡ್ತೀವಿ, ಆದರೆ ಡಬ್ಬಿಂಗಲ್ಲಿ ಕೂತ್ಕೊಂಡಾಗ ಇರೋದಪ್ಪ ಕಷ್ಟ, ಡಬ್ಬಿಂಗ್ ತುಂಬ ಕಷ್ಟ ಅಂತಾರೆ. ಬಟ್ ನಿಮಗೆ? ನಂಗೆ ಡಬ್ಬಿಂಗ್ ತುಂಬ ಇಷ್ಟ. ಹೌದಾ? ನನಗೆ ತುಂಬ ಇಷ್ಟ. ಯಾಕಂದರೆ ದಟ್ ಈಸ್ ದಿ ಪ್ಲೇಸ್ ವೇರ್ ಐ ಕ್ಯಾನ್ ಮೌಲ್ಡ್ ಟೋಟಲ್. ಯಾಕಂದರೆ ಒಂದು ಕ್ಯಾರೆಕ್ಟ್ರು ಮೌಲ್ಡ್ ಆಗೋದೇ ಪೂರ್ತಿಯಾಗಿ ಡಬ್ಬಿಂಗಲ್ಲಿ. ಆಮೇಲೆ ನನಗೆ ಬೇರೆ ಮೊದಲೆಲ್ಲ ಕೆಲವು ನಿರ್ದೇಶಕರುಗಳೆಲ್ಲರೂ ನೀನು ಕನ್ನಡ ಚೆನ್ನಾಗಿ ಮಾತಾಡಲ್ಲ ಅಂತೇಳಿ ಬೇರೆಯವ್ರ ಕೈಲಿ ಡಬ್ಬಿಂಗ್ ಮಾಡಿಸಿದ್ದು ಉಂಟು. ಹೌದು, ಬಿಗಿನಿಂಗ್ ಆಫ್ ಮೈ ಕೆರಿಯರ್ ಬೇರೆಯವರು ಪಾಪ ಡಬ್ಬಿಂಗ್ ಕಲಾವಿದೆಯರು ಅಂಥ ಪಾತ್ರಗಳಿಗೂ ನನಗೆ ಅವಾರ್ಡ್ ಸಿಕ್ಕಿದೆ. ನಮ್ಮ ಅನುಪ್ರಭಾಕರ್ ತಾಯಿ ಕ್ರಮ ಪಿಕ್ಚರ್ಗೆ ಅವರು ವಾಯ್ಸ್ ಕೊಟ್ಟಿದ್ರು. ನಾನು ಫಸ್ಟ್ ಕನ್ನಡ ಅವಾರ್ಡು ಗಾಯತ್ರಿ ಅಮ್ಮ ವಾಯ್ಸ್ ಕೊಟ್ಟಿದ್ದು. ಇನ್ನೊಂದು ಸಿನಿಮಾಕ್ಕೆ ಇನ್ನೊಂದು ಅವಾರ್ಡ್ ಬರುತ್ತೆ, ಅದಕ್ಕೆ ಶಶಿಕಲಾ ಅಂತ ಹೇಳಿ ವಾಯ್ಸ್ ಕೊಟ್ಟಿದ್ರು, ಅದಕ್ಕೂ ನನಗೆ ಅವಾರ್ಡ್ ಬರುತ್ತೆ. ಸೊ ಅದಾದ್ಮೇಲೆ ನಾನು ಹೇಳ್ತೀನಿ ಇಲ್ಲ ನನಗೆ ಬಿಕಾಸ್ ಎಲ್ಲೋ ಒಂದು ಕಡೆ ನಾನು ಉಸಿರು ತಗೊಳ್ಳೋದು, ನನಗೆ ಬೇರೆ ಎಕ್ಸ್ಪ್ರೆಷನ್ ಕೊಡೋದು, ಅದೆಲ್ಲೋ ನನಗೆ ಪಾಪ ಡಬ್ಬಿಂಗ್ ದೇ ಆರ್ ಆಲ್ ವೆರಿ ಟ್ಯಾಲೆಂಟೆಡ್. ಐ ಡೂ ರೆಸ್ಪೆಕ್ಟ್. ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಕೊಂಡೆ ನನಗೆ ಏನೋ ನಾನೇ ಮಾತಾಡಬೇಕು ಅನ್ನೋದಾಯಿತು. ಅದಾದಮೇಲೆ ತಿರ್ಗಾ ಕನ್ನಡ ಯಾರು ನಿನಗೆ ಕನ್ನಡ ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ ಅಂತ ಹೇಳ್ತಿದ್ರು ನಿರ್ದೇಶಕರು, ಇಲ್ಲ ನೀನೇ ಡಬ್ಬಿಂಗ್ಗೆ ಅಂತ ನೀನೇ ಮಾತಾಡು ಅಂದರೆ ಅಷ್ಟರ ಮಟ್ಟಿಗೆ ನಮ್ಮ ಗುರುಗಳ ಕೈಲಿ ಬೇಷ್ ಇವಳು ಕನ್ನಡ ಮಾತಾಡ್ತಾಳೆ ಇವಳು ಅಂತ ಆ ಥರ ಅನ್ನಿಸ್ಕೊಂಡು ಆ ಥರ ನಾನೇ ಡಬ್ಬಿಂಗ್ ದ ಪ್ಲೇಸ್ ವಿಚ್ ಐ ರಿಯಲಿ ಲವ್. ಎಸ್, ಅಂದ್ರೆ ಅದು ಒಂದು ದೊಡ್ಡ ಚಾಲೆಂಜ್ ಕೂಡ, ಅಂದ್ರೆ ಅದು ಒಂದು ಆರ್ಟ್ ಅಗೈನ್. ಬಟ್ ಆಕ್ಟಿಂಗಿಗಿನ್ನ ದೊಡ್ಡ ಚಾಲೆಂಜ್ ಅಲ್ಲೇನೆ, ಕಂಪ್ಲೀಟ್ ಜೀವ ತುಂಬಕ್ಕೆ ಸಾಧ್ಯ ಇರೋದು ಅಲ್ಲೇನೆ ಅಲ್ಲ. ಎಸ್. ಬಟ್ ತಾರಮ್ಮ, ಈ ಇಡೀ ಜರ್ನಿ ಗಮನಿಸಿದಾಗ ನೀವು ಗುರುಗಳು ಅಂತ ನೆನಪಿಸ್ಕೊಳ್ಳೋದಾದ್ರೆ ಇಡೀ ಒಂದು ನಿಮ್ಮ ಅಭಿನಯದ್ದು ಅಥವಾ ಚಿತ್ರ ಜಗತ್ತಿನ ಗುರುಗಳು ಅಂದ್ರೆ ಯಾರು ನೆನೆಸ್ಕೋಬಹುದು? ನನ್ನ ಚಿತ್ರದ ಎಲ್ಲ ಡೈರೆಕ್ಟರ್ಗಳು ಗುರುಗಳೇ. ಅವರು ಆ ವಯಸ್ಸು ನನಗಿನ್ನ ಚಿಕ್ಕವರಾಗಿರಲಿ, ಅಫ್ಕೋರ್ಸ್ ನಾನು ಮೊದಲು ಮಾಡಿದವ್ರಲ್ಲ ದೊಡ್ಡ ವಯಸ್ಸಿನವರೇ, ಅವರಿಂದ ಹಿಡಿದು ಈಗಿನ ಹೊಸ ನಿರ್ದೇಶಕರವರೆಗೂ ಅವರೆಲ್ಲರೂ ಗುರುಗಳ ಸ್ಥಾನದಲ್ಲೇ ನಿಲ್ತಾರೆ. ಸೊ ನಾನು ಯಾವಾಗಲೂ ನಾನೇ ಫಸ್ಟ್ ಅದನ್ನು ಸ್ಟಾರ್ಟ್ ಮಾಡಿದ್ದು. ನಾನು ಏನಂತಂದರೆ ಎಲ್ಲ ನಿರ್ಮಾಪಕರನ್ನು ನನ್ನ ತಾಯಿ ಹಾಗೆ, ಎಲ್ಲ ನಿರ್ದೇಶಕರನ್ನು ನನ್ನ ತಂದೆ ಹಾಗೆ ನೋಡ್ತೀನಿ ಅಂತೇಳಿ ಫಸ್ಟ್ ಒಂದು ಇಂಟರ್ವ್ಯೂಲ್ಲಿ ನಾನು ಹೇಳಿದೆ. ಅದಾದಮೇಲೆ ತುಂಬ ಜನ ಪಾಪ ಹೇಳಿದ್ರು. ಅಂದರೆ ನಾನು ಆ ಥರನೇ ಬೆಳೆದು ಬಂದವಳು ಆ ಥರ. ಆಮೇಲೆ ಇವರೆಲ್ಲ ನನ್ನ ಮೊದಲ ಗುರು ಅಂದರೆ ಡೆಫಿನೆಟ್ಲಿ ಮೈ ಫಾದರ್. ನನ್ನ ತಂದೆ ನನ್ನ ತಾಯಿನೇ ಮೊದಲು ಫಸ್ಟ್ ಗುರುಗಳು. ಅದಾದಮೇಲೆ ನನಗೆ ಡ್ಯಾನ್ಸ್ ಕಲಿಸಿದವರಾಗಿರಲಿ, ನಂಗೆ ಶೂಟಿಂಗ್ ಮಾಡೋರಾಗಿರುತ್ತೆ, ನನಗೆ ಪಾಠ ಹೇಳ್ಕೊಟ್ಟಿದ್ದು ಸ್ಕೂಲ್ ಆಗಿರಲಿ, ದೇ ಆರ್ ಆಲ್ ಸ್ಟ್ಯಾಂಡ್ ಇನ್ ದಿ ಗುರುಗಳ ಪ್ಲೇಸಲ್ಲಿ. ಗ್ರೇಟ್. ಎಲ್ಲಕ್ಕಿಂತಲೂ ಖುಷಿ ಆಗೋದು ತಾರಮ್ಮ ಅಂದರೆ ಚಿತ್ರರಂಗ ಅಂತ ಬಂದಾಗ ಒಂದಷ್ಟು ವರ್ಷಗಳು ಒಂದು ಪೀರಿಯಡ್ ಇರುತ್ತೆ. ಆದರೆ ತಾರಮ್ಮ ಅವರ ಚಿತ್ರಜೀವನ ಅಂತ ನೋಡಿದಾಗ ಆರಂಭ ದಿನದಿಂದ ಟಿಲ್ ಡೇಟ್ ಇವತ್ತಿನವರೆಗೂ ಕೂಡ ಅಷ್ಟೇ ಬೇಡಿಕೆಯನ್ನು ಉಳಿಸ್ಕೊಂಡು ಬಂದಿರುವಂಥದ್ದು. ಅಂದರೆ ಅಷ್ಟೇ ಚಿತ್ರಗಳು ಯಾವಾಗಲೂ ಕೂಡ ಸತತವಾಗಿ ಚಿತ್ರಗಳು ಇರ್ತಾನೆ ಇರುತ್ತೆ ಎಲ್ಲದರಲ್ಲೂ ಆ್ಯಕ್ಟಿಂಗ್. ಇಷ್ಟೆಲ್ಲ ಬ್ಯುಸಿ ಶೆಡ್ಯೂಲ್ ಮಧ್ಯೆ ಮತ್ತೆ ರಾಜ್ಕುಮಾರ್ ಅವರು ಹಾಡು ಹೇಳಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು. ಕ್ಯಾಮ್ರಾದಲ್ಲಿ ದೃಶ್ಯಗಳನ್ನು ಸೆರೆ ಹಿಡಿಯುವಂಥವ್ರು, ಮನಸ್ಸಿನಲ್ಲಿ ನಿಮ್ಮನ್ನು ಸೆರೆ ಹಿಡಿದಿದ್ದು ಹೇಗೆ ಅಂತ ಗೊತ್ತಾಗ್ಬೇಕು ನಮಗೆ. ಇಲ್ಲ ವೇಣುನ್ ಮೀಟ್ ಮಾಡಿದ್ದು ಈ ವಾಸ್ ಎ ಪ್ರೆಸ್ ಫೋಟೋಗ್ರಾಫರ್. ಮುರಳೀಧರ್ ಖಜಾನ ಅಂತ ಈಗಲೂ ಇದ್ದಾರೆ, ಹಿಂದೂವಲ್ಲಿ ಕೆಲಸ ಮಾಡ್ತಾರೆ. ಅವರು ಪ್ರಜಾವಾಣಿಲಿ ಕೆಲಸ ಮಾಡ್ತಿದ್ರು. ಅವ್ರು ನಾನು ಫಸ್ಟ್ ಇಂಟರ್ವ್ಯೂ ಮಾಡಕ್ಕೆ ಬಂದಾಗ ವೇಣು ಫಸ್ಟ್ ಅವ್ರ ಜೊತೆ ಬಂದಿದ್ದು. ಅದಾದ್ಮೇಲೆ ಬಾಲಕೃಷ್ಣ ಕಾಕತ್ಕರ್ ಅವ್ರ ಜೊತೆ ಮತ್ತೆ ಬೇರೆ ಇವ್ರ ಜೊತೆ ಎಲ್ಲ ವೇಣು ಅವ್ರು ಬಂದರು. ಸೊ ವೇಣು ನೋಡಿದ್ದು ಫಸ್ಟ್ ಸ್ಟಿಲ್ ಫೋಟೋಗ್ರಾಫರ್ ಆಗಿ. ಆವಾಗ ಇಷ್ಟಪಟ್ಟಿದ್ವಿ. ಆವಾಗ ಸಾರಿ ನಾನು ಮೈನರು. ಸೊ ನಮ್ಮ ಮನೆಯಲ್ಲಿ ಪೊಲೀಸ್ ಕಂಪ್ಲೇಂಟು ಕೊಟ್ಟು ವೇಣುನ ಸ್ಟೇಷನಲ್ಲೂ ಕೂರಿಸಿ, ಅಂದ್ರೆ ನಮ್ಮ ಮನೆ ಮುಂದೆ ಓಡಾಡ್ತಿದ್ರು ಸ್ಕೂಟರ್ ತಗೊಂಡು ಆರ್ ನೋಡಿಯೋದು, ನಾನು ಓಡ್ ಬರೋದು ನೋಡೋದು ಅದೆಲ್ಲ. ಸೊ ನಮ್ಮನೇಲಿ ಗೊತ್ತಾಗಿ ಇದು ಯಾರೋ ಹುಡುಗ ಹಿಂದೆ ಬಿದ್ದಿದ್ದಾನೆ ಅಂತ, ಇವ್ರು ಸಣ್ಣ ಹುಡುಗಿನ ಇದ್ ಮಾಡಿದಾನೆ ಅಂತೇಳಿ ನಮ್ಮ ತಾತ ಕೂಡಿಸಿದ್ರು ಒಂದು ಇಡೀ ದಿನ. ಬಟ್ ನಾನು ತುಂಬ ಅವಾಗಿಂದ ನಾವು ಮನಸ್ಸಲ್ಲಿ ಅದು ಸಂಕಲ್ಪ ಮಾಡಿಕೊಂಡಿದ್ವಿ ಮದುವೆ ಆಗಬೇಕು ಆ ಥರ ಎಲ್ಲ. ಅದಾದಮೇಲೆ ವೇಣು ನಂಗೆ ಅವ್ರು ಸಿಗಲೇ ಇಲ್ಲ, ಮರ್ತೋಯ್ತು. ಎಲ್ಲೂ ನಂಗೆ ಸಿಗಲಿಲ್ಲ, ಎಲ್ಲೂ ಕೆಲಸ ಮಾಡಲಿಲ್ಲ ಒಟ್ಟಿಗೆ. ಅಥವಾ ಆಮೇಲೆ ಅವರು ಸಿನಿಮಾಟೋಗ್ರಫಿ ಆಗಿದ್ದಾರೆ ಅಂತ ಸಿನಿಮಾಯಿಂದ ಗೊತ್ತಾಯಿತು. ನಮ್ಮ ಸಿನಿಮಾದಲ್ಲಿ ಅವ್ರು ಸಿನಿಮಾಟೋಗ್ರಫಿಗೆ ಅವಾರ್ಡ್ ಬಂದಿತ್ತು. ಉದಯ ಅವರು ಅವ್ರ ಚಾನಲ್ ಕೊಡ್ತಾಯಿದ್ರು ಅವಾರ್ಡು. ಆವಾಗ ಅವ್ರಿಗೂ ಅವಾರ್ಡ್ ಬಂದಿತ್ತು, ನನಗೂ ಅವಾರ್ಡ್ ಬಂದಿತ್ತು. ಅವಾರ್ಡ್ ಇಸ್ಕೊಳ್ಳೋಕ್ಕೂ ಅವ್ರು ಬಂದಿರಲಿಲ್ಲ, ನಾನು ನೋಡೇ ಇರಲಿಲ್ಲ. ಅಂದರೆ ನಾವು ಒಟ್ಟಿಗೆ ಕೆಲಸ ಮಾಡಿರಲಿಲ್ಲ. 2004 ಈಶಾ ಅಂತ ಒಂದು ಸಿನಿಮಾ
ಅದರಲ್ಲಿ ವೇಣು ಕ್ಯಾಮ್ರಾಮನ್ ಆಗಿ ಬಂದರು. Okay. ನಾನು ಅದರಲ್ಲೇ ಒಂದು ಮುಖ್ಯ ಪಾತ್ರಕ್ಕೆ ಮಾಡ್ತಿದ್ದೆ. ನನಗೆ ಮನಸ್ಸಲ್ಲಿ ಅವಾಗ ವೇಣುಗೆ ಮದುವೆ ಆಗಿರಬೇಕು, ಮಕ್ಕಳಾಗಿರ್ಬೇಕು, ಎಷ್ಟು ವರ್ಷ ಆಗಿ ಆಗಿರಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ಆಮೇಲೆ ತಿರ್ಗಾ ಒಂದು 3 days ನಾವು ಮಾತಾಡ್ಕೊಳ್ಳೂ ಇಲ್ಲ ಸೆಟ್ಟಲ್ಲಿ. ನನಗೆ ಹೆಂಗೆ ಮಾತಾಡೋದು, ಹೆಂಗೆ ಸ್ಟಾರ್ಟ್ ಮಾಡೋದು ಮಾತಾಡೋಕ್ಕೆ ಅಂತ ನನಗೂ ವೇಣುಗೂ ಅದೇ ಸಂಕೋಚ. 3rd day ಎಷ್ಟು ಮಕ್ಕಳು ಅಂತ ಕೇಳಿದ್ರು ನನಗೆ. ಫಸ್ಟ್ ನಾನು ಮದುವೆ ಇದ್ರೆ ಇಡೀ ಜಗತ್ತಿಗೆ ಗೊತ್ತಾಗಲ್ವಾ, ಅದೇ ನಿನಗೆ ಎಷ್ಟು ಮಕ್ಳು ಹೇಳಪ್ಪ, ಅದೇ ನಾನು ಮದುವೆ ಆಗಿಲ್ಲ, ನಾನು ಮದುವೆ ಆಗಿಲ್ಲ, ಕರೆಕ್ಟ್ ಮದುವೆ ಆಗ್ಬಿಡೋಣ ಅಂದ್ರು. ಇಷ್ಟೇ ಸಿಂಪಲ್. ಈ ವಾಸ್ ಜೋಕಿಂಗ್, ಮಾತಾಡ್ತಾನೆ ಯಾವಾಗಲೂ ಕಾಲು ಎಳೆಯೋದು. ನಾನಂದೆ ಬಿಡಪ್ಪ ಅಂತಂದೆ. ಆಮೇಲೆ ತಿರ್ಗಾ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ಶೆಡ್ಯೂಲ್ ಮುಗಿಯೋಷ್ಟರಲ್ಲಿ ನಿಜವಾಗ್ಲೂ ಸೀರಿಯಸ್ ಆಗಿ ಬಂದಿತ್ತು ಒಂಥರ, ಎಸ್ ವಿ ಶುಡ್ ಗೆಟ್ ಮ್ಯಾರಿಡ್ ಅಂತ. ನಾನಂದೆ ಆಯ್ತಪ್ಪ, ನೀವು ಫಸ್ಟ್ ಮನೆಯವನ್ನೆಲ್ಲ ಕರ್ಕೊಂಬ, ನೋಡೋಣ, ನಮ್ಮ ತಂದೆಗೆಲ್ಲ ಯಾವುದು ಮರ್ತಿಲ್ಲ, ನಮ್ಮಪ್ಪ ಮರಿಯಲ್ಲ, ಸರ್ ನೀ ಕರ್ಕೊಂಡು ಬಂದು ಕೇಳು ಅಂತ. ಅದನ್ನು ಭಾಳ ಲೈಟಾಗಿ ಮಾತಾಡ್ಕೊಂಡು ಹೋದ್ವಿ. ಬಟ್ ಸೀರಿಯಸ್ ಆಗಿ ಅವ್ನು ನಿಜವಾಗ್ಲೂ ಅವ್ರ ಅಣ್ಣ ಅತ್ತಿಗೆ ಅವ್ರ ಜೊತೆ ಎಲ್ಲ ಬಂದಾಗ ಐ ಥಾಟ್ ಓ ಈಸ್ ರಿಯಲಿ ಸೀರಿಯಸ್ ಅಂತ. ಬಟ್ ನಮ್ಮಪ್ಪನಿಗೆ ಮರ್ತೋಗಿದ್ರು ಆಕ್ಚುಲಿ ನಮ್ದು ಹಳೆ ಸ್ಟೋರಿ. ಆಮೇಲೆ ನಾನು ನಮ್ಮಪ್ಪನಿಗೆ ಗುರ್ತು, ಅಪ್ಪ ಇವ್ರನ್ನ, ಓ ಆ ಹುಡುಗನ, ಓ ಅಂತ ನಮ್ಮಪ್ಪ ಅಂತ ಇವನ ಹತ್ರ 1-to-1 ಮಾತಾಡಬೇಕು ಅಂತೆಲ್ಲ ಅಂದ್ಕೊಂಡು ಅವ್ರ ಹತ್ರ ಎಲ್ಲ ಮಾತಾಡಿ. ಇಲ್ಲಾಂದರೆ ನಮ್ಮ ತಂದೆಗೆ ಏನು ಅಂದರೆ, ಹೆಂಗೆ ಸಾಕ್ತಾನೆ ಈ ಹುಡುಗ ಕ್ಯಾಮ್ರಾಮನ್, ನನ್ನ ಮಗಳು ಒಂಥರ ಅಂದರೆ, ನಾನು ಮೊದಲಿಂದನೇ ಮನೇಲಿ ಇಂಥ ಅನುಕೂಲಸ್ಥರ ಮನೆಯಿಂದ ಬಂದಿರೋದು, ನಾನೇ ಸಂಪಾದನೆ ಮಾಡಿರೋದು, ನನ್ನ ದುಡ್ಡನ್ನ ಯಾರು ಮನೇಲಿ ಕಾಯ್ತಿರ್ಲಿಲ್ಲ, ಅಥವಾ ನನ್ನ ಸಂಪಾದನೆಗೆ ಯಾರು ಕೇಳ್ತಾನೂ ಇರಲಿಲ್ಲ, ಅದನ್ನ ಡಿಪೆಂಡ್ ಆಗೂ ಇರಲಿಲ್ಲ. ಸೊ ನನಗೆ ಚಾಲೆಂಜ್ ಇತ್ತು, ನನ್ನ ಸಂಪಾದನೆ ಮನೆ ಕಟ್ಟಬೇಕು, ನನ್ನ ಸಂಪಾದನೆಯಲ್ಲಿ ಏನೋ ಮಾಡಬೇಕು, ನನ್ನ ಸಂಪಾದನೆಯಲ್ಲಿ ಕಾರ್ ತೊಗೋಬೇಕು, ಈ ಥರ. ನಮ್ಮ ಅಪ್ಪ ಅವ್ರ ಸಂಪಾದನೆಯಲ್ಲಿ ಇರಬಾರ್ದು ಅನ್ನೋ ಥರ ಎಲ್ಲ ನನಗೆ ಇಂಡಿವಿಜುವಲ್ ಆಗಿತ್ತು. ಆಮೇಲೆ ಐ ಥಿಂಕ್ January 18th ಏನೋ ಸಂಕ್ರಾಂತಿ ಮುಗಿದ್ಮೇಲೆ ಬಂದರು. February 13th 14th ವಿ ಗಾಟ್ ಎಂಗೇಜ್ಡ್. March 20th ಮದುವೆ ಆಗ್ಬಿಟ್ಟು ಅಷ್ಟೇ. ಟಕ್ 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 ಎಲ್ಲ ಒಂಥರ ಫಾಸ್ಟ್ ಫಾರ್ವರ್ಡ್ ಆಗೋಯ್ತಲ್ಲ. ಅಂದ್ರೆ ರೀಕನೆಕ್ಟ್ ಆಗಿ ಅಷ್ಟು ವರ್ಷ ಗ್ಯಾಪ್ ಅಲ್ಲಿ ಮಾಡಿ ಮತ್ತೆ ಬೇಗ ಫಟಾಫಟ್ ಅದೇ ಋಣಾನ್ ಬಂದ ಅನ್ಸುತ್ತೆ. ನಮ್ಗೆ ಅದನ್ನೇ ಯಾರು ದೊಡ್ಡವ್ರು ಹೇಳಿದ್ರೆ ಅವಾಗ ಏನ್ ಋಣಾನ್ ಬಂದ ಆ ಥರ ಎಲ್ಲ ಏನೋ ಅಂತ ತಮಾಷೆ ಮಾಡ್ಕೊಳ್ತಿದ್ವಿ. ನೋಡಿ ಎಲ್ಲೋ ಅಷ್ಟು ವರ್ಷದಿಂದ ಕಾದು ಒಂಥರ ನಿಮಗೋಸ್ಕರನೇ ಕೂತಿದ್ರು ಅನ್ನೋ ಥರ ಇತ್ತು. ಕೃಷ್ಣ ರಾಧೆನ್ ವೆಯ್ಟ್ ಮಾಡಿದಂಗೆ ತಾರನ್ ವೆಯ್ಟ್ ಮಾಡಿದ್ದು ಅಂತ. ಸೊ ವೇಣುವರು ಅಂತ. ಮೀನ್ ವೈಲ್ ತಾರಮ್ಮ, ನೀವು ತಾತನ ಹೆಸರು ಅಂದರೆ ತಾತನ ಬಗ್ಗೆ ಹೇಳಿದ್ರೆ, ಅಪ್ಪನ ಬಗ್ಗೆ ಹೇಳಿದ್ರೆ, ಆ್ಯಕ್ಚುಲಿ ಅವರಿಬ್ಬರು ಬಗ್ಗೆನೂ ಹೇಳಬೇಕು, ನೀವು ಮಾತಾಡಬೇಕು. ಯಾಕೆಂದರೆ ತಾತ ಬೆಂಗಳೂರು ನಗರದ ಮೊದಲ DC ಆಗಿ ಕೆಲಸ ಮಾಡಿದವರು ಅಂತ ಎಷ್ಟು ನಿಜವಾಗ್ಲೂ ಹೆಮ್ಮೆ ಅನ್ಸತ್ತಲ್ಲ. ಹೇಳಿ ತಾರಮ್ಮ ಅವ್ರ ಬಗ್ಗೆ. ನಮ್ಮ ತಾತನ ಹೆಸರು ನಾರಾಯಣ ಸ್ವಾಮಿ ಅವರು. ನಮ್ಮನೇನೆ ಆ್ಯಕ್ಚುಲಿ ನಾವು ಈಗಿದ್ದೀನಲ್ಲ, ಅದು ನಮ್ಮ ತಾತನ ಮನೆಯೇ. ಅದೇ ಮನೇಲಿ ನಾವೆಲ್ಲ ಹುಟ್ಟಿದ್ದು. ಆ ಮನೇನ DC ಮನೆ ಅಂತಾನೆ ಕರೀತಾ ಇದ್ದಿದ್ದು. ಆಮೇಲೆ ನಾನು ಸಿನಿಮಾಕ್ಕೆ ಸೇರ್ತೀನಿ ಅಂದಾಗ್ಲೂ ಫಸ್ಟ್ ಸಪೋರ್ಟ್ ಮಾಡಿದ್ದೆ ನಮ್ಮ ತಾತ. ಮಾಡ್ಲಿ ಅವಳು ಪಾಪ, ಅವಳು ಡ್ಯಾನ್ಸ್ ಎಲ್ಲ ಕಲ್ತಿ ಆ ಥರ. ಬ್ರಾಡ್ ಮೈಂಡೆಡ್ ಒಂಥರ ತುಂಬ ಅಷ್ಟೇ ಸ್ಟ್ರಿಕ್ಟ್ ಆಗಿದ್ರು. ಒಂಥರ ಆ ರೋಡ್ಗೆಲ್ಲ DC ಮನೆ ಅಂದ್ರೆ ಸ್ವಲ್ಪ ಸೈಲೆಂಟ್ ಆಗಿಬಿಡೋರು. ಅಲ್ಲಿ ತನಕ ಸೈಕಲ್ ಈ ಕಲೆ ಜೋರಾಗಿ ಓಡಾಡೋದು, DC ಮನೆ ಹತ್ರ ಸೈಲೆಂಟ್ ಆಗಿ ಆ ಥರ ಎಲ್ಲ ಇತ್ತು. ಅದಾದ್ಮೇಲೆ ನಮ್ಮ ಮಾವನವರು ಈ ವಾಸ್ BWSSB ಇಲ್ಲಿ ನಿಮ್ಗೆ ಗೊತ್ತಿದೆ, ನೀನು ಹೇಳಿದೆ, ಚೀಫ್ ಇಂಜಿನಿಯರ್ ಆಗಿದ್ರು. ಅದಾದ್ಮೇಲೆ ಚೇರ್ಮನ್ ಆದ್ರು. ಅದಾದ್ಮೇಲೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕೂಡ ಚೇರ್ಮನ್ ಆಗಿದ್ರು ಅವರು ಕೊನೆಯ ಉಸಿರಿರೋವರೆಗೂ. BN ತ್ಯಾಗರಾಜು ಅಂತ. ಅವರ ಶ್ರೀಮತಿಯವರೇ ಶಾರದಾ ಥಿಯೇಟರ್. ಸೊ ಅದಾದ್ಮೇಲೆ ಇನ್ನೊಬ್ಬ ಮಾಮ ಅವರು ಅರ್ಬನ್ ವಾಟರ್ ವರ್ಕ್ಸ್ ಅಲ್ಲಿ BN ನಾಗರಾಜು ಅಂತ, ಅವರು ಚೀಫ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆದವರು. ಆಮೇಲೆ ನಮ್ಮ ತಂದೆ ಆಗ್ರೋ ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ರಿಟೈರ್ಡ್ ಆಗೋಷ್ಟರಲ್ಲಿ ಅವರು ಕೂಡ ಚೀಫ್ ಇಂಜಿನಿಯರ್ ಆಗಿ, ಚೀಫ್ ಮ್ಯಾನೇಜರ್, ಇಂಜಿನಿಯರ್ ಅಂತಿರಲಿಲ್ಲ ಅಲ್ಲಿ. ಆಗ್ರೋ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಲಿಮಿಟೆಡ್ ಅವ್ರ ಆಫೀಸು ಹೆಬ್ಬಾಳಲ್ಲಿ ಅವ್ರದ್ದು ಮೇನ್ ಬ್ರಾಂಚ್ ಇತ್ತು. ಅಲ್ಲಿ ಮ್ಯಾನೇಜರ್, ಚೀಫ್ ಮ್ಯಾನೇಜರ್ ಆಗಿ ಹಿ ಗಾಟ್ ರಿಟೈರ್ಡ್. ಇದು ನಮ್ಮ ಮನೆಯ ಒಂದು ಇದು. ಅದು ಇಡೀ ಮನೆ ಎಲ್ಲ ಮೊಮ್ಮಕ್ಕಳೆಲ್ಲ, ನಮ್ಮ ತಾತನ ಮೊಮ್ಮಕ್ಕಳೆಲ್ಲ ಇಂಜಿನಿಯರ್ಸ್. ನಾನೊಬ್ಬ ಆಕ್ಟರ್. ನಾನು ಯಾರಾದ್ರೂ ಕೇಳಿದ್ರೆ ಏನ್ ಓದಿದ್ದೀರಾ ನೀವು ಅಂತ ಕೇಳಿದ್ರೆ, ಎಲ್ಲ ಯಾಕಂದ್ರೆ ನಮ್ಮ ಮನೇಲಿ ಎಲ್ಲರೂ ತುಂಬಾ ಓದಿರೋರು, ಡಬಲ್ ಡಿಗ್ರಿ, ಟ್ರಿಬಲ್ ಡಿಗ್ರಿ ಈ ತರ ತುಂಬಾ ಓದೋ ಹುಚ್ಚಿರುವಂತ ಮನೆ ನಮ್ಮ ಮನೇಲಿ. ಸರ್ ನನಗೇನಾದ್ರೆ ನಾನು ಸುಮ್ಮನೆ ಪೋಸ್ಟ್ ಕೊಡ್ತಾ PhD ಓದಬೇಕು ಅಂತಿದ್ದೆ, PUC ನಿಂತೋಯ್ತು. ಅಲ್ಲ, ಬಹುಶಃ ಶಂಕರ್ನಾಗ್ ಅವ್ರು ಅವಾಗಲೇ ಸಿಕ್ಕಿದ್ರೆ ಬಹುಶಃ ಓದ್ಬಿಟ್ಟಿರ್ತಿದ್ರೇನೋ. ಪಾಪ ಬರೀ ನ್ಯೂಸ್ ಪೇಪರ್ ಓದಿಕ್ಕೆ ಕಷ್ಟಪಟ್ಟರು. ನಾನೆಲ್ಲೋ ಓದಿದ ನೆನಪು, ನಿಮ್ಮ ಆನೆಕಲ್ಲಲ್ಲಿ ಒಂದು ನಿಮ್ಮ ಸ್ವಂತ ಜಮೀನನ್ನು ಸರ್ಕಾರಿ ಶಾಲೆ ನಡೆಸೋದಕ್ಕೆ ಕೊಟ್ಟಿರುವಂಥದ್ದಾಗಿರಬಹುದು. ಈ ಥರದ ಎಲ್ಲ ವಿಷಯಗಳಂದ್ರೆ ಬಹುಶಃ ಸಮಾಜ ಸೇವೆ ಮಾಡೋದನ್ನ ಹೇಳ್ಕೊಳ್ಳೋ ಅಂಥದ್ದು ಇಲ್ಲ ಅನ್ನೋದಾದ್ರೂ ಕೂಡ ನಿಮ್ಮ ನಡೆ, ನಿಮ್ಮ ನಿಲುವು, ನಿಮ್ಮ ವ್ಯಕ್ತಿತ್ವ ಇನ್ನೊಬ್ಬರಿಗೆ ಪ್ರೇರೇಪಣೆ ಆಗೋದಾದ್ರೆ ಹೇಳೋದ್ರ
ಅದ್ರಲ್ಲಿ ಏನಿದೆ ಅನ್ನುವಂಥದ್ದು ಹೇಳಿತಾರೆ. ಅದು ನಾವು ನಮ್ಮ ಕುಟುಂಬದವರೇ ಯಾರು ಹೇಳ್ಕೊಂಡಿರ್ಲಿಲ್ಲ. ಅದು ಎಲ್ರಿಗೂ ಸೇರಿದ್ದು. ನಮ್ಮ ದೊಡ್ಡಪ್ಪ ಅವ್ರಿಗಾಗ್ಲಿ, ನಮ್ಮ ಅಪ್ಪ ಅವ್ರಿಗಾಗ್ಲಿ, ನಮ್ಮ ತಾತನ ಜಮೀನು ನಮಗೆಲ್ಲ ಅಂದರೆ ಪೂರ್ವಿಕರಿಂದ ಬಂದಂಥ ಜಮೀನು. ಅದನ್ನು ನಾವು 1.5 ಎಕರೆ ಜಮೀನನ್ನು ನಮ್ಮ ಹಳ್ಳಿಲಿ ಚಿಕ್ಕೋಸಳ್ಳಿ ಅಂತ ಆನೇಕಲ್ ಹತ್ರ ಊರು, ಅಲ್ಲಿ 1.5 ಎಕರೆ ಜಮೀನನ್ನು ನಾವು 1.25 ಎಕರೆ ಜಮೀನನ್ನು ಸರ್ಕಾರಿ ಶಾಲೆ ಕೊಟ್ಟಲಿಕ್ಕೆ ಹಳ್ಳಿಲಿ ದಾನ ಮಾಡಿದ್ವಿ. ಮತ್ತು ಅಲ್ಲಿಂದ ಆನೇಕಲ್ಲಿಂದ ಚಿಕ್ಕೋಸಳ್ಳಿ ಬರೋ ದಾರಿಯಲ್ಲಿ ಎಲ್ಲಿಯೂ ಅಲ್ಲಿ ಒಂದು ಭಜನಾ ಮಂದಿರು ಆ ಥರದ್ದೇನೂ ಇರಲಿಲ್ಲ. ಸೊ ಸಾಯಿಬಾಬಾ ದೇವಸ್ಥಾನಕ್ಕೆ ಈಗೇನು ಅದು ನಮ್ಮ ಕುಟುಂಬಕ್ಕೆ ಸೇರಿದ್ದ ಜಮೀನದು, ಅದನ್ನು ಕೂಡ 1.25 ಎಕರೆಯಲ್ಲಿ ಆ ಥರ. ಅಂದರೆ ಅದೆಲ್ಲ ಗೊತ್ತಾಗ್ಬಿಟ್ಟಿದೆ ಈಗ, ನಾನು ಅದು ಮರೆಮಾಚ್ಕೊಳಕ್ಕೆ ಸಾಧ್ಯ ಆಗ್ತಿಲ್ಲ. ಅದೇ ನಾನೊಬ್ಬಳೇ ಅಂತ ಸುಳ್ಳಾಗತ್ತೆ. ಅದು ಇಡೀ ನಮ್ಮ ದೊಡ್ಡಪ್ಪನ ಮಕ್ಕಳೇ ಆಗಿರಲಿ, ನಾವು ನಮ್ಮ ತಂದೆ, ನನ್ನ ಬ್ರದರು, ನನ್ನ ಸಿಸ್ಟರ್, ಅಂದರೆ ಇಡೀ ಕುಟುಂಬಕ್ಕೆ ಸೇರಿದ ಆಸ್ತಿ. ಎಲ್ಲರೂ ಸೇರಿ ಅದನ್ನು ಕೊಟ್ವಿ. ಅದೊಂಥರ ನಮಗೆ ಅದರೆಲ್ಲರ ಆಶೀರ್ವಾದ ಅಂತಲೇ ಭಾವಿಸ್ತೀವಿ. ಇನ್ನೊಂದು ಅಂತ ಹೇಳಿದ್ರೆ, ನಮಗೊಂದಷ್ಟು ಅಧಿಕಾರ ಸಿಕ್ಕಿದಾಗ, ಅಂದರೆ ರಾಜಕೀಯವಾಗಿ ನೀವು ಬಂದಾಗ ನಿಮಗೆ ಸಿಕ್ಕಂಥ ಅವಕಾಶಗಳಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀರಾ. ಅದರಲ್ಲಿ ನಂಗೆ ತುಂಬ ವಿಶೇಷವಾಗಿ ಅನಿಸಿದ್ದು ಅಂದರೆ ಮಂಗಳಮುಖಿಯರ ಬಗ್ಗೆ. ಅದೊಬ್ಬ ಹೆಣ್ಣಾಗಿ ಹೆಣ್ಣಿನ ಬಗ್ಗೆ ಗೌರವ ತೋರಿಸೋದು ಅಥವಾ ಬೇಕಾಗಿರೋ ಸವಲತ್ತುಗಳಿಗೆ ಧ್ವನಿಯಾಗೋದು ಬೇರೆ. ಆದರೆ ಮಂಗಳಮುಖಿಯನ್ನು ಕೂಡ ನೀವು ಪ್ರಾಮುಖ್ಯತೆಗೆ ತೆಗೆದುಕೊಂಡು ಅವರ ಪರವಾಗಿ ಕೆಲಸ ಮಾಡ್ತಿರಲ್ಲ, ದಯವಿಟ್ಟು ಅದನ್ನು ಹೇಳಿ. ನಾನು ಕೆಲಸ ಅಫ್ಕೋರ್ಸ್ ಮಾಡಿಲ್ಲ. ಅಕ್ಕಾಯಿ ಅಂತ ಹೇಳಿ ಒಂದು ಇವಾಗೆಲ್ಲ ಮಂಗಳಮುಖಿಯರ ಸಂಸ್ಥೆಗೆ ತುಂಬ ಕೆಲಸ ಮಾಡ್ತಿದ್ದಾಳೆ ಹೆಣ್ಮಗಳು. ಹೌದು. ಆಕೆ ನನಗೆ ಒಂದು 2-3 ಫಂಕ್ಷನಲ್ಲಿ ಸಿಕ್ಕಿದ್ರು. ನಾನು ಆಕೆ ಬಗ್ಗೆ ಒಂಥರ ಅನ್ನಿಸ್ತಿತ್ತು, ಒಂಥರ ವಿಶೇಷವಾಗಿದ್ದಾಳೆ ಹೆಣ್ಮಗಳು ಇವಳು. ಹಾಗೆ ನೀವೇನು ತುಂಬ ಮಾತಾಡಿದೆ ಆಕೆ ಜೊತೆ, ತುಂಬ ಇಂಟ್ರಾಕ್ಷನ್ ಎಲ್ಲ ಮಾಡಿದೆ. ಅದಾದಮೇಲೆ ನಾನು ವಿಧಾನ ಪರಿಷತ್ ಸದಸ್ಯರಾದಾಗ ನಾನು ಏನಾದರೂ ಒಂದು ಮಾಡಬೇಕು ಇವರಿಗೆ ಅಂತ ಒಂದು ಇದಿತ್ತು. ಮತ್ತೆ ಆಕೆಗೆ ಕರೆಸ್ಬಿಟ್ಟು ನೀವೇನಾದರೂ ಹೇಳಿ, ನನಗೆ ಏನಾದರೂ ಒಂದು ನಿಮ್ಮ ಬಗ್ಗೆ ನಾನು ಮಾತಾಡಬೇಕು, ನಿಮಗೆ ಮುಖ್ಯವಾಹಿನಿಗೆ ತರಬೇಕು ಅಂತ ನನಗಿಷ್ಟ ಅಂತೆಲ್ಲನೂ ಮಾತಾಡಿದ್ಮೇಲೆ ಆಕೆ ತುಂಬ ಇನ್ಪುಟ್ಸ್ ಎಲ್ಲ ತುಂಬ ನನಗೆ ಕೊಟ್ಟರು. ಸೊ ನಾನು ಮಾತಾಡಲಿಕ್ಕೆ ಅವಕಾಶ ಅದೆಲ್ಲ ಆಯಿತು. ಮತ್ತು ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಕೂಡ ಕೆಲವರು ತುಂಬ ನನಗೆ ಅದನ್ನು ಒಂದು ನೋಟ್ ಮಾಡ್ಕೊಳ್ಳಿಕ್ಕೆ, ಅದನ್ನು ಪ್ರೆಸೆಂಟ್ ಮಾಡೋದು ಹೀಗೆ ಅದನ್ನೆಲ್ಲ ತುಂಬ ಚೆನ್ನಾಗಿ ಬರ್ಕೊಟ್ರು. ಸೊ ಇದೆಲ್ಲವೂ ನನಗೆ ಒಂದು ಅನುಕೂಲ ಆಗಿ ಒಂದು ಸತಿ ಅದನ್ನು ನಾವು ಬಹುಶಃ ನನಗೆ ಬರೀ 1.5 ಗಂಟೆಗಳ ಕಾಲ ಮಾತ್ರ ಕೊಡ್ತೀವಿ ಅಂತ ಹೇಳಿದರು ಸಭಾಪತಿ. ಅವತ್ತು ಕೊನೆಯ ಅವರಾಗಿತ್ತು ನನಗೆ ಕೊಡುವಾಗ. ಬೇಗ ಮುಗಿಸ್ಬೇಕು, 1.5 ಕೊಡೋಕ್ಕಾಗಲ್ಲ, ನೀವು ಇದನ್ನು ಬೇಗ ಮುಗಿಸ್ಬಿಡ್ಬೇಕು ಅಂತ ಹೇಳಿಬಿಟ್ರು ಸಭಾಪತಿಗಳು. ಅಯ್ಯೋ 1.5 ಗಂಟೆಗೆ ನಾನು ಅದನ್ನು ತುಂಬ ದೊಡ್ಡದಾಗಿ ಮಾಡ್ಕೊಂಡಿದ್ದೆ. ಶ್ರೀನಿವಾಸ್, ನೀನು ನಂಬ್ತೀಯ ಬಿಡ್ತೀವಿ, ಅಫ್ಕೋರ್ಸ್ ಇವಾಗಲೂ ರೆಕಾರ್ಡ್ಸಲ್ಲಿ ಇರುತ್ತೆ. ಮಂಗಳಮುಖಿಯರ ಬಗ್ಗೆ ಲಾಸ್ಟ್ ಅವರಲ್ಲಿ ಮಾತಾಡಿದ್ದು, ಎಲ್ರಿಗೂ ಮನೆಗೆ ಹೋಗ್ಬೇಕು ಅಂತ ಅವಸರ ಇರುತ್ತೆ, ಎಲ್ರಿಗೂ ಹೋಗ್ಬೇಕು, ಈ ಸ್ಕೂಲ್ ಬಿಟ್ರೆ ಮಕ್ಕಳು ಹೆಂಗ್ ಸೊ ಬೆಳಗಿಂದ ಹೌಸಲ್ಲಿ ಇರ್ತೀವಿ, ಇನ್ನೇನು ಹೋಗ್ಬೇಕು ಅಂತ ಅವಸರ ಪಡ್ತಿರೋವಾಗ ನಾವು ಬೇಗ ಮುಗಿಸ್ಲಿಲ್ಲ ಅಂದ್ರೆ ಎಲ್ರಿಗೂ ಕೋಪ ಬರುತ್ತೆ, ನ್ಯಾಚುರಲಿ ನಮ್ಮ ಸ್ಕೂಲಲ್ಲಿ ಅಲ್ವಾ. ನನಗೆ ಅದೆಲ್ಲ ಒಳಗಡೆ ಭಯ ಬರ್ತಾ ಇತ್ತು. ಬಟ್ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ಮೇಲೆ 2.5 ಗಂಟೆಗಳ ಕಾಲ ಮಾತಾಯಿತು. 2.5 ಗಂಟೆಗಳ ಕಾಲ ಮಾತಾಡಿದ್ಮೇಲೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವಾಗ ಅಲ್ಲೇ ಕೂತಿದ್ರು. ಯೂಶಲಿ ಯಾವಾಗಲೂ ಆ ಥರ ನಾವು ಮಾತಾಡಿದ ತಕ್ಷಣ ಏನೋ ಒಂದು ಡಿಸಿಷನ್ನು ಆ ಥರ ಆಗೋದಿಲ್ಲ. ಹೌದು, ಅದು ಟೇಕ್ಸ್ ಪ್ರೋಸೆಸ್. ಅದು ಮಾತಾಡಿದ್ಮೇಲೆ ಅದಕ್ಕೊಂದು ಇದಾಗುತ್ತೆ, ಅದಕ್ಕೊಂದು ಅದೇನೋ ಒಂದು ಪ್ರೋಸೆಸ್ ಆಗಿ ಬರುತ್ತೆ. ಬಟ್ ಅಲ್ಲಿ ಮಾತಾಡಿದ ಮುಗಿದಿದ ತಕ್ಷಣ ಸಿದ್ದರಾಮಯ್ಯನವ್ರು ಎದ್ದು ನಿಂತ್ಕೊಂಡು, ನಾನು ಮಂಗಳಮುಖಿಯರ ಬಗ್ಗೆ ನಾನೊಂದು ಸಮಿತಿ ಮಾಡಬೇಕು ಅಂತಿದ್ದೀನಿ ಅಂತ ಇಮಿಡಿಯೇಟಾಗಿ ಅನೌನ್ಸ್ ಮಾಡ್ತಾರೆ. ಆಮೇಲೆ ಈ ಸಭಾಪತಿಗಳಿಂದ ಹಿಡಿದು ಬೇರೆ ಎಲ್ಲದು ಹಿರಿಯ ಸದಸ್ಯರೆಲ್ಲರೂ ನನಗೆ ಒಂಥರ ಚಪ್ಪಾಳೆ ಇರ್ತಾರೆ. ಆಮೇಲೆ ಅಲ್ಲಿ ಮಂಗಳಮುಖಿಯರು ಒಂದಷ್ಟು ಜನ ಬಂದು ಗ್ಯಾಲರಿಲಿ ಕೂತಿರ್ತಾರೆ. ಆ್ಯಕ್ಚುಲಿ ಅವರು ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂಥರ ಎವ್ರಿಥಿಂಗ್ ಇಟ್ ವಾಸ್ ಸೋ ಇಮೋಷನಲ್. ನಾನು ಬಹುಶಃ ನಾನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ನಾನು ಬಾಡಂತಿ ಅವಾಗ. ಸೊ ನನ್ನ ಮಗುನೂ ಅಲ್ಲಿ ಸಣ್ಣ ಮಗು ಸಭಾಪತಿಯವ್ರ ರೂಮಲ್ಲಿ ನಾನು ಶಂಕರಮೂರ್ತಿಗಳನ್ನು ನಾನು ಯಾವ ರೀತಿ ನಾನು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಅವರ ಚೇಂಬರಲ್ಲಿ ಆ್ಯಕ್ಚುಲಿ ಗಣೇಶ್ ಕಾರ್ಣಿಕ್ರವರು ನಮಗೆ ವಿಪ್ ಆಗಿರ್ತಾರೆ. ಅವ್ರ ರೂಮಲ್ಲಿ ನನಗೆ ಕೊಡಬೇಕು, ಮಗುವನ್ನೆಲ್ಲ ಇರಿಸ್ಬೇಕು ಅಂತ ಒಂದು ಮಾತುಕತೆ ಆಗುತ್ತೆ. ಬಟ್ ಅವ್ರ ರೂಮು ನಮ್ಮ ಹೌಸಿಂದ ತುಂಬ ದೂರ ಇರುತ್ತೆ. ನನಗೆ ಅವನು ಫೀಡ್ ಮಾಡಬೇಕು ಅಂತ ಹೇಳಿದ್ರು ನನಗೆ ಅವ್ರ ರೂಮ್ ತಲುಪಕ್ಕೆ ಒಂದು 10 ನಿಮಿಷ ಬೇಕಾಗುತ್ತೆ. ಸೊ ಏನು ಮಾಡಿದ್ರೆ ಹಿಂದೆನೇ ಸಭಾಪತಿಗಳ ರೂಮನ್ನು ಕೆಳಗೆ ಯಾರಿಗಾದ್ರೂ ಭಯ. ಇಲ್ಲ ನಾವು ವಿಧಾನ ಇದರಲ್ಲಿ ಕೊಡ್ತೀವಿ, ಅಲ್ಲಿ ನಮಗೆ ಗೆಸ್ಟ್ ಹೌಸ್ ಇದೆಯಲ್ಲ ಅಲ್ಲಿ ಕೊಡ್ತೀವಿ, ನಿಮ್ಮ ತಾಯಿನ ನಿಮ್ಮ ಅತ್ತೆ ಮಗುನೆಲ್ಲ ಅಲ್ಲಿ ಇರಿಸ್ಬಿಡಿ ಅಂದು. ಸರಿ, ನಾನು ವಿಧಾನಸೌಧದಿಂದ ಮತ್ತೆ ಅಲ್ಲಿಗೆ ಹೋಗ್ಬೇಕು, ಗೆಸ್ಟ್ ಹೌಸ್ಗೆ ಹೋಗ್ಬೇಕು ಅಂದ್ರೂ ಇಟ್ ಟೇಕ್ಸ್ ಅನದರ್ 20 ಮಿನಿಟ್ಸ್. ಏನಪ್ಪ ಅಂತ ಆಮೇಲೆ ಸುಮ್ಮನೆ ನಾನೇ ಒಂದು ದಿವಸ ಶಂಕರಮೂರ್ತಿಗಳಿಗೆ ಅಣ್ಣ ಅಲ್ಲಿ ಅವ್ರದ್ದೊಂದು ಆಂಟಿ ಚೇಂಬರ್ ಅಂತ ಇರುತ್ತೆ, ಅಂದರೆ ಅವ್ರು ರೆಸ್ಟ್ ತೊಗೊಳಕ್ಕೆ ಪಾಪ ಒಂದು ರೂಮ್ ಇರುತ್ತೆ, ಅದನ್ನ ನೀವು ಕೊಡ್ತೀರಾ ನಾವು ಬಂದಾಗಲ್ಲ, ಹೌಸ್ ಬಂದಾಗ ಮಾತ್ರ. ಸೊ ಅದೊಂಥರ ಬಾಣಂತಿ ರೂಮ್ ಅಂದಾಗ ನಮ್ಮಮ್ಮ ದೊಡ್ಡಮ್ಮ ನಮ್ಮ ನರ್ಸು ಎಲ್ಲರೂ
ಇದನ್ನು ಮಾತಾಡ್ಬೇಕಾದ್ರೆ ನನಗೆ ಅಲ್ಲಿ ಫೀಡು ಮಾಡಬೇಕು, ಮಗುನ ಅಲ್ಲಿ ಇಟ್ಕೋಬೇಕು, ತಿರ್ಗಿ ಮಗುನ ತರಂಗಿರ್ಲಿಲ್ಲ ಒಳಗಡೆ, ಈ ವಾಸ್ ನಾಟ್ ಅಲೋಡ್ ಇನ್ಸೈಡ್. ಸೊ ಹೋಗಿ ಕೊಡೋದು ನನಗೆ ಇದೆಲ್ಲ ನೆನೆಸ್ಕೊಂಡಾಗ ಒಂಥರ ನನಗೆ ಅದು ಆ ಟೈಮು ಅಥವಾ ಏನೋ ಇರ್ಬೋದು. ಸೊ ಇಟ್ ವಾಸ್ ಸೋ ಎಮೋಷನಲ್, ತುಂಬ ಖುಷಿಯಾಗೈತೆ. ಅದಾದಮೇಲೆ ದೊಡ್ಡ ಸಮಿತಿನೇ ಮಾಡಿದ್ರು, ಅದಕ್ಕೆ ಜೈಮಾಲ ಅವ್ರನ್ನ ಅಧ್ಯಕ್ಷರು ಮಾಡಿದರು. ಅದಾದಮೇಲೆ ಮಂಗಳಮುಖಿರು ಒಂದು 2 ಜನಕ್ಕೆ ವಿಧಾನಸೌಧದಲ್ಲಿ ಕೆಲಸ ಸಿಕ್ತು. ಸೊ ಅದೊಂದು ದೊಡ್ಡ ಡೆವಲಪ್ಮೆಂಟ್ ಆಯ್ತು. ಸೊ ಐ ವಾಸ್ ವೆರಿ ಹ್ಯಾಪಿ. ಓಕೆ, ನಾನು ಮಾತಾಡಿದ ಏನೋ ಒಂದು ಆಯ್ತಲ್ಲಪ್ಪ. ಗ್ರೇಟ್ ಸ್ಟೆಪ್ ಅದು ನಿಜವಾಗ್ಲೂ ಗ್ರೇಟ್. ಎಲ್ಲ ಹಂತಗಳಲ್ಲೂ ಅಂದ್ರೆ ತಾಯಿಯಾಗಿ ಆ ಜವಾಬ್ದಾರಿಯನ್ನ ನಿಭಾಯಿಸೋದು ಎಲ್ಲವನ್ನ ಕೇಳಿದಾಗ ಖುಷಿ ಆಗುತ್ತೆ. ಈಗ ಮಗ ಫುಟ್ಬಾಲ್ ತಂಡದಲ್ಲಿ ಆಟ ಆಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳಿತಾರಮ್ಮ ಮಗನ ಬಗ್ಗೆ? ಗೊತ್ತಿಲ್ಲ, ಅವನಿಗೆ ಒಂದು ಸಿನಿಮಾದಲ್ಲೂ ಆ್ಯಕ್ಟ್ ಮಾಡ್ದ, ಶಿವಾರ್ಜುನ ಅಂತ ಒಂದು ಸಿನಿಮಾದಲ್ಲಿ ಪಾತ್ರ ಮಾಡ್ದ, ಒಂದು ಮುಖ್ಯವಾದ ಪಾತ್ರ ಅದು. ಅದಾದಮೇಲೆ ಅವನಿಗೆ ಆಟದಲ್ಲಿ ಭಾಳ ಹುಚ್ಚಿತ್ತು. ನಾನು ಆಟ ಆಡ್ತಾನೆ ಮತ್ತೇನು ಓದಲ್ವೇನೋ ಹಾಗೆ ಅಂದರೆ ಪಾಪ ನನ್ನ ಪುಣ್ಯ ಓದಲು ಚೆನ್ನಾಗಿ ಓದ್ತೀಯಾನೆ. ಆಮೇಲೆ ಸ್ಟಾರ್ಟ್ ಮಾಡ್ದ ಫುಟ್ಬಾಲ್, ಅಲ್ಲೇ ಅವರೇ ಆಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಆಮೇಲೆ ಚೆನ್ನಾಗಿ ಆಡ್ತಾನೆ ಅಂತ ಅವರೇ ಹುರಿದುಂಬಿಸಿ ಅದೆಲ್ಲ ಮಾಡಿದ್ರು. ಅದಾದಮೇಲೆ ಒಂಥರ ಒಂದು ಟೀಮಿಗೆ ಸೇರಿಕೊಂಡ, ಆ ಟೀಮೇಟ್ ಆದ. ಆಮೇಲೆ ಅವನ ಇದರಲ್ಲಿ ಕ್ಯಾಪ್ಟನ್ ಆದ. ಸೊ ಅವನ ವಯಸ್ಸಲ್ಲಿ ಅಂಡರ್-12, ಸೊ ಅಂಡರ್-13 ಇವಾಗ ನಾನು ಅದಕ್ಕೆ ಅವನು ಬಿಟ್ಬಿಟ್ಟಿದ್ದೀನಿ. ನಾನು ವೇಣು ನೀನು ಏನು ಇಷ್ಟ ಆಗುತ್ತೆ ಅದು ಮಾಡಪ್ಪ ನೀನು ಅಂತ. ಬಹಳ ಸೀರಿಯಸ್ ಆಗಂತೂ ಫುಟ್ಬಾಲ್ ಆಡ್ತಿದ್ದಾನೆ, ಓದ್ತಿದ್ದಾನೆ. ಓಕೆ, ಅಲ್ಲ ಅಂದ್ರೆ ಇವಾಗ ನಿಮ್ಮಿಬ್ರು ಕಾಂಬಿನೇಷನ್ ಅಲ್ಲಿ ಏನಂದ್ರೆ ನಿಮಗೆ ಆಕ್ಷನ್, ಅವ್ರು ಕ್ಲಿಕ್ಕು, ಸೊ ಎರಡೂ ಸೇರಿ ಕಿಕ್ಕು ಅಲ್ಲಿ. ಇವ್ರು ನೋಡೇಮ್ಮ ಇರ್ಬೋದು ಕಣು ಅಲ್ವಾ, ಹೊಡಿತಾ ಇದ್ದಾನಲ್ವಾ, ಕಿಕ್ ಮಾಡಿದ್ರೆ ತಾನೇ ಫುಟ್ಬಾಲ್ದು. ಬಟ್ ಬಹಳ ಖುಷಿ ಆಗತ್ತೆ ತಾರಮ್ಮ. ಎಲ್ಲ ನಿಮ್ ಜರ್ನಿ ಕೇಳಿದಾಗ ಬಹುಶಃ 1 hour ಅಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ಮಾತಾಡ್ಸಕ್ ಸಾಧ್ಯ ಇಲ್ಲ, ಕೆಲವು ಮಾತ್ರ ಮೆಲ್ಕಾಕಾಯ್ತು. ಬಟ್ ಚಂದನದ ಅಂಗಳಕ್ಕೆ ಬಂದು ಕೂತ್ಕೊಂಡಾಗ ಏನು ಅನ್ನಿಸ್ತಾ ಇದೆ? ನಾನು ಹೇಳಲೇಬೇಕು, ನಮ್ಮ ಸ್ಕೂಲ್ ಡೇಸಲ್ಲಿ ನನಗೆ ಅಂದರೆ ನಾನಿನ್ನೂ ಸಿನಿಮಾ ಸೇರಿರಲಿಲ್ಲ, ಈ ದೂರದರ್ಶನ ಪ್ರಾರಂಭ ಆಗಿತ್ತು. ನಮ್ಮ ಸ್ಕೂಲಲ್ಲಿ ನಮಗೆ ದೂರದರ್ಶನ ತೋರಿಸ್ಲಿಕ್ಕೋಸ್ಕರ ಒಂದಷ್ಟು ಮಕ್ಕಳನ್ನ ಆರಿಸಿದ್ರು. ನನಗೆ ಚೆನ್ನಾಗಿ ನೆನಪಿದೆ, ಶ್ರೀನಾಥ್ ಅವ್ರ ಮಗ ರೋಹಿತ್ ಅವನು ಬಂದಿದ್ದ, ನಾನು ರೋಹಿತ್ ಮತ್ತೆ ನಮ್ಮ ಸ್ಕೂಲ್ ಮಕ್ಕಳೆಲ್ಲರೂ ಬಂದಿದ್ವಿ. ಇದೇ ಚಂದನದಲ್ಲಿ ನಾವು ಒಳಗಡೆ ಬಂದಿದ್ವಿ. ಆವಾಗ ಭಾಸ್ಕರ್ ಅವರು ಅಂತ ಹೇಳ್ತಾರಲ್ಲ, ಅವರು ಕ್ಯಾಮ್ರಾಮನ್ ಆಗಿದ್ರು ದೂರದರ್ಶನದಲ್ಲಿ, ನಂಗೆ ಚೆನ್ನಾಗಿ ನೆನಪಿದೆ. ಅದಾದ್ಮೇಲೆ ನಮ್ಮ ಅಪರ್ಣಾ ನ್ಯೂಸ್ ಓದೋರು, ಅಪರ್ಣಾ ಆಗ್ಲೇ ಸಿನಿಮಾ ಮಾಡ್ಬಿಟ್ಟಿದ್ರು, ಮಸಣದ ಹೂವು. ಸಿನಿಮಾ ಆಕ್ಟರ್ ಅಂತ ಬೇರೆ, ನ್ಯೂಸ್ ರೀಡರ್ ಅಂತ ಬೇರೆ. ನಮ್ಗೆಲ್ಲ ತೋರಿಸೋದು ಇದು ನ್ಯೂಸ್ ರೀಡಿಂಗ್ ರೂಮು, ಇದು ಒಂಥರ ನಮ್ಗೆ ಇದು ಟ್ರಿಪ್ ಹೋಮ್ ಟೂರ್ ತರ, ಇದು ದೂರದರ್ಶನ್ ಟೂರು. ಅದರಲ್ಲಿ ಆವಾಗ ದಟ್ ವಾಸ್ ಎ ಸೆಲೆಬ್ರೇಷನ್. ಅವಾಗ ಒಂದು ಹೊಸ ವರ್ಷದ್ದು ಅಥವಾ ಹೊಸದಾಗ ಲಾಂಚ್ ಆಗ್ತಿರೋದು ಏನು, ಅವಾಗ ಉದಯ್ ಜಾದೂಗರ್ ಅಂತ ಹೇಳಿ ಮ್ಯಾಜಿಕ್ ಮ್ಯೂಸಿಷಿಯನ್, ನಾವೆಲ್ಲ ಸ್ಟೂಡೆಂಟ್ಸ್ ಆಗಿ ಕೂತಿದಾಗ ನಮ್ಮಿಬ್ಬರನ್ನ ಆರಿಸಿ ನಾನು ರೋಹಿತ್ ನಿಂತ್ಕೊಂಡಿದೀವಿ. ಅದೇನಾದ್ರು ಇದ್ರೆ ನಂಗೆ ಗೊತ್ತಿಲ್ಲ, ನನಗೆ ಯಾಕಂದ್ರೆ ಅವಾಗ ನಾವಿಬ್ರು ಮಕ್ಕಳು ಅವರು ಮ್ಯಾಜಿಕ್ ಎಲ್ಲ ಮಾಡಿ ನಮ್ಗೆಲ್ಲ ಕೊಟ್ಟು, ಅವಾಗ ಐ ಥಿಂಕ್ ಸೆಲೆಬ್ರೇಷನ್ ಆಫ್ ದಿ ದೂರದರ್ಶನ್. ನಾನು ಯಾವಾಗಲೂ ತುಂಬ ಋಣಿಯಾಗಿರ್ತೀನಿ, ಯಾಕಂದರೆ ನಮ್ಮ ಮನೇಲಿ ಟಿವಿ ಅಂತ ಸ್ಟಾರ್ಟ್ ಆಗಿದ್ದೆ ದೂರದರ್ಶನದಿಂದ. ರಾಮಾಯಣ ಬಂದಾಗ ಮನೇಲಿ ಟಿವಿ ಪೂಜೆ ಮಾಡಿ ಕೂಡ ನೋಡಿದ್ದೀವಿ. ಎಲ್ರಿಗೂ ತಿಂಡಿಗಳು ಊಟಗಳು ಅಲ್ವಾ, ಅವಾಗೆಲ್ಲ ನಮ್ಮನ್ನೆಲ್ಲ ತೊಡೆ ಮೇಲೆ ಕೂಡ್ಸ್ಕೊಂಡು ಅಂತ ನಾವೆಲ್ಲ ನೋಡಿದ್ದೀವಿ. ಅಂತಂದ್ರೆ ಏನೋ ಒಂದು ವಿಸ್ಮಯ. ಮನೆಯಲ್ಲೇ ಒಂದು ಥಿಯೇಟ್ರ್, ನಮ್ದೇ ಒಂದು ಥಿಯೇಟ್ರ್, ಶಾರದಾ ಥಿಯೇಟ್ರ್, ಸಣ್ಣ ಥಿಯೇಟ್ರ್ ಮನೆಯಲ್ಲಿ. ಅಯ್ಯೋ ನಮ್ಮಪ್ಪ ಅಂತೂ ಅದಕ್ಕೆ ಒಂದು ಡೋರ್ ಬೇರೆ ಇತ್ತು, ಶ್ವೇತ, ಈಗಿನ ಟಿವಿ ತರ ಅಲ್ಲ, ಅದೊಂದು ಬಾಕ್ಸ್, ಅದಕ್ಕೆ ಡೋರ್ ಇದ್ರೆ ಬೀಗ ಹಾಕ್ಬಿಡೋರು. ಯಾಕಂದ್ರೆ ನಾವು ಆನ್ ಮಾಡ್ತೀವಿ ಅಂತ, ಕರೆಂಟ್ ಎಳೆಯುತ್ತೆ ಜಾಸ್ತಿ, ಆನ್ ಮಾಡ್ಬಿಡ್ತೀವಿ, ಮಕ್ಳಿಗೆ ಎಲ್ಲ ಆನ್ ಮಾಡ್ಬಿಡ್ತಾರೋ ಅಂತ ಸಣ್ಣ ಬೀಗ ಹಾಕ್ಬಿಡೋರು. ಸಂಡೇ ಆದ್ರೆ ಬಂದು ಕೂತ್ಕೊಂಡ್ಬಿಡ್ತಿದ್ವಿ. ಅಯ್ಯೋ ಎಲ್ಲರೂ ಬರೋರು, ನಮ್ಮಲ್ಲಿ ಮೊದಲೇ ಜನ ಜಾಸ್ತಿ, ಅಲ್ಲಿ ಇಲ್ಲಿ ಪಕ್ಕದ ಮನೆಯವ್ರು ಎಲ್ಲ ಬರೋರು. ಸೊ ತಿನ್ಕೊಂಡೆಲ್ಲ ನೋಡೋದು ಟಿವಿ. ಅಂಡ್ ಚಂದನ ಡಸಂಟ್ ಲಾಸ್ಟ್ ಇಸ್ ಸ್ಯಾಂಟಿಟಿ. ನನಗೆ ತುಂಬ ಖುಷಿ ಅನ್ಸೋದು, ಚಂದನ ಎಲ್ಲಿಯೂ ಕೂಡ ತನ್ನ ಸ್ಥಾನಮಾನವನ್ನ ಮತ್ತೆ ತಾನು ನಡ್ಕೊಳ್ಳೋ ರೀತಿಯನ್ನ ಬದಲಾಯಿಸ್ಕೊಳ್ಳೂ ಇಲ್ಲ, ಹಾಳಾಗ್ಲೂ ಇಲ್ಲ. ನನಗೆ ತುಂಬ ಖುಷಿ ಅನ್ಸೋದು. ಇನ್ನೂ ಹೆಚ್ಚು ಜನನ ನೀವು ಆಕರ್ಷಣೆ ಮಾಡಿದ್ರಿ. ನೈಜವಾದ ಸುದ್ದಿಗಳ ಜೊತೆಗೆ ಒಳ್ಳೆಯ ಪ್ರತಿಭೆಗಳನ್ನು ಗುರುತಿಸುವಂಥದ್ದು. ಮತ್ತು ಇವತ್ತಿಗೂ ಕೂಡ ಎಲ್ಲರ ಮನೆಯಲ್ಲಿ ಒಂದು ಇಲ್ಲಪ್ಪ ಅನ್ನೋದೇ ಅಂದರೆ, ಇಲ್ಲದೇ ಇರಲ್ಲಪ್ಪ ಈ ಅತಿಥಿ ಇದ್ದೇ ಇರ್ತಾನೆ ಅಂದರೆ ಅದು ಚಂದನ ಮಾತ್ರ. ಆಕ್ಚುಲಿ ಫೈನಲಿ ತಾರಮ್ಮ ನಿಮ್ಮ ಡೈಲಾಗಿಂದ ಎಂಡ್ ಆಗಲಿ ಅಲ್ಲ. ಆಷಾಢ ಕಳೆದು ಜ್ಯೇಷ್ಠ ಹೋಗಿ ಈ ಶ್ರಾವಣ ಬಂದರೆ
ನನ್ನ ಮಗ ಟಾಪಾಗಿ ಬರ್ತಾನೆ. ಓ ಸೂಪರ್. ಆರ್ಟಿಸ್ಟ್ ಅಂತ ಹೇಳಿದ್ರೆ ಸಡನ್ ಆಗಿ ಏನೇ ಕೊಟ್ಟರು ಬೇಕಾದ್ರೆ ಮ್ಯಾನೇಜ್ ಮಾಡೋ ಕೆಪಾಸಿಟಿ. ನಮ್ಮ ಚಂದನದ ಬಗ್ಗೆ ಟಾಪ್ ಹೇಳಿ. ಅಯ್ಯೋ, ಏನೇ ಬಂದ್ರು ಏನೇ ಹೋದ್ರು ಟಾಪಲ್ಲಿ ಕೂತಿರೋದು ಚಂದನನೇ. ಆ ಟಾಪಲ್ಲೆಲ್ಲ ನಾವೆಲ್ಲ ಇದ್ದೀವಿ. ಸೂಪರ್ ಸೂಪರ್ ಸೂಪರ್. ರಮ್ಮ, ಏನು ಹೇಳ್ಬೇಕು ಗೊತ್ತಿಲ್ಲ. ಒಟ್ಟಾರೆಯಾಗಿ ಎಲ್ಲವನ್ನೂ ಕೂಡ ನೆನಪಿಸ್ಕೊಳ್ಳುವಂಥ ಒಂದು ಬ್ಯೂಟಿಫುಲ್ ಮೆಮರೀಸ್ನ ಇವತ್ತು ನೀವು ನಮಗೆ ತಂದುಕೊಟ್ಟಿದ್ದೀರಾ. ವಾರದ ಅತಿಥಿ ಅಂತ ಟೈಟಲ್ ಮಾತ್ರ, ಆದರೆ ನೀವು ಯಾವತ್ತೂ ನಮ್ಮವರೇ. ಹಾಗಾಗಿ ಕಾರ್ಯಕ್ರಮಕ್ಕೆ ಬಂದದ್ದು ನಮಗೆಲ್ಲ ಭಾಳ ಖುಷಿ ಇದೆ. ಅದಕ್ಕೆ ಎಲ್ಲರ ಪರವಾಗಿ ಒಂದು ಧನ್ಯವಾದ ಹೇಳ್ತಾ ಇದ್ದೀವಿ. ಚಂದ್ರನ ವೀಕ್ಷಕರಿಗೆಲ್ಲರಿಗೂ ನಿಮ್ಮ ಮನೆಯ ಮಗಳು ತಾರಾ ಮಾಡುವ ಹಾರ್ದಿಕ ನಮಸ್ಕಾರಗಳು. ಹೋಪ್, ನಾನು ಅಂದ್ಕೊಳ್ತೀನಿ ಈ ಕಾರ್ಯಕ್ರಮ ನಿಮಗೆ ತುಂಬ ಖುಷಿ ಕೊಟ್ಟಿದೆ, ಸಂತೋಷ ಕೊಟ್ಟಿದೆ ಅಂಥೇಳಿ ಅಲ್ವಾ? ಎಲ್ಲರ ಶ್ರಮ ನಿಮ್ಗೆ ಇಷ್ಟ ಆಗಿದ್ರೆ ವಾ, ಟಾಪ್ ಆಗಿ ಬರ್ತೀವಿ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.